ಮನಸ್ಸು ಅನ್ನುವಂಥ ಈ ಬ್ರಹ್ಮ ರಾಕ್ಷಸ, ಈ ಮನಸ್ಸು ಅನ್ನುವಂಥ ಈ ಬ್ರಹ್ಮ ರಾಕ್ಷಸಕ್ಕೆ ಏನಾದರೂ ಕೆಲಸ ಕೊಡಲಿಲ್ಲ ಅಂದ್ರೆ ಕೆಟ್ಟ ವಿಚಾರ ಮಾಡಿ ಕೆಟ್ಟದ್ರ ಕಡೆ ನೀನು ಕರ್ಕೊಂಡು ಹೋಗುತ್ತಪ್ಪ ಅಂತೂ ಕೆಟ್ಟದ್ರ ಕಡೆ ಕರ್ಕೊಂಡು ಹೋಗಿ ನಿನ್ನ ತಿಂದಾಗತ್ತ ಈ ಮನಸ್ಸು. ಅದಕ್ಕೋಸ್ಕರವಾಗಿ ಆ ಮನಸ್ಸಿಗೆ ಒಂದು ಏನಾದ್ರೂ ಕೆಲಸ ಕೊಡಬೇಕಲ್ಲ, ಖಾಲಿ ಇದ್ದಾಗ ಏನಾದ್ರೂ ಕೆಲಸ ಕೊಡ್ಬೇಕಲ್ಲ. ಏನ್ ಕೆಲಸ ಕೊಡಿದ್ರೆ ಸರ್ ಮತ್ತೆ ಗಿಡ ಏನಕ್ಕೆ ಬೇಕು, ಗಿಡ ಗಿಡ ಹತ್ತುದು ಮಾಡ್ಬೇಕಲ್ಲ. ಆ ಮನಸ್ಸು ಅನ್ನುವಂಥ ಆ ಮನಸ್ಸನ್ನ ಬ್ರಹ್ಮ ರಾಕ್ಷಸನಿಗೆ ಉಸಿರು ಅನ್ನುವಂಥ ಗಿಡ ಆಯ್ತು ನೋಡ್ರಿ. ಈ ದೇಹ ಅನ್ನುವಂಥ ಗಿಡದೊಳಗೆ ಮನಸ್ಸನ್ನ ಆ ಉಸಿರಾಟದ ಮೇಲೆ ಒಳಗೆ ಹೋಗುವಂಥ ಉಸಿರು, ಹೊರ ಬರುವಂಥ ಉಸಿರು, ಹತ್ತೋದು ಇಳಿದು ಹತ್ತೋದು ಇಳಿದು ಅದ್ರ ಕಡೆ ಮನಸ್ಸನ್ನು ಕೇಂದ್ರೀಕರಿಸಿಬಿಟ್ಬಿಟ್ರಿ ನೋಡ್ರಿ, ನಿಮ್ಮನ್ನು ಎಷ್ಟು ಆನಂದ ಆಗತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಬರುವುದಿಲ್ಲ. ಎಷ್ಟೆಲ್ಲ ಮಹಾತ್ಮರಾಗಿ ಹೋದ್ರಲ್ಲ ಅವರೆಲ್ಲರೂ ಕೂಡ ಮಾಡಿದ್ದು ಇದನ್ನೇ, ನೀವು ಕೂಡ ಮಾಡಬಹುದು. ಬಹಳ ಸರಳವಾಗಿರ್ತಕ್ಕಂಥದ್ದದ. ತಾವೆಲ್ಲ ಮನೆಯೊಳಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ರಿ ಅಂತ ತಿಳ್ಕೊಳ್ತೀನಿ ಪಡಿಸ್ತಾ ಇವತ್ತಿನ ಚರಿತ್ರೆಗೆ ಹೋಗೋಕ್ಕಿಂತ ಪೂರ್ವದೊಳಗೆ ನಿನ್ನಿನ ವಿಷಯವನ್ನು ಯಾರು ಹೇಳ್ತೀರಿ? ಏನು ಕೇಳಿದ್ರಿ ನಿನ್ನಿನ ಪುರಾಣದಾಗ? ಯಾರು ಹೇಳ್ತೀರಿ? ಮೈಕ್ ಕೊಡಿ. ವೆರಿ ಗುಡ್, ಮಾಡಿ ಜೋರಾಗಿ ಚಪ್ಪಾಳೆ. ಬೋರಗಿ ಗ್ರಾಮದಲ್ಲಿ ಬರಗಾಲ ಬಿದ್ದ ಕಾರಣ ನಿಂಬೆಕಾಳು ಅನುಷ್ಠಾನಕ್ಕೆ ಕೂತು ಬರಗಾಲವನ್ನು ಹೋಗಲಾಡಿಸಿದಳು. ಮಾಡಿ ಜೋರಾಗಿ ಚಪ್ಪಾಳೆ. ನಿನ್ನೆ 8ನೇ ಸಂಸ್ಕಾರ ಬಗ್ಗೆ ಹೇಳಿದರು. ಒಟ್ಟು ಸನಾತನ ಪರಂಪರೆ ಒಳಗೆ 16 ಸಂಸ್ಕಾರಗಳು ಬರ್ತವೆ. 16 ಸಂಸ್ಕಾರದಲ್ಲಿ ನಾವು 8 ಗಟ್ಟಿ ಮಾಡುವುದು 8ನೇ ಸಂಸ್ಕಾರ. ಇನ್ನು ಮುಂದೆ ಬರುವುದು 9ನೇ ಸಂಸ್ಕಾರ, ಮದುವೆ ಅನ್ನುವಂಥ 9ನೇ ಸಂಸ್ಕಾರವನ್ನು ಕೂಡ ತಾವೆಲ್ಲ ಮಾಡಿದ್ರಿ. ಇನ್ನು ಇಲ್ಲಿಂದ ಆರಂಭ ಆಗತ್ತೆ ನೋಡಿ. ಇನ್ನು ಉಳಿದಿರ್ತಕ್ಕಂಥ ಎಷ್ಟು ಉಳಿದ್ರಿ? ಎಷ್ಟು ಉಳಿದವು? 7 ಸಂಸ್ಕಾರ ಉಳಿದು. ಇನ್ನು ಇಲ್ಲಿಂದ ಈಕೆಯಿಂದ ಆರಂಭ ಆಗ್ತಾವ. ಇಷ್ಟು ದಿವಸ ತಾಯಿ ಗರ್ಭದಿಂದ ಬಂದಾಗಿಂದ ತಾಯಿ ಮಾಡ್ಕೋತ ಬಂದು ಇನ್ನು ಪುನಃ ನಿನ್ನಿಂದ ಹೊಳ್ಳಿ ಗರ್ಭದ ಸಂಸ್ಕಾರ, ಮದುವೆ ಇಲ್ಲಿಂದ ಆರಂಭ ಆಗ್ತಾವ. ಇನ್ನು ಉಳಿದಿರ್ತಕ್ಕಂಥ 7 ಸಂಸ್ಕಾರಗಳನ್ನು ನೀವು ಮಾಡ್ಕೊಂಡು ಹೋಗಬೇಕು. ಯಾವಾಗ ತಾಯಿ ನಿಂಬೆಕ್ಕಣ್ಣನ್ನ ಬೋರಿಗೆ ಗ್ರಾಮಕ್ಕೆ ಕರ್ಕೊಂಡು ಬಂದರು ನಿನ್ನಿನ ದಿವಸ, ತವರ ಮನೆಯನ್ನು ಬಿಟ್ಟು ಬರುವಂಥ ಸಂದರ್ಭದೊಳಗೆ ಹೆಣ್ಣಿನ ಜೀವನಕ್ಕೆ 2 ಮಣಿತನಗಳು, ಒಂದು ತವರ ಮಣಿ, ಇನ್ನೊಂದು ಗಂಡನ ಮನೆ. 2 ಮಣಿಯನ್ನು ಬೆಳಗಿಸುವಂತ ಶಕ್ತಿ ಒಬ್ಬ ಹೆಣ್ಣಿಗೆ ಮಾತ್ರ. ನಿಂಬೆಕ್ಕ ತಾಯಿಯನ್ನು ಯಾವಾಗ ಬೋರಿಗೆ ಗ್ರಾಮದ ಮಹಾದೇವನ ಮನೆಗೆ ಕರ್ಕೊಂಡು ಬಂದಾಗ ಅತ್ತೆ ಸೊಸೆ ಎಲ್ಲರೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ತಾವೆಲ್ಲ ಮದುವೆ ಮಾಡಿದ್ರಿ, ನೀಲೂರೊಳಗೆ ಹೆಂಗ ಮದುವೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ನಮ್ಮ ನಿಡೋಣಿ ಗ್ರಾಮದಾಗ ತಾವೆಲ್ಲ ಮದುವೆ ಮಾಡಿದ್ರಿ. ಅದು ಯಾರೊಬ್ರು ಗಂಡನ ಹೆಸರು ಹೇಳಿಲ್ಲ. ಅವ್ರು ಹೇಳ್ತಾರೆ, ಇವನು ಹೇಳ್ತಾರೆ, ನಾನು ನೋಡಿದೆ ಮಿಕ್ಕಿ ಬಂದು ಅವರಿಗೆ ಒಂದು ಚೀಟಿ ಬರ್ಕೊಟ್ಟೆ, ಅವ್ನು ಹಾಚ್ಕೊಂಡು ಅವು 2 ಗಂಟೆ ಹೆಂಡತಿ ಹಾಚ್ಕೊಂಡು ಮಿಕ್ಕಿ ಬಂದು ಬೇರೆಯವ್ರು ಹೇಳಾಕತ್ತಿದ್ದೆ. ಅವಾಗಿನ ಕಾಲದೊಳಗೆ ಗಂಡನ ಹೆಸರನ್ನು ಕರಿಬೇಕಾಗಿತ್ತು ಅಂತಂದ್ರೆ ಬಹಳ ಪೂಜ್ಯ ಭಾವನೆಯಿಂದ ಕರಿತಿದ್ರು. ಇಂದ್ರ ಚಂದ್ರ ಸೂರ್ಯ ಏನು ವರ್ಣನೆ ನೋಡ್ಬೇಕ್ರ. ನೀನು ಹೇಳಿದಲ್ಲ, ಕಾಲ ಕಪ್ಪರ್ ಬೋಟ, ಕೈಯಾಗ 10 ನೋಟ, ಕಾರ್ ಗಾಡಿ ತಗೊಂಡು ಕರಿಯಾಕ ಬರ್ತಾವ ಮಹಾದೇವ. ಕಾಲಾಗಾದ್ರೆ ಕಪ್ಪರ್ ಬೋಟದವ, ಕೈಯಾಗ 10 ನೋಟ್ ಐತಂತೆ. ಮತ್ತ ಕಾರ್ ಗಾಡಿ ತಗೊಂಡು ಕರಿಯಾಕ ಬರ್ತಾನ, ಕೈಯಾಗ 10 ನೋಟ್ನೇ ಬರ್ತಾನ, ಒಂದು ಡಿಸೈನ್ ಬರ್ತೈತ. ಹೇಳುವಂತ ಮಾತುಗಳು ನೋಡ್ರಿ ಹೆಂಗದ ವರ್ಣನೆ ಏನ್ ಮಾಡುವಂಥದ್ದು. ಮಿಕ್ಕಿ ಬಂದ ಅವ್ ಹೇಳಿದ ಇಟ್ಟು ಹೇಳಿದ್ದಕ್ಕೆ ಏನಂತ, ತುಂಬ ಟಮಾಟಿ ನಾನು ಹೆಡ್ತಿದ್ದೇನೆ ಸಪಾಟು, ನನಗೆ ಹಿಂಗಂತೀಯ ಅಂತ ತಿಳ್ಕೊಂಡು ಹಾಕಿ ಅಲ್ಲಿ ಕೂತಿದ್ದ ಅವನು ಮೈಕ್ಕೊಂಡು ಅವನು ಚಲೋ ಮಾಡಿದ. ಏನಂತ, ಗದಗದಾಚೆ ಗಂಟಲ್, ಗದಗದೀಚೆ ಮೆಂಟಲ್, ನಾನು ಹೇಳ್ತಿದ್ದಾಳ ಒಂದು ಕ್ವಿಂಟಲ್. ಇವೆಲ್ಲ ತಮಾಷೆಗಾಗಿ ಹೇಳ್ತಾ ಇರುವಂತ ಉಡುಪುಗಳನ್ನು ಹಾಕಿ ಹೇಳುವಂಥದ್ದು. ಪ್ರತಿಯೊಂದು ಮಾತುಗಳನ್ನು ಅವಾಗಿನ ಕಾಲದಲ್ಲಿ ಒಗಟ ಹಾಕಿ ಹೇಳ್ತಿದ್ರು. ಈಗ ಪ್ರವಚನದಾಗ ಒಂದು ಊರೊಳಗೆ ಕೇಳಾಕಿಟ್ಟಿದ್ದೆ ನಾನು, ಏನಂತ, ಇಲ್ರಿ ಮತ್ತೆ ಹೇಳ್ರಿ ಅಂತ ತಿಳ್ಕೊಂಡು ಭಾಳ ಒತ್ತಾಯ ಮಾಡಿ ಕೇಳಿದಕ್ಕೆ ಇನ್ನೊಬ್ಬಕ್ಕೆ ಅವು ಆಕಿನ ಅಜಾರ್ ಕೇಳಾಕತ್ತಾರ, ಹೇಳ ಅಂತ ತಿಳ್ಕೊಂಡು ಒತ್ತಾಯ ಮಾಡಿ ಮೈಕ್ ಕೊಟ್ಟರು. ಆಕೆನ್ ಹೇಳ್ಬೇಕ್ರಿ, ಅಮಾವಾಸ್ಯೆ ಕತ್ಲಿ ಬಿಳಿಜಾಳ ಬೆತ್ಲಿ ನನ್ನ ಗಂಡನ ಹೆಸರು ಗೊತ್ತಿದ್ದ ಕೇಳ್ತಿಲ್ಲ, ನಿಮ್ಗೆ ಟಿಮಿಟಿಮಿ ಎತ್ಲಿ ಅಂದೆ. ಏನಾದ್ರು ತುಂಬ್ಕೊಂಡು ಹೋಗ್ಲ ಕಡೆ
ಯಾಕೆ ಹೀಗ್ಯಾಕ ಸ್ವಲ್ಪ ಸವಾಲಾಗಿ ಚೆನ್ನಾಗಿ ಹೇಳ್ಬೇಕು ನಾವಂದ್ರೆ, ಯಾಕಂದ್ರೆ ಆಕೆ ಗಂಡ ಕುಡಿಬಾರ್ದು ಕುಡಿಯಾಕತ್ತಾನ, ತಿನ್ನಬಾರ್ದು ತಿನ್ನಾಕತ್ತಾನ, ಹೋಗಬಾರ್ದು ಜಾಗಕ್ಕೆ ಹೋಗಾಕತ್ತಾನ. ಅದನ್ನ ನೋಡಿ 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 ಸಾಕಾಗಿ ಆಕೆ ಗಂಡನ ಹೆಸರು ಹೇಳಕ್ ಸಹಿತ ಕಾಸರಾಗಿ ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸ ಗಂಡು ಮಕ್ಕಳು ಹಾಳಾಗೋ ಕಾರಣಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳಿಗೆ ಗಂಡನ ಹೆಸರು ಹೇಳಕ್ ಸಹಿತ ದಾಸರಾಗಿ ಇನ್ನೊಬ್ಬಕ್ಕೆ ಮಾಹಿತಿ ಕೊಂಡು ಹೇಳಾಕತ್ತೀನಿ. ಏನಂತ, ನಮ್ಮ ಊರಾಗ ಒಂದೈತಿ ವಿರಕ್ತ ಮಠ, ನಿಮ್ಮ ಊರಾಗ ಐತೆ ಕಲ್ಯಾಣ ಮಠ, ನನ್ನ ಗಂಡ ಕುಡಿದು ಬರ್ತಾನ ಕಂಠ ಮಠ. ಯಾಕೆ ಹೇಳೋದು ಹೇಳ್ತೀವಿ, ಮಠಗಳ ತಗೊಂಡು ಹೇಳಾಕತ್ತೀರ ಅಂತ ನಾ ಕೇಳಿದ್ರೆ ಕೇಳಾಕತ್ತೀನಿ. ಹೌದ್ರಿ ಅಪ್ಪಾರ, ಮತ್ತು ಸ್ವಾಮಿಗಳಾಗಿರುವಂಥ ಮಠಕ್ಕೆ ಬಂದಾಗ ಒಂದಿಟ್ಟು ತಿಳಿಸಿ ಹೇಳಿದ್ರಿ, ಬಿಡಿಸುವಂತ ಪ್ರಯತ್ನ ಮಾಡಿದ್ವಿ ಅಂದ್ರೆ ಯಾಕೆ ನಾವು ಮಠ ತಗೊಂಡು ಗಂಟೆ ಬೀಳ್ತಿದ್ದೀವಿ ಅಂತ ವೈರ್ಗಟ್ಟಗಳನ್ನು ಹೇಳುವುದು ಕೂಡ ಹಿರಿಮೆ ಗರಿಮೆಗಳನ್ನು ಹೇಳುವಂಥ ಕಾಲದೊಳಗೆ ಇವತ್ತು ಮಾಡಬಾರ್ದು ಕೆಟ್ಟ ಚಟಗಳನ್ನು ಮಾಡಿದ್ದಕ್ಕೋಸ್ಕರವಾಗಿ ಇವತ್ತೆಷ್ಟೋ ಹೆಣ್ಣು ಮಕ್ಕಳು ಸಹಿತ ದಾರಿಯನ್ನು ತಪ್ಪಾಕತ್ತ. ದಾರಿಯನ್ನು ತಪ್ಪಲಿಕ್ಕೆ ಕಾರಣ ಏನು ಅಂತಂದ್ರೆ ಮೊಬೈಲ್ ಮಾಧ್ಯಮಗಳು. ನಮಗೆಲ್ಲಾದ ಮನಿ ಒಳಗ ಸುಖ ಶಾಂತಿ ನೆಮ್ಮದಿ ಎಲ್ಲ ತುಂಬಿ ತುಳುಕಾಡಕತ್ತದ. ಕೆಲಸ ಇಲ್ಲಾರ್ದಾಗ ಮೊಬೈಲ್ ಹಿಡ್ಕೊಂಡು ಮಾಡಬಾರ್ದ ಕೆಟ್ಟ ಕಾರ್ಯಗಳನ್ನು ಮಾಡಕತ್ತಿ. घर में देखने के लिए बड़ा बड़ा टीवी सेट है, बैठने के लिए बड़ा बड़ा सोफा सेट है, बात करने के लिए हैंड में कलर कलर मोबाइल सेट है, फिर भी मूड ऑफ सेट है, फिर भी मूड ऑफ सेट है. ಆಬ್ಸೆಕ್ಟ್ ಆಗಿರ್ತಕ್ಕಂಥ ಮೈಂಡ್ಗಳನ್ನು ಸೆಟ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ದೇವಸ್ಥಾನಗಳಿಗೆ ಹೋಗಬೇಕು, ಮಠಗಳಿಗೆ ಹೋಗಬೇಕು, ಇಂಥ ಸತ್ಸಂಗ ಪುರಾಣ ಪ್ರವಚನಗಳಿಗೆ ಬಂದುಬಿಟ್ರೆ ಸಾಕು ಆಬ್ಸೆಕ್ಟ್ ಆಗಿರ್ತಕ್ಕಂಥ ಮೈಂಡ್ಗಳು ಸೆಟ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತಾವೆಲ್ಲ ನಿಡೋಣಿ ಗ್ರಾಮದವರು ಸಾಕ್ಷಿಯಾಗಿ ತೋರಿಸ್ಕೊಟ್ರಿ 4 ದಿವಸ ಒಳಗಾಗಿ. ನೋಡಿ, ದಿವಸದಿಂದ ದಿವಸಕ್ಕೆ 3 ದಿವಸ ಹಂಗು ಹಿಂಗು ಗುದ್ದಾಡಿ ಒಳಗೆ ಮುಗಿತ್ತು, 4ನೇ ದಿವಸಕ್ಕೆ ಹೊರಗೆ ಬಂತು. 2 ದಿವಸ ಹೊರಗೆ ಹಾಕ್ರಿ ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ಅಜ್ಜಾವ್ರ ಬರೋಬ್ಬರಿ ಐಕ್ರಿ ಅಂತ ತಿಳ್ಕೊಂಡು ಹೇಳಿ 1 ತಾಸು ಲೇಟ್ ಮಾಡಿಲ್ಲ ಅವ್ರಿಗೆ ಅಂತ. ಮತ್ತು ನಾವು 1 ತಾಸು ಮುಂದೆ ಲೇಟಾಗಿ ಬಿಡ್ತೀವಿ. ನೀವು ಅಂತ ಮಸ್ತ್ ಹೆಂಗೋ ಕರಿಗಡಬು ಮಾಡ್ಕೊಂಡು ಬಂದಿರಿ. ಅಲ್ಲಿ ಹೇಳಕತ್ತಾರ, ಏನು ಹೇಳಿಬಿಟ್ರಿ ಅಜ್ಜಾರ, ಇಟ್ಕೊಳಕ್ಕೆ ಜಾಗ ಸಲೋತನಾಕತ್ತಾರ ಅವ್ರು. ಅಟ್ಟು ಕರಿಗಡಬ, ಹಪ್ಪಳ, ಶಾಂಡಿಗೆ, ಕರ್ದ ಕರ್ಚಿಕಾಯಿ, ಕರ್ದ ಮೆಣಸಿಕಾಯಿ, ತುಪ್ಪ ನೋಡ್ಬೇಕಲ್ಲ. ಅಜ್ಜಾರ ಹಾಕಿದ್ರೆ ಮಠ ಕಟ್ಟಿ ಕಳಿಸ್ರಿ, ಯಾರು ಬರ್ತದೆ ನೀವಿ ತಿತ್ಕೊಂಡ್ಬಿಡ್ತೀವಿ, ನಾವು ಪ್ರಸಾದ ಮಾಡ್ತೀವಿ ಹಾಕಿದ್ರೆ ಅದು ನೋಡ್ರಿ. ಆ ಬಟ್ಟಿ ಒಳಗೆ ದಾಸೋಹ ಯಾರು ಹೋಗ್ತದೋ ಗೊತ್ತಿಲ್ಲ, ಅದು ಎಲ್ಲರೂ ಕೂಡಿ ಮಾಡಿಕೊಂಡು ಬಂದಾಗ ಆ ದಾಸೋಹ ಅನ್ನುವಂಥ ಭಾವ ಇರ್ತದಲ್ಲ, ಮತ್ತೊಬ್ಬರು ಉಳಿಸಿ ತಿನ್ನುವಂಥ ಭಾವ, ಅದರೊಳಗಿರ್ತಕ್ಕಂಥ ಆನಂದ, ಅದರೊಳಗಿರ್ತಕ್ಕಂಥ ಖುಷಿ ಮತ್ಯಾವುದ್ರಾಗೂ ಸಿಗುವುದಿಲ್ಲ. ಹಾಗಾಗಿ ತಾಯಿಯಂದರಿಗೆ ತಮಗೆಲ್ಲರೂ ಕೂಡ ಬಹಳ ಖುಷಿಯಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ತಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳನ್ನ ನಾ ಸಲ್ಲಿಸ್ತೀನಿ. ಬೇಕು ಯಾವ ಕಾರಣಕ್ಕೆ ಕರಿಗಡಬು ಮಾಡ್ಕೊಂಡು ಬಂದ್ರಿ ಇವತ್ತ? ಎದಕ್ಕೆ? ಕುಬಸದ ಕಾರ್ಯ. ಮದುವೆ ಆದ ತಕ್ಷಣದಲ್ಲಿ ಹೆಣ್ಣು ತನಕ ತಾಯ್ತನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಯಾವಾಗ ತಾಯ್ತನ ಅನ್ನುವಂಥದ್ದು ಬಂದ ತಕ್ಷಣ 3ನೇ ತಿಂಗಳಿಗೆ ಕಳ್ಳ ಕುಬಸ ಅಂತ ಮಾಡ್ತಾರೆ. ಅಲ್ಲಿಂದ ಆ ತಾಯಿಯ ಆಶೆ ಆಮಿಷಗಳು ಚಾಲು ಆಗ್ತಾವಂತ ನೋಡಿ, ಬೇಡಿಕೆಗಳು. ಏನೇನ್ರಿ ನೀವು ನಮ್ಗೆ ಅವ ಹೇಳ್ತಾರೆ ಕೇಳಿ, ಭಾಳ ಚೆನ್ನಾಗಿ. ಹಸಿರು ಕಡ್ಡಿ ಸೇರಿ ತೋಪ ಸೆರಗ ಮೇಲ ಮಾಡಿ ಮುಂದೆ ಹೇಳ್ತಾರೆ ಭಾಳ ಚಂದ. ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ ಬಿಸಲಿಗಿ ಬೆನ್ನ ಮಾಡಿ ನಿಲ್ಲಂಗಾಗಿತ್ರೆ ಯವ್ವ ಬಾಲನ ಬಗ್ಗೆ ನನಗ ಬಯಸಂಗಾಗಿತ್ರೆ. ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ ಬಿಸಲಿಗಿ ಬೆನ್ನ ಮಾಡಿ ನಿಲ್ಲಂಗಾಗಿದೆ ಯವ್ವ ಬಾಲನ ಬಗ್ಗೆ ನನಗ ಬಯಸಂಗಾಗಿದೆ. ಎಲ್ಲ ಹಚ್ಚಿದ ರೊಟ್ಟಿ ಎಣ್ಣೆ ಬದಲಿಕಾಗಿ ಬಲ್ಲೆ, ಎಲ್ಲ ಹಚ್ಚಿದ ರೊಟ್ಟಿ ಎಣ್ಣೆ ಬದಲಿಕಾಗಿ ಬಲ್ಲೆ, ಯಾಳಗಿಯ ಮ್ಯಾಲ ಕುತ್ಕೊಂಡು ನಂಗಾಗಿದೆ ಯವ್ವ ಬಾಲನ ಬಗ್ಗೆ ನನಗ ಬಯಸಂಗಾಗಿದೆ. ಹಸಿರು ಕಡ್ಡಿಯ ಸಿರಿ ಟೋಪ ಸೆರಗ ಮ್ಯಾಲ ಮಾಡಿ ಬಿಸಲಿಗಿ ಬೆನ್ನ ಮಾಡಿ ನಿಲ್ಲಂಗಾಗಿದೆ ಯವ್ವ ಬಾಲನ ಬಗ್ಗೆ ನನಗ ಬಯಸಂಗಾಗಿದೆ. ಒಂದಿಬ್ಬರು ತಾಯಿಂದರು ಅಲ್ಲಿ ಗುಪ್ಪ ಮಾಡಿರ್ತಾರೆ, ಸಿರಿ ಉಡಿಸಿರ್ತಾರೆ, ಅದ್ರ ಬಗ್ಗೆ ಆರತಿ ಮಾಡಿ ತಾವೇನು ಕರಿಗಡಬು ತಂದಿರಲ್ಲ ಒಂದು ಮುಡಿ ತುಂಬಿ ನೈವೇದ್ಯ ಮಾಡ್ತಾರೆ. ಅಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ಒಂದಿಬ್ಬರು ತಾಯಿಂದರು ತಿಂಗಳ 3 ಕೂಡಿ ಬಂದು ಬಾಲನ ಮಡಿಲು ಸೇರಿ ಬಂತು, ತಿಂಗಳ 3 ಕೂಡಿ ಬಂದು ಬಾಲನ ಮಡಿ
ಬಾಗಿಲು ಸೇರಿ ಬಂದು ಎಳಿಯ ಮಾವಿನಕಾಯಿ ಚೆನ್ನಂಗಾಗಿದೆ ಎಳಿಯ ಮಾವಿನಕಾಯಿ ಚೆನ್ನಂಗಾಗಿದೆ ಬಾಲನ ಪೈಕಿ ನನಗ ಬಯಸಂಗಾಗಿದೆ ಹಸಿರು ಕಡ್ಡಿಯ ಸಿರಿಟೋ ಬಸರಗ ನಾಲ ಮಾಡಿ ಹಸಿರು ಕಡ್ಡಿಯ ಸಿರಿಟೋ ಬಸರಗ ನಾಲ ಮಾಡಿ ಬಿಸಲಿಗೆ ಕಣ್ಣ ಮಾಡಿ ನಿಲ್ಲಂಗಾಗಿದೆ ಯವ್ವ ಬಾಲನ ಪೈಕಿ ನನಗ ಬಯಸಂಗಾಗಿದೆ ನಿಂತರ ಸೊಂಟ ನೋಯುತ್ತಾದ ಕುಂತರ ನಡವ ಮುರಿಯುತ್ತಾದ ನಿಂತರ ಸೊಂಟ ನೋಯುತ್ತಾದ ಕುಂತರ ನಡವ ಮುರಿಯುತ್ತಾದ ಕಬರಿಗೆ ಹೋಗಿ ಬಾಲ ಕಳಿಯಂಗಾಗಿದೆ ಕಬರಿಗೆ ಹೋಗಿ ಬಾಲ ಕಳಿಯಂಗಾಗಿದೆ ಬಾಲನ ಪೈಕಿ ನನಗ ಬಯಸಂಗಾಗಿದೆ ಯವ್ವ ಬಾಲನ ಪೈಕಿ ನನಗ ಬಯಸಂಗಾಗಿದೆ ಹಸಿರು ಕಡ್ಡಿಯ ಸಿರಿಟೋ ಬಸರಗ ನಾಲ ಮಾಡಿ ಹಸಿರು ಕಡ್ಡಿಯ ಸಿರಿಟೋ ಬಸರಗ ನಾಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಿಲ್ಲಂಗಾಗಿದೆ ಯವ್ವ ಬಾಲನ ಬಗ್ಗೆ ನನಗ ಬಯಸಂಗಾಗಿದೆ ಹೂಗಾರಣ್ಣನ ಮನೆಗೆ ಹೋಗಿ ಹೂವಿನ ದಂಡಿ ಕಟ್ಟಿಸಿಕೊಂಡು ಹೂಗಾರಣ್ಣನ ಮನೆಗೆ ಹೋಗಿ ಹೂವಿನ ದಂಡಿ ಕಟ್ಟಿಸಿಕೊಂಡು ಗಂಡನ ಪಕ್ಕದಲ್ಲಿ ಕೂತು ಮುಡಿಯಂಗಾಗಿದೆ ಗಂಡನ ಪಕ್ಕದಲ್ಲಿ ಕೂತು ಮುಡಿಯಂಗಾಗಿದೆ ಯವ್ವ ಬಾಲನ ಬಗ್ಗೆ ನನಗ ಬಯಸಂಗಾಗಿದೆ ಬಾಲನ ಬಗ್ಗೆ ನನಗ ಬಯಸಂಗಾಗಿದೆ ಹಸಿರು ಕಡ್ಡಿಯ ಸಿರಿಟೋ ಬಸರಗ ನಾಲ ಮಾಡಿ ಹಸಿರು ಕಡ್ಡಿಯ ಸಿರಿಟೋ ಬಸರಗ ನಾಲ ಮಾಡಿ ಬಿಸಲಿಗೆ ಬಣ್ಣ ಮಾಡಿ ನಿಲ್ಲಂಗಾಗಿದೆ ಯವ್ವ ಬಾಲನ ಬಗ್ಗೆ ನನಗ ಬಯಸಂಗಾಗಿದೆ ಬಾಲನ ಬಗ್ಗೆ ನನಗ ಬಯಸಂಗಾಗಿದೆ ಯವ್ವ ಬಾಲನ ಬಗ್ಗೆ ನನಗ ಬಯಸಂಗಾಗಿದೆ ತಾಯಂದಿರದ ಬಯಕೆಗಳನ್ನು ಹೇಳಿದ್ರು ಹಾಡಿದ್ದಾರೆ. ಈಗಾಗಲೇ ಕುಂಸದ ಬಗ್ಗೆ ಎಲ್ಲ ವಿಚಾರಗಳನ್ನ ತಾವೆಲ್ಲ ತಿಳ್ಕೊಂಡಿವಿ. ಆ ವಿಚಾರಗಳನ್ನು ಹೆಚ್ಚಿಗೆ ತೆಗೆದುಕೊಳ್ಳಾರ್ದೆ ಯಾವಾಗ ಆ ಕುಂಸದ ಕಾರ್ಯ ಆದ ತಕ್ಷಣ ನನಗೆ ಇಡೀ ನೀನೂರು ಸುತ್ತಮುತ್ತ ಹಳ್ಳಿಗಳು ಎಲ್ಲ ಮಳೆಯಾಗಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿಂಬೆಕ್ಕ ತಾಯಿ ಹೇಳ್ಯಾಳ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಶಿವ 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 ಅಂತ ನಾಮಸ್ಮರಣೆಯನ್ನು ಮಾಡಕತ್ತಿದ್ರು. ಯಾವಾಗ ಶಿವ ಶಿವ ಅಂತ ತಿಳ್ಕೊಂಡು ನಾಮಸ್ಮರಣೆಯನ್ನು ಮಾಡುವಂತ ಸಂದರ್ಭದೊಳಗೆ ನಾರದ ಮಹರ್ಷಿ ಎಲ್ಲಾ ಕಾಲದಲ್ಲೂ ಕೂಡ ಒಬ್ಬ ಪಂಡಿ ಮಂಚರಣ ಅಂತ ಇದ್ದರು ಅನ್ನೋದು ಕೇಳಕತ್ತೀನಿ. ಏನಾದರೂ ಒಂದು ಚಲೋ ಕಾರ್ಯ ನಡೆದಿತ್ತು ಅಂತಂದ್ರೆ ಆ ಕಾರ್ಯದ ಕುರಿತು ನಿಂದ ಮಾಡುವುದು ಆಡ್ಕೊಳ್ಳುವಂತ ಜನರನ್ನು ಬಹಳ ಮಂದಿ ಕಾಣ್ತೀವಿ ನಾವೆಲ್ಲ. ಎಷ್ಟು ಮಟ್ಟಿಗೆ ಆಡ್ಕೊಳ್ತಿರ್ತಾರ ಅಂತಂದ್ರೆ ನಿಮ್ದ ಉದಾಹರಣೆ ಹೇಳಬೇಕು ಅಂತಂದ್ರೆ ನೀವು ಎಲ್ಲರೂ ಬರಾಕತ್ತಿದ್ರಿ ಅಂದ್ರೆ ಅಲ್ಲಿ ಪ್ರವಚನ ಕೇಳಾಕ 4 ದಿವಸ ಅದು ಬರಾಕತ್ತಿರಲಿ ಅವ ನೀವು ಬರಾಕತ್ತೀರಿ ನೀವು ನೋಡಿ ಅಂತಿರ್ತಾರ ಅವ್ರು ಬರಾಕಾಗ್ಲಾರ ಏನಂತ ಏನ್ ಮಾಡ್ತಾರೆ ನೋಡಿ ಕೇಳಾಕ ಇವರ ದೊಡ್ಡ ಶರಣಮ್ಗಳಾಗ ಹೊಂಟ ಅನ್ನಂಗಿಲ್ಲ. ಅವ್ರಿಗೇನ ಬಿಟ್ಟಾರನ್ರಿ ಅವ್ರಿಗೆ ಏನು ದೊಡ್ಡ ಹೊಂಟ್ರು ನೋಡಿ ಬಸವ ಗಿಸ್ಮ ಹಚ್ಕೊಂಡು ಏನು 4 ದಿವಸ ಅಂತೇಳಿ ಇವ ದೊಡ್ಡ ಬಸವಣ್ಣಾಗ ಹೊಂಟ ಅನ್ನಂಗಿಲ್ವೇ. ಆಡಿಕೊಳ್ಳುವಂತ ಮಾತುಗಳು ನಿಂದಾ ಮಾತುಗಳು ಯಾವ ಕಾಲಕ್ಕೂ ತಪ್ಪಿದ್ದಲ್ಲ. ನಿಂದೆ ಮಾಡೋರು ಆಡ್ಕೊಳ್ಳೋರು ಸಮಾಜಗಳು ಇರಬೇಕು. ಅವ್ರು ಇರ್ಲಿಲ್ಲ ಅಂತಂದ್ರೆ ನಿನ್ನ ತಪ್ಪುಗಳು ನಿನಗೆ ಗೊತ್ತಾಗುವುದಿಲ್ಲ. ನಿಂದಕರನ್ನ ಗಡ್ಕೊಳ ಬಡಿವಾಳಪ್ಪ ಹೆಂಗ್ ಹೋಲಿಸ್ತಾನ ಅಂತಂದ್ರ ನಿಂದಕರು ಇರ್ಬೇಕಂತ ಊರು ಕೇರಿ ಸ್ವಚ್ಛ ಆಗ್ಬೇಕಂದ್ರ ಹಂದಿರ್ಬೇಕಂತ ನೋಡ್ರಿ ಎಷ್ಟು ಕಾರವಾಗಿ ಹೇಳ್ತಾನ. ಊರು ಕೇರಿ ಸ್ವಚ್ಛ ಆಗ್ಬೇಕಂದ್ರ ಹಂದಿರ್ಬೇಕಂತ ನಿನ್ನ ಕುರಿತು ನಿನ್ನ ತಪ್ಪುಗಳನ್ನ ಹೇಳಬೇಕಾಗಿರ್ಬೇಕಾಗಿ ನಿಂದಕರು ಇರ್ಬೇಕಂತ. ಒಬ್ಬರು ಮಹಾತ್ಮರು ದಾರೆ ಹೊಂಟಿದ್ರು. ಹೋಗುವಂತ ಪ್ರಸಂಗದೊಳಗೆ ಒಂದು ನಾಗರ ಹಾವ ಹೆಡಿ ಎತ್ತಿ ಆ ಕಡೆ ನೋಡುದು ಈ ಕಡೆ ನೋಡುದು ಕೆಳಗ ಮ್ಯಾಗ ಆ ಕಡೆ ಈ ಕಡೆ ನೋಡಕತ್ತಿರ್ತ. ಯಾವ್ದ್ರಿ ಏನ್ರಿ
ನಿಮ್ಗೆ ಸರಿಯಾಗಿ ಕೇಳಾಕತ್ತಿಲ್ರಿ ಅಲ್ಲಿ ಹಿಂದೆ ಕೂತಾವ ಸರಿಯಾಗಿ ಕೇಳಾಕತ್ತಿಲ್ರಿ ಕ್ಲಿಯರ್ ಐತ್ರಿ ಕೇಳಾಕತ್ತಿಲ್ಲ ಹೂವರೇನ್ರಿ ಇಲ್ಲರೇನ್ರಿ ಹೂವ ಇಲ್ಲ ಕೇಳಾಕತ್ತಿಲ್ರಿ ಹಾಂ ಈ ಕಡೆ ನಾನು ಕೂಡ ಮಾತಾಡಿ ಯಾವ್ದ್ರಿ ನಾಗರಹಾಂ ತನ್ನ ಪಾಡಿಗೆ ತಾ ಸುಮ್ಮನೆ ಹೊಂಟದ ಹೋಗುವಂತ ಪ್ರಸಂಗದೊಳಗ ಮ್ಯಾಗ ಹೆಡಿ ಎತ್ತಿ ಆ ಕಡೆ ನೋಡ್ತತಿ ಈ ಕಡೆ ನೋಡ್ತತಿ ಕೆಳಗ ಮ್ಯಾಗ ಹಿಂಗೆಲ್ಲ ನೋಡಾಕಿತ್ತು ಮಹಾತ್ಮರು ಹೊಟ್ಟಿದ್ರು ಹೋಗುವಂತ ಪ್ರಸಂಗದೊಳಗ ನಿಡೋನ್ ಎಜ್ಜರಂತವ್ರು ತಪಸ್ವಿಗಳು ಹೋಗುವಂತ ಪ್ರಸಂಗದೊಳಗ ನಾಗಪ್ಪ ಕೇಳ್ತಾರ ಯಾಕೆ ನಾಗಪ್ಪ ಸುಮ್ಮನೆ ಹೋಗ್ಬೇಕಲ್ಲ ಹಿಂಗ್ಯಾಕ ಮ್ಯಾಗ ನೋಡ್ತಿ ಕೆಳಗೊಮ್ಮೆ ನೋಡ್ತಿ ಹಿಂಗ್ಯಾಕೆ ಮಾಡಾಕತ್ತಿ ಅಂತ ಅದವ್ರು ಕೇಳಿದ್ರ ನಾಗಪ್ಪ ಅನ್ನಕೈತಂತ ಇಲ್ರಿಪ್ಪ ಮತ್ ನನ್ನ ಪಾಡಿಗೆ ನಾ ಸುಮ್ಮನೆ ಹೊಂಟೀನಿ ನನ್ನ ಪಾಡಿಗೆ ನಾ ಹೊಂಟರು ಸಹಿತ ನನ್ನ ನೋಡಿ ಯಾರೋ ನಾಗ್ಯ ಗೂಗ್ಯ ಅನ್ನಕತ್ತಾವ ಅಂತ ಈಗ ನೋಡಿ ನಿಮ್ಗೆ ಯಾರ್ಯಾರು ಹೆಸರಿಟ್ರು ಅಂದ್ರೆ ಅದನ್ನ ಅಡ್ಡ ಕರವಲ್ಲ ಸಮಾಧಾನ ಆಗೋರು ಕರೆಯಂಗಲ್ರಿ ಚಲೋ ಹೆಸರಿಟ್ಟಿರ್ತಾರೆ ಪರಮೇಶ ಅಂತ ಪರಮೇ ಬಸವೇಶ ಬಸ್ಯ ಅನ್ನಂಗಿಲ್ರಿ ನಿಮಗೂ ಅಂತಿರ್ತಾರೆ ಹೆಣ್ಮಕ್ಳು ವಿಚಿತ್ರ ಹೆಸರುಗಳನ್ನ ಅಡ್ಡಾದಿಡ್ಡಿ ಕರೆದಾಗ ಸಮಾಧಾನ ಆಗೋದವ್ರು ಯಾವಾಗ ಇದನ್ನ ನಾಗಪ್ಪ ಹೋಗುವಂತ ಪ್ರಸಂಗದೊಳಗ ಕೇಳಿದಾಗ ಮಹಾತ್ಮರು ಕೇಳಿದ ತಕ್ಷಣದೊಳಗ ಮಹಾತ್ಮರು ವಿಚಾರ ಮಾಡ್ತಾರ ಯಾರು ಕರೆಯಕತ್ತಾರಪ್ಪ ಯಾರು ನಿನ್ನ ನಿಂದೆ ಮಾಡಕತ್ತಾರ ಅಂತ ಸ್ವಲ್ಪ ಆ ಕಡೆ ನೋಡ್ತಾರ ಒಂದು ಶಗಣಿಯಾಗಿನ ಹುಳ ಅವಾಗ ಹಿಂದಕ್ಕ ಸಣ್ಣ ಮಕ್ಕಳಿಗೆ ಜಂತ್ ಹುಳ ಅಂತ ಬಿಡ್ತಿದ್ರು ಗೊತ್ತಾಗ್ರಿ ಜಂತ್ ಹುಳ ನೋಡಾಕ ಸೇಮ್ ಹಾವಿನಾಗ ಇರ್ತಿದ್ವು ಬೆಟ್ಟಾಗಿ ಬೆಳ್ತಿದ್ರು ನೋಡ್ರಿ ಹೌದಿಲ್ಲ ಆ ಶಗಣಿಯಾಗಿನ ಹುಳ ಅದು ಅನ್ನಕತ್ತದ ನಾಗಪ್ಪ ಏನಂತ ಹೇ ನಾಗ್ಯ ಹೇ ಗೂಡ್ಯ ಅಂತ ಕರೆಯಕತ್ತದ ಯಾವಾಗ ಹಿಂಗ ಕರೆಯುವಾಗ ಮಹಾತ್ಮರು ಅಂದ್ರು ನಾಗಪ್ಪ ನಿನ್ನ ಅಂದ ಚಂದ ನಿನ್ನಲ್ಲಿ ಇರ್ತಕ್ಕಂಥ ಸ್ವಭಾವವನ್ನು ನೋಡಿ ಸಹಿಸಿಕೊಳ್ಳಕ್ಕಾಗಲಾರ್ದಕ್ಕ ಅದು ಶಗಣಿ ಆಗೈತಿ ಶಗಣಿ ತಿಂತದ ಶಗಣಿ ಹೆಂಗ ಮಾತಾಡ್ತದ ಅದ್ರ ಬಗ್ಗೆ ನೀ ತಲೆ ಕೆಡಿಸ್ಕೊಳಕ್ ಹೋಗಬೇಡಪ್ಪ ನಾಗಪ್ಪ ನಿನ್ನ ಪಾಡಿಗೆ ನಡ್ಕೊಂತ ಹೋಗು ಅಂತ ಹೇಳಿದ್ರು ಅವಾಗ ನಾಗಪ್ಪ ಹೌದೇನ್ರಿ ಅದು ಶಗಣಿ ಹುಳ ಅನ್ರಿ ಗೊತ್ತಾಗಲಿ ಬಿಡ್ರಿ ಅದು ಹಂಗೈತಿ ಬಿಡದ ಚಟ ಅಂತ ತಿಳ್ಕೊಂಡು ತನ್ನ ಪಾಡಿಗೆ ತಗೊಂಡು ಹಂಗ ಪಾರ್ವತಿ ಪರಮೇಶ್ವರರ ಕೈಲಾಸವಾಸದಲ್ಲಿ ಆರಾಮಾಗಿ ಕುಳಿತಿರುವಂತ ಪ್ರಸಂಗದೊಳಗೆ ನಾರದ ಮಹರ್ಷಿ ಬಂದು ಕಟ್ಟಿಗೆ ನೋಡ್ರಿ ಏನಂತ ಪಾರ್ವತಿ ದೇವಿ ನಿನಗೆ ಮೋಸ ಮಾಡಕತ್ತಾರ ಏನ್ ಮೋಸ ಮಾಡಕತ್ತಾರ ಏನಿಲ್ಲ ಮತ್ ಭೂಲೋಕದೊಳಗ ನಿಂಬೆಕ್ಕ ಅನ್ನುವಂತ ಒಬ್ಬ ತಾಯಿಗಳ ನಿನ್ನಿಂದನೇ ಹೋಗಿ ನಿನ್ನ ವಂಶದಿಂದನೇ ಹೋಗಿರ್ತಕ್ಕಂಥ ತಾಯಿ ನಿನ್ನನ್ನು ಕುರಿತು ಜಪ ಮಾಡಕ್ ಹಚ್ಚೋದು ಬಿಟ್ಟು ಶಿವನ ಕುರಿತು ಜಪ ಮಾಡಕ್ ಹಚ್ಚ ಬರೀ ಶಿವನ ಬಗ್ಗೆ ಅಟ್ಟ ಧ್ಯಾನ ಮಾಡ್ಬೇಕಂತೆ ಶಿವನ ಬಗ್ಗೆ ಅಟ್ಟ ಧ್ಯಾನ ಮಾಡ್ಬೇಕಂತ ಯಾವಾಗ ಶಿವನ ಬಗ್ಗೆ ಅಟ್ಟ ಧ್ಯಾನ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತಾಳ ಅಂತಂದ ಮೇಲೆ ಪಾರ್ವತಿ ದೇವಿ ಒಂದು ಕ್ಷಣ ಸಿಟ್ಟು ಬಂದು ಬಿಡುತ್ತೆ ಹೌದೇನಪ್ಪ ಆಗಲಿ ನೋಡಿ ಎಷ್ಟು ದಿವಸ ಮಾಡ್ತಾಳ ಅಂತ ತಿಳ್ಕೊಂಡು ಪಾರ್ವತಿ ದೇವಿ ಒಂದಿಷ್ಟು ಕೋಪವನ್ನು ವ್ಯಕ್ತಪಡಿಸ್ತಾಳೆ ಹೆಂಗೆ ಕೋಪವನ್ನು ತಾಳ್ತಾಳೆ ಭೂಲೋಕದೊಳಗ ಪರಮೇಶ್ವರ ಅನ್ನುವಂಥವನು ನಾವೊಂದು ರೀತಿ ಒಳಗೆ ದೇಹ ಇದ್ದಂಗೆ ಒಳಗಡೆ ನಮ್ಮ ಆತ್ಮ ಐತಲ್ಲ ಆತ್ಮ ಯಾವುದು ಅಂತಂದ್ರೆ ಪಾರ್ವತಿ ದೇವಿ ಶಕ್ತಿ ಅದೊಂದು ಶಕ್ತಿ ಅವತಾರ ಪಾರ್ವತಿ ಶಿವ ಪಾರ್ವತಿ ಇಬ್ರು ಒಂದೇ ಆದ್ರೆ ಪಾರ್ವತಿ ದೇವಿ ಅದನ್ನ ತಿಳ್ಕೊಳ್ಳಾರ ಆ ನಿಂಬೆಕ್ಕ ಮೇಲೆ ಒಂದಿಟ್ಟು ಸಿಟ್ಟಾಗಿ ಅಕಿನನ್ನ ಪರೀಕ್ಷೆ ಒಳಪಡಿಸ್ತಾವ ನೋಡಿ ಹೆಜ್ಜೆಗೂ ಪರೀಕ್ಷೆ ಮಾಡೋದು ಎಷ್ಟರ ಮಟ್ಟಿಗೆ ಕಾಟವನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಭಕ್ತಿ ಒಳಗೆ ಪರೀಕ್ಷೆ ಮಾಡೋದು ಆ ತಾಯಿ ಏನಂದ್ರೆ ನಿಂಬೆಕ್ಕ ತಾಯಿ ಮದುವೆಯಾಗಿ ಬಂದ ತಕ್ಷಣದಲ್ಲಿ ಏನು ಬರಗಾಲ ಬಿತ್ತಲ್ಲ ಬರಗಾಲ ಬಿದ್ದ ಸಂದರ್ಭದೊಳಗೆ ಅನ್ನ ನೀರು ಇಲ್ಲದ ಎಲ್ಲೆಲ್ಲೋ ಜನ ಎಲ್ಲ ಬಿದ್ದು ಸಾಯುವಂತ ಸಂದರ್ಭದೊಳಗೆ ನಿಂಬೆಕ್ಕ ಮಹಾದೇವನಿಗೆ ಹೇಳ್ತಾಳ ಇಲ್ರಿ ಮತ್ತೆ ಜನ ಎಲ್ಲ ಸಾಯಕತ್ತದ ಜನಗಳಿಗೆ ಒಂದಿಷ್ಟು ಅನ್ನದಾಸೋಹವನ್ನು ತೆಗಿಯೋಣ ರಂಜಿತ್ ಕೇಂದ್ರಗಳನ್ನು ತೆಗಿಯೋಣ ನಿಮ್ಮೂರಾಗದವ್ರು ತೆಗೆದಿದ್ರು ಗೊತ್ತಾಗ ವಿರಕ್ತಿ ಮಾಡಿದಾಗ ಯಾವಾಗ 75-76 ಬರಗಾಲ ಬಿದ್ದಿತ್ತು ಅಂತ ಪ್ರಸಂಗದೊಳಗೆ ಮೂರು ತಿಂಗಳ ಗಂಟೆ ಅನ್ನದಾಸೋಹವನ್ನು ನಡೆಸಿರ್ತಕ್ಕಂಥ ನಿಡೋಣಿ ವಿರಕ್ತ ಮಠ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕು ಈ ಸಂದರ್ಭದಲ್ಲಿ ಎಲ್ಲ ಕಡೆ ಬರಗಾಲ ಬಿದ್ದಿತ್ತು ಎಲ್ಲಿಯೂ ಕೂಡ ಅನ್ನ ನೀರು ಇರುವಂತಹ ಪ್ರಸಂಗದೊಳಗೆ ದಾಸೋಹ ಕೇಂದ್ರವನ್ನು ತೆಗಿತಾರ ಅಜ್ಜವರು ಯಾವಾಗ 3 ತಿಂಗಳ ಗಂಟೆ ದಾಸೋಹ ನಡೆದಾಗ ಹುಬ್ಬಳ್ಳಿಯ ಗಂಗಾಧರ ಜಗದ್ಗುರುಗಳು ಕೂಡ ಬಂದು ಆ ದಾಸೋಹಕ್ಕೆ ಚಾಲನೆಯನ್ನು ನೀಡಿಕೊಡ್ತಾರೆ ಮತ್ತೆ ಇಲ್ಲಿಂದ ನಿಡೋಣಿಂದ ಹುಬ್ಬಳ್ಳಿ ಹೋಗಿ ಮತ್ತೆ 3 ತಿಂಗಳು ಆ ದಾಸೋಹ ನಡೆಯಿದೆ ಅಂತ ತಿಳ್ಕೊಂಡು ಅಕ್ಕಿ ದಾಸೋಹಗಳನ್ನು ಕೊಟ್ಟು ಬಂದಿರತಕ್ಕಂಥ ಉದಾಹರಣೆ ನಮ್ಮ ನಿಡೋಣಿ ಗ್ರಾಮಕ್ಕೆ ಸಂತದ ಮಾಡಬೇಕು ಯಾವಾಗ ಒಂದಿಷ್ಟು ಅಣುವು ಆಪತ್ತು ಬಂದಾಗ ಒಬ್ಬರಿಗೊಬ್ಬರು ಆಗಬೇಕು ಹಂಗಂತ ತಿಳ್ಕೊಂಡು ನಿಂಬೆಕ್ಕ ಅಲ್ಲಿ ಬರಗಾಲ ಬಂತು ಅಂತ ತಿಳ್ಕೊಂಡು ಊರಿಗೆಲ್ಲರಿಗೂ ಕೂಡ ದಾಸೋಹ ಮಾಡಬೇಕು ಅಂತ ದಾಸೋಹ ಮಾಡಾಕತ್ತಿದ್ದು ದಾಸೋಹ ಮಾಡಿರುವಂತಹ ಪ್ರಸಂಗದೊಳಗೆ
ನಿಂಬೆಕ್ಕನ ದಾಸೋಹ ಹೆಂಗಿತ್ತು ಅನ್ನೋದಕ್ಕೆ ಕೇಳ್ತೀನಿ ಒಬ್ಬ ನಿಮಗ. ಮಹಾದೇವ ಬಹಳ ಸೌಮ್ಯ ಮನುಷ್ಯ ಗಂಡನಾಗಿರ್ತಕ್ಕಂಥ ತಿಳಿಸಿ ಹೇಳ್ತಾಳ. ಇಲ್ರಿ 4 ಮಂದಿ ಜನ್ಮಾಮೂರ್ತಿ ಪ್ರಸಾದ ಮಾಡಿದ್ರು ಅಂತಂದ್ರೆ ಭಗವಂತ ನಮಗೆ ಎಲ್ಲೋ ಕೊಡ್ತಾನೆ. ಒಂದ್ ನಡ್ಲಿ ಏನಾಗತ್ತಾಗ್ಲಿ, ಒಂದಿಟ್ಟು ಹೊಲ ಮಾರ್ರಿ, ಹೊಲ ಮಾರಿ ಆದ್ರೂ ಕೂಡ ದಾಸೋಹ ನಡೆಸೋಣ ಅಂತ ತಿಳ್ಕೊಂಡು ನಿಂಬೆಕ್ಕ ಇತ್ತು ಹೊಲವನ್ನು ಮಾರಕ್ ಹಚ್ತಾಳ. ಇದ್ದ ಹೊಲವನ್ನ ಮಾರಿ ದಾಸೋಹ ನಡೆಸ್ತಾಳೆ ನೀರೂರೊಳಗೆ, ಬೋರ್ಗೆ ಗ್ರಾಮದೊಳಗೆ. ಯಾವಾಗ ಬೋರ್ಗಿ ಒಳಗ ದಾಸೋಹ ಬರಗಾಲ ಪರಿಸ್ಥಿತಿ ಒಳಗ ದಾಸೋಹ ನಡೆಯೋಣ ಅಂತ ತಿಳ್ಕೊಂಡು ನೀಲೂರು ಸುತ್ತಮುತ್ತಿರುವಂತ ಎಲ್ಲ ಹಳ್ಳಿಗಳು ಕೂಡ ಬಂದು ಅಲ್ಲಿ ಪ್ರಸಾದವನ್ನು ಮಾಡ್ತಿರ್ತಾರೆ. ಪ್ರಸಾದ ಮಾಡುವಂತ ಸಂದರ್ಭದೊಳಗೆ ಫಲಾನು ಕೂಡ ಮುಗಿದು ಹೋಗ್ತದೆ. ಕೊನೆಯದಾಗಿ ಮಿಕ್ಕಿ ಸಾಲ ಸೂಲ ಮಾಡಿ ದಾಸೋಹ ಆರಂಭ ಮಾಡ್ತಾರೆ. ಯಾವಾಗ ದಾಸೋಹ ಮಾಡಿ ಕೊನೆಯ ಪಕ್ಷದೊಳಗೆ ಅನುಷ್ಠಾನವನ್ನು ಮಾಡ್ತಾಳೆ, ಅವಾಗ ಮಳೆ ಬಂತು, ಎಲ್ಲರೂ ಕೂಡ ಸಂತುಷ್ಟರಾದ್ರು. ನೀಲೂರು ನಿಂಬೆಕ್ಕ ತಾಯಿಗೆ ಜೈಘೋಷ ಹಾಕಿದ್ರು. ಜೈಘೋಷೆಯನ್ನು ಹಾಕಿದ್ರು ನಿಜ ಕರೆ. ತಾಯಿ ಗರ್ಭದರ್ಶಿ ಇಡೀ ಊರಿಗೂರೇ ಕುಡಿಸದ ಕಾರ್ಯ ಮಾಡಿದ್ರು. ಎಲ್ಲ ಕುಡಿಸದ ಕಾರ್ಯ ಮಾಡಿ ನಂತರದೊಳಗೆ ಇಲ್ಲಿ ನಿಂಬೆಕ್ಕ ಮತ್ತು ಮಹಾದೇವ ಇಬ್ರು ಕೂಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದು ನಡಿ ಅಂತ ತಿಳ್ಕೊಂಡು ದೇವಸ್ಥಾನಕ್ಕೆ, ಮಹಾದೇವ ಶಿವನ ದೇವಸ್ಥಾನಕ್ಕೆ ಊರೊಳಗಿರುವಂತ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ತಿಳ್ಕೊಂಡು ಹೋಗ್ತಾರೆ. ಬರುವಂತ ಸಂದರ್ಭದೊಳಗೆ ತುಂಬು ಗರ್ಭಿಣಿಯಾಗಿರುವಂತ ನಿಂಬೆಕ್ಕ ತಾಯಿ ನೋವು, ಬೇನೆ, ಹೆರಿಗೆ ನೋವನ್ನು ತಾಳ್ತಾ ಇಡೀ ಊರೇ ಸಹಾಯ ಮಾಡಿರುವಂತ ನಿಂಬೆಕ್ಕ ತಾಯಿಗೆ ಇಲ್ಲಿಂದ ಪರೀಕ್ಷೆ ಆರಂಭ ಆಗ ನೋಡಿ. ಇಡೀ ಊರೇ ಬೇಕಾಗಿರ್ತಕ್ಕಂಥ ನಿಂಬೆಕ್ಕ ತಾಯಿ ಹೆರಿಗೆ ನೋವಿನಿಂದ ಒದ್ದಾಡಕತ್ತಿದ್ರೆ ಗಂಡ ಬಿಟ್ಟರೆ ಯಾರೊಬ್ಬರು ಕೂಡ ಆ ತಾಯಿಗೆ ಸಹಾಯಕ್ಕೆ ಬರಲಾರ್ದಂಗೆ ಆಗಿಬಿಡುತ್ತೆ. ಪಾರ್ವತಿಯ ಕೋಪ, ಯಾರು ಕೂಡ ಅದು ಹೋಗ್ಲಾರ್ದಂಗೆ ಮಾಡಿಬಿಟ್ಲು. ಯಾರೊಬ್ರು ಕೂಡ ಬರಲಾರ್ದಂಗಾತು. ಆ ನೋವಿನಿಂದ ನರಳಿ ಯಾವಾಗ ಹೆರಿಗೆ ಆಗಿ ಆ ಮಗಳು ಬಂದು ಮಲ್ಕೊತ್ತಲ್ಲ, ಮಗಳು ಇರ್ತಕ್ಕಂಥ ಮಹಾದೇವ ಆ ಮಗುವನ್ನು ತಂದು ತೋರಿಸಿದ ಮೇಲೆ ಅವಾಗ ಇರುವಂತೆ ಹೆರಿಗೆ ನೋವು ಎಲ್ಲವೂ ಕೂಡ ನೋವು ಹೋಗಿಬಿಟ್ಟು ಅಂತ ಈಗ ನಾವು ಅಂತೀವಿ ನೋಡಿ. ಆ ತಾಯಿ ಜನ್ಮವನ್ನ ನಾವು ತಾಯಿಯಿಂದ ಜನ್ಮವನ್ನ ತಾಳ್ಬರ್ಬೇಕಾಗಿತ್ತು ಅಂತಂದ್ರೆ ಎಷ್ಟು ನೋವು ಆಗ್ತದೆ ಅಂದ್ರೆ ಒಬ್ಬ ತಾಯಿಗೆ ನಮ್ಮ ಎಲುಬು ಒಂದು ಮುರಿದಾಗ ಎಷ್ಟು ನೋವು ಆಗುತ್ತಲ್ಲ ಅಂತ 7 ಎಲುಬುಗಳ ಮುರಿದಷ್ಟು ನೋವು ಆ ಹೆಣ್ಣುಮಗಳಿಗೆ ಆಗ್ತದಂತ ಹೆರಿಗೆ ಆಗುವಂತ ಸಂದರ್ಭದಲ್ಲಿ. ಆ ಸಂದರ್ಭಕ್ಕೆ ಅಂತಿರ್ತಾಳಂತೆ ನಮ್ಮಲ್ಲಿ 3 ವೈರಾಗ್ಯಗಳದ. ಒಂದು ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ, ಮತ್ತೊಂದು ಪ್ರಸೂತಿ ವೈರಾಗ್ಯ. ಪ್ರಸೂತಿ ವೈರಾಗ್ಯ ಅಂದ್ರೆ ಹೆರಿಗೆ ಆಗುವಂತ ಪ್ರಸಂಗಗಳಿಗೆ ಇದು ಯಾವ ಬೇಕಾಗಿತ್ತು ಮರ, ಇನ್ನೊಂದು ಮಕ್ಕಳು ಅನ್ನುವಂಥದ್ದು ಬೇಡ ಅಂತಿರ್ತಾಳಂತಕ್ಕೆ ತಾಯಿ. ಯಾವಾಗ ಮಗು ಅಳು ಶಬ್ದ ಕೇಳ್ತೋ ಆ ನೋವೆಲ್ಲ ಮಾಯ ಆಗಿಬಿಡ್ತಾವೆ, ಮುಗಿದು ಹೋಗ್ಬಿಡ್ತದೆ. ಇದು ಪ್ರಸೂತಿ ವೈರಾಗ್ಯ ಅಂತ ಕರೀತಾರೆ. ಇನ್ನು 2ನೇದ್ದು ಪುರಾಣ ವೈರಾಗ್ಯ. ಪುರಾಣದೊಳಗೆ ಇಲ್ಲಿ ಕೇಳುವಾಗ ಏನು ಭಾಳ ಚಂದ ಕೇಳೋದು ಎಲ್ಲ ಹೌದ್ರಿ ಸರ್, ನೀವು ಹೇಳಿದೆಲ್ಲ ಕರೆ ಇದೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಇರುವ ಜೀವನ ನಡುವೆ ಕತ್ತಲೆ. ಏನು ಇಲ್ಲ, ಬರುವಾಗ ಹಂಗ ಬಂದು ಹೋಗುವಾಗ ಹಂಗ ಹೋಗೋದೈತೆ ಸರ. ನೀವು ಹೇಳೋದ್ರೊಳಗೆ ಎಲ್ಲ ಕರೆ ಐತಿ. ನೀವು ಹೇಳಿದಾಗ ಎಲ್ಲ ದಾನ ಮಾಡೇ ಹೋಗ್ಕೊಳ್ಳೋದು. ಹೋಗುವಾಗ ಉಂಡು ತಿಂದು ಪ್ರಸಾದ ಮಾಡೋ ಎಲ್ಲ ಜಾಡಿಸಿ ಬಿಟ್ಟು ಹೋಗಿಬಿಡೋದು. ಇದ್ಯಾವ್ದು ಪುರಾಣ ವೈರಾಗ್ಯ. ಇನ್ನೊಂದೈತೆ ನೋಡ್ರಿ ಕೊನೆಯದಾಗ ಸ್ಮಶಾನ ವೈರಾಗ್ಯ. ಸ್ಮಶಾನ ವೈರಾಗ್ಯ ಸಾವು ಅನ್ನುವಂಥದ್ದು ಯಾವಾಗ ಹೆಂಗೆ ಬರ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಭಾಳ ಮಂದಿ ಅಂತಿರ್ತಾರೆ, ಇಲ್ಪ ನಗರದೊಳಗಿರ್ಬೇಕು, ಏನಾದರೂ ಕಾಯಿಲೆಗಳು ಬಂದು ಅಂತಂದ್ರೆ ಅಲ್ಲಿ ದವಾಖಾನೆಗಳಿರ್ತಾವ, ಹೋಗಿ ತೋರಿಸಬಹುದು ಅಂತ ಒಂದು ಕ್ಷಣ ನೆನಪಿಸ್ಕೊಂಡು ಬಿಡ್ರಿ. ಇದೇ 2 ವರ್ಷದ ಹಿಂದ್ಗಡೆ ಚಿತ್ರನಟ ಪುನೀತ್ ರಾಜ್ಕುಮಾರ್ ಒಂದು ಕ್ಷಣ ಮೈಯಾಗಿರ್ತಕ್ಕಂಥ ಕೂದಲುಗಳಿಗೆ ರೋಮಾಂಚನ ಬಂದು ಬಿಡ್ತಾವೆ, ಹೆಸರು ಕೇಳಿದ್ರೆ ಸಾಕು. ಪುನೀತ್ ರಾಜ್ಕುಮಾರ್ ಎಷ್ಟೆಲ್ಲ ದೇಹದೊಳಗೆ ಸದೃಢ ಇದ್ದ, ಇನ್ನೂ ಯುವಕ ಇದ್ರೂ ಕೂಡ, ಸಿಟಿ ಒಳಗೆ ಇದ್ರೂ ಕೂಡ ಟ್ರೈ ಮಾಡಿದ್ರೆ 100 ಹಾಸ್ಪಿಟಲ್ಗಳು ಬಂದಿರ್ತಿದ್ದು, ಆದರೆ ಜೀವವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಕ್ಷಣ ಪ್ರಾಣ ಪಕ್ಷಿ ಭಗವಂತನ ಅಪ್ಪಣೆ ಆಯ್ತು ಅಂತಂದ್ರೆ ಯಾರು ಹಿಡಿದ್ರು ಕೂಡ ಕೇಳುವುದಿಲ್ಲ. ಪರಮಾತ್ಮ ಹೇಳಿದ, ಯಮ ಬಂದಂತ ಎಲ್ಲಿ ಭೂಲೋಕಕ್ಕೆ ಬಂದ ಕಿಶನ್ ಈ ಸದಾಶಿವನ ಅಂತ ಹುಡುಗನಂತ ಮಡಿ ಹತ್ರ ಹೋದ. ಇವ ತಬಲಾ ಬರ್ತಾರಲ್ರಿ, ಇಂಥ ಹತ್ರ ಹೋದ ಮೇಲೆ ಅವ್ನು ಹೇಳಿದರ್ತಾವ ಏನಂತ, ಇಲ್ಲ ಮತ್ತೆ ಇದೆಲ್ಲ ಮುಗೀತು, ನಡಿ ಹೋಗಡಿ ಮ್ಯಾಗ ಅನ್ನೋ. ಅವ್ನು ಶಾಣೆ ಹುಡುಗ ಏನನ್ನೋ, ಮತ್ತೆ ಯಾಕಪ್ಪ ಇನ್ನೂ ನನ್ನ ಕೆಲಸ ಭಾಳ ಆಗೋದ, ಮತ್ತೆ ಅಲ್ಲಿ ಬಡ್ಡಿ ರೊಕ್ಕ ಕೊಡ್ತೀನಿ, ಮತ್ತೆ ಈಗ ಹಿಂಗೆ ಬಂದ್ರೆ ಹೆಂಗೆ? ಇಲ್ಲ ಮುಗಿದತ್ತೀನಿ, ಎಲ್ಲ ಚೀಟಿ ಒಳಗೆ ಮೊದಲ ಹೆಸರು ನಿಂದ ಐತಿ, ಅದಕ್ಕೆ ನಿನ್ನ ಮನೆಗೆ ಬಂದಿನಿ, ನಡಿ ಹಾಕೊಂಡು ನಡಿ ಹಾಕೋಕೊಳ್ಳಿದಂತ ಮತ್ತೆ ತಯಾರು ಮಾಡಿ ಅವಾಗ ತೆಗಿ ಓಡಿಸಿದ್ರಿ. ಅವ್ ಭಾಳ ಹುಷಾರೈತೆ ಹುಡುಗ, ಹುಷಾರು ಹೋದಂತಾರೆ ಇಲ್ಲಂತಲ್ಲ. ಯಾವಾಗ ನಾವು ತೆಲಿ ಓಡಿಸಿ ಹೇಳಿದ ಏನಂತ, ಯಮರಾಜ ಭಾಳ ದಿವಸದಿಂದ ಬಂದಿಪ್ಪ ಕುಂದ್ರೆ ಒಂದು ಸ್ವಲ್ಪ
ಒಂದ್ ಸ್ವಲ್ಪ ಪಾನಕ ಗಿಂಕ ಮಾಡ್ಕೊಂಡು ಬರ್ತೀನಿ ಕುಡಿಯಾಕ ಕುಂದ್ರ ಅಂತ ತಿಳ್ಕೊಂಡು ಯಮರಾಜನ ಕುದಿಸಿದ ಅವ್ ಕರ್ಕೊಂಡು ಬರಕ್ ಹೋದವ್ರಿ ಅವ್ ಆಗ್ಲಿ ಬಿಡಪ್ಪ ಅಂತ ಸ್ವಲ್ಪ ನನಗೂ ಬೇಸರ ಆಗೈತಿರ್ಲಿ ಅಂತ ತಿಳ್ಕೊಂಡು ಪಾನಕ ತಗೊಂಡು ಬಂದ ಪಾನಕ ಕೊಟ್ಟ ಪಾನಕ ಒಳಗೆ ನಿದ್ದಿಗಳಿಗೆ ಹಾಕಿ ಕೊಟ್ಟಿದ್ವಿ ನೀವು ನಿದ್ದಿಗಳಿಗೆ ಹಾಕಿ ಕೊಟ್ಟು ಮಕ್ಕೊಂದ ಯಮರಾಜನ ಕೈಯಾಗಿತ್ತಲ್ಲ ಲಿಫ್ಟ್ ಆ ಲಿಫ್ಟ್ ತಕೊಂಡು ಕೈಯಾಗಿಲ್ಲ ಮೊದಲು ಲಿಫ್ಟ್ ಕಸ್ಕೊಂಡು ಮೊದಲು ಹೆಸರು ಇತ್ತಲ್ಲ ಅವ್ನು ಆ ಹೆಸರು ತೆಗೆದು ಕೊನೆಯಾಗ ಹಾಕಿದ ಲಾಸ್ಟ್ ಪಾಳೆ ಬರ್ಲಿ ಅಂತ ಹೇಳಿ ಲಾಸ್ಟ್ ಪಾಳೆ ಬರ್ಲಿ ಅಂತ ತಿಳ್ಕೊಂಡು ಕೆಳಗೆ ಹಾಕಿ ಮತ್ತೆ ಸಿಟಿ ಹೆಂಗಿತ್ತ ಎಟ್ಟ 2-3 ತಾಸು ನಿದ್ದೆ ತಗೊಂಡು ನೋಡ್ರಿ ಯಮರಾಜ ನಿದ್ದೆ ತಗೊಂಡ ಮೇಲೆ ಯಾತ್ರ ಆದ್ಮೇಲೆ ಹೇಳಿದವು ಏನು ಮರ ಏನು ಪಾಣಕ ಎಂತ ಪಾಣಕ ಒಟ್ಟ ನಿದ್ದಿನ ಆಗಿದ್ದಿಲ್ಲ ಭಾಳ ಚಲೋ ನಿದ್ದೆ ಆತ ನನಗೆ ಭಾಳ ಚಲೋ ನಿದ್ದೆ ಆತ ನನಗೆ ಇಷ್ಟು ನನಗೆ ಸಂತುಷ್ಟ ಆಗುವಾಗ ನಿದ್ದೆ ಮಾಡಿಸಿ ಅಂತ ಮೇಲೆ ಇನ್ನು ಮೇಲೆ ನಿಂದು ಫಸ್ಟಿಗಿತ್ತಲ್ಲ ಲಿಫ್ಟ್ ಆ ಫಸ್ಟಿಗಿದ್ದು ಲಿಫ್ಟ್ ಬಿಟ್ಟಿಸಿ ಲಾಸ್ಟಿಂದ ಬರ್ತೀನಿ ಏನ್ ಮಾಡಿದ್ರೆ ಅವನು ಏನ್ ಮಾಡಿದ ತಲೆ ಓಡಿಸಿದ್ರೆ ಲಾಸ್ಟಿಗೆ ಬಂದಿದ್ದ ಹೆಂಗಿದ್ರು ಬಿಡುವುದಿಲ್ಲ ಅಂತ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನು ಬಿಡದು ಅಕ್ಕಮಾದೇವಿ ಹೇಳ್ತಾಳ ಯಾವ ವಿದ್ಯೆ ಎಷ್ಟಿದ್ರೆ ಕಲಿತರೆ ಏನಾಗುವುದ ಒಂದು ಕ್ಷಣ ಭಗವಂತನ ಅಪ್ಪಣೆ ಆತು ಅಂತಂದ್ರೆ ಯಾರನ್ನು ಕೂಡ ಒಂದು ಕ್ಷಣ ಬಿಡುವುದಿಲ್ಲ ಭೂಮಿಯ ಮೇಲೆ ಬಂದೀವಿ ಅಂತಂದ ಮೇಲೆ ಜಬ್ ತುಮ್ ಆಯೇ ತೋ ಜಗತ್ ಮೇ ಜಗ್ ಹಸೆ ತುಮ್ ರೋಯಿ ಕಬೀರದಾಸ ಹೇಳ್ತಾನೆ जब तुम आए तो जगत में जग हसे तुम रोई ऐसी करनी कर चलो जग रोई तुम हसे ಏನಿ ಮಾತಿನ ಅರ್ಥ ಯಾವಾಗ ಭೂಮಿಯ ಮೇಲೆ ನಿನ್ನ ಜನನ ಆಗುವಂತ ಸಂದರ್ಭದೊಳಗ ಯಾವಾಗ ಲಕ್ಷ ಕೊಡ್ರಿ ಬಹಳ ಚಂದದ ಯಾವಾಗ ನಿನ್ನ ಜನನ ಆಗುವಂತ ಪ್ರಸಂಗದೊಳಗ ಅಳ್ಕೋತ ಭೂಮಿ ಮೇಲೆ ಬರ್ತೀಯ ಹೌದಲ್ರಿ ಹುಟ್ಟುವಂತ ಮಕ್ಕಳೆಲ್ಲ ಅಳ್ಕೋತ ಬರ್ಬೇಕು ಮತ್ತೆ ಊರಾಗ ಅವ್ರ ನಕ್ಕೋತ ಬಂದವ ಏನಿಲ್ಲ ಅಳ್ಕೋತನ ಬರ್ತಾವ ಒಂದು ವೇಳೆ ಅಳಲಿಲ್ಲ ಅಂತಂದ್ರ ಆ ಮಗುವನ್ನು 2 ಕಾಲ್ ಮ್ಯಾಗ ಹಿಡಿತಾರ ಮ್ಯಾಗ ಹಿಡಿದು ಚೂಟ್ತಾರ ಬಡಿತಾರ ಅಟ್ಟು ಅಳಲಿಲ್ಲ ಅಂದ್ರ ಇವ್ರು ನಿಂತವ್ರಲ್ಲ ಆಚಾರ ಮಾಡ್ತಾರ ಗೊತ್ತಾಗ್ತಲ್ಲ जब तुम आए तो जगत में जग हसे तुम रोए ऐसी करनी कर चलो जग रोए तुम हसे ಜಗತ್ತಿಗೆ ನಿನ್ನ ಜನನ ಆಗುವಂತ ಸಂದರ್ಭದೊಳಗೆ ಅಳ್ಕೋತ ಭೂಮಿಗೆ ಬರ್ತೀಯ ನಿನ್ನ ನಂಬಿರ್ತಕ್ಕಂಥ ಸಂಬಂಧಿಕರೆಲ್ಲರೂ ನಗತಾ ಸ್ವಾಗತ ಮಾಡ್ತಾರೆ ನೀ ಅಳ್ಕೋತ ಬಂದಿ ಅಂತ ಅವರು ಅಳ್ಕೋತ ಸ್ವಾಗತ ಮಾಡ್ತಾರೆ ಎಲ್ಲ ಅವರು ಕೂಡ ಮಗುವಿನ ಜನನ ಆತು ಅಂತ ಹೆಂಗ್ ಹುಟ್ಟಿದ್ರ ಜಿಲೇಬಿ ಹಂಚ್ತಾರ ಗಂಡು ಹುಟ್ಟಿದ್ರ ಮಾಡಿ ಚೇಂಜ್ ಮಾಡಿಲ್ಲ ಅದನ್ನ ಈಗ ನಾನು ಚೇಂಜ್ ಮಾಡ್ರಿ ಹೆಂಗ್ ಹುಟ್ಟಿದ್ರ ಬೇಡ ಹಾಕ್ರಿ ಗಂಡು ಹುಟ್ಟಿದ್ರ ಉಲ್ಟಾ ಮಾಡಿ ನೋಡ್ರಿ ಏನಾಗುದಿಲ್ಲ ಯಾರ ತಗೊಳ್ಕೊಬಿಟ್ಟು ಕರ್ಕೊಂಡು ಬರೋರು ನೋಡೋಣ ಖುಷಿ ಸಂಭ್ರಮ ಆಚರಣೆಯನ್ನು ಮಾಡ್ತೀನಿ ಯಾವಾಗ ಅಳ್ಕೋತ ಬಂದಿಯಲ್ಲ ಐಸಿ ಕರ್ನಿ ಖರ್ಚಲು ಅಂದ್ರ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಹೆಂಗಿರ್ಬೇಕು ಮಂದಿಯ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ ಮಂದಿಯ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ ಹೋಗುವಾಗ ಮಂದಿಯ ಬಾಯ ಆಗಿರ್ಬೇಕು ಸರಿಯಾಗಿರಲ್ರಿ ಬಾಯಾಗಿರೋದಕ್ಕೂ ಹಲ್ಲಾಗಿರೋದಕ್ಕೂ ಫರಕ್ ಐತಿ ಮತ್ತೆ ಹೌದಿಲ್ರಿ ಮತ್ತೆ ಬಾಯಾಗಿರ್ಬೇಕಂದಾರ ಬಾ ಅಂತ ತಿಳ್ಕೊಂಡು ಅಜ್ಜವ್ರು 32 ಹಲ್ಲು ಅದಾವ ನಾಲಿಗೆ ಇರೋ ಒಂದ ಐತಿ ಹೌದಿಲ್ಲ 32 ಹಲ್ಲುಗಳು ಹೇಳಕತ್ತು ಅಂತ ನಾಲಿಗೆಗೆ ಎಲ್ಲಿಲ್ಲ ಅದ್ರ ನಾಲಿಗೆ ಎಷ್ಟು ಹಾರಾಡ್ತಿ ಇರೋ ಒಬ್ಬನದಿ ಸುಮ್ ಕುಂದ್ರು ಬಾಯಾಗದಾವ ಇಲ್ಲ ಎಷ್ಟು ಹಾರಾಡ್ತಿ ಸುಮ್ ಕುಂದ್ರು ಅವಾಗ ನಾಲಿಗೆ ಹೇಳ್ತದಂತ ಹೌದಪ್ಪ ನೀವೆಲ್ಲ 32 ಮಂದಿ ಇರಬಹುದು ಆದ್ರೆ ನಾ ಇರೋ ಒಬ್ಬನ ಅದೀನಿ ಎದ್ರಿ ನಾವು ಒಬ್ಬಗ ಅಣಬಾರು ಅಂದ್ ಬಿಟ್ನಿ ಅಂದ್ರೆ 32 ಮಂದಿ ಹೊರಗ ಹೌದಲ್ರಿ ಇವ್ರು ಒಂದ ಇರ್ತಾರೆ ನಾಲಿಗೆ ಆದ್ರೆ ಮಂದಿಯ ಬಾಯಾಗಿರ್ಬೇಕು ಅಂತಂದ್ರ ಹಲ್ಲಾಗಿರವಾರ ನಾಲಿಗಾಗಿರ್ಬೇಕು ಅಂತಿರ್ತೀರಿ ನೋಡಿ ಯಾವ ಕೆಟ್ಟ ಕೆಲಸ ಮಾಡ್ತೀರಿ ಹಲ್ಲು ಕಟ್ಟಿಸಿ ಅವಂಗ ಶಾಪ ಹಾಕಿದಂಗೆ ಮಾಡ್ತಿರ್ತೀರಿ ಎಂದ್ ಹೊಕ್ಕತ್ತೋ ಇದು ನಂಗೆ ಹಲ್ಲು ಕಟ್ಟಿಸಿದ್ರಿ ಅಂತಂದ್ರೆ ಹಲ್ಲಾಗದವ ಅಂತ ಇನ್ನೂ ತುಸಿರ್ಬೇಕಾಗಿತ್ತಪ್ಪ ಎಷ್ಟು ಚಲೋ ಕೆಲಸ ಮಾಡಕತ್ತಾನ ನಾಲಿಗೆ ಒಳಗಿರ್ಬೇಕು ಅಂತ ಕೆಲಸ ಮಾಡ್ಬೇಕು ಅಂತ ಹಂಗ ನಿಂಬೆಕ್ಕ ತಾಯಿ ಎಷ್ಟ ಕಷ್ಟಗಳು ಬಂದ್ರು ಕೂಡ ಜನರಿಗೆ ಒಳ್ಳೆಯದನ್ನ ಮಾಡ್ಕೊತ ಬಂದು ಆದ್ರೆ ಯಾವಾಗ ತಾಯಿ ಹೆರಿಗೆ ನೋವನ್ನು ತಾಳುವಂತ ಪ್ರಸಂಗಗಳು ಯಾರು ಪ್ರೀತಿಸಿದಿಲ್ಲ ಅಷ್ಟೇ ಅಲ್ಲ ಏನು ಆ ಮಗುವಿನ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಲಲ್ಲ ತಾಯಿ ಅವಳಿಗೆ ಶಿವಾನಂದ ಅಂತ ನಾಮಕರಣ ಮಾಡ್ತಾರೆ ಶಿವಾನಂದ ಅಂತ ನಾಮಕರಣ ಮಾಡಿದ ತಕ್ಷಣದೊಳಗ ಅವತ್ತಿನಿಂದ ಮನಿ ಒಳಗ
ಒಂದಿಷ್ಟು ಮನೆಗಳಿಗೆ ಇಲ್ಲಿಲ್ಲದ ಕಿರಿಕಿರಿ ಆರಂಭ ಆಗಾಕತ್ತಿದೆ. ನಿಂಬೆಕ್ಕ ತಾಯಿಗೆ ಕಾಟ ಕಷ್ಟಗಳು ಆರಂಭ ಆಗಾಕತ್ತಿದ್ದು. ಪಾರ್ವತಿಯ ದೇವಿಯ ಒಂದಿಷ್ಟು ಮುಣಿಸ್ಕೊಂಡು ಏನೋ ಗೊತ್ತಿಲ್ಲ, ಆದ್ರೆ ಈ ಹೆಣ್ಣು ಮಕ್ಕಳ ಸಂಸಾರ ಅಂದಮೇಲೆ ಒಂದು ಕ್ಷಣ ಕಷ್ಟ ಬರುವುದ, ಮತ್ತೊಂದು ಕ್ಷಣ ಸುಖ ಬರುವುದ. ಹಗಲು ರಾತ್ರಿ ಹೆಂಗೈತಲ್ಲ ಹಂಗ ನಮ್ಮ ಜೀವನದಲ್ಲಿ ಒಂದು ಕ್ಷಣ ಸುಖದಿಂದ ಅದಿವೆ ಅಂದ ಮೇಲೆ ಒಂದು ಕ್ಷಣ ಕಷ್ಟ ಬಂದ ಬರುವುದ. ಒಂದು ಕ್ಷಣ ಕಷ್ಟ ಐತಿ ಅಂದ ಮೇಲೆ ಮುಂದೊಂದು ದಿನ ಸುಖ ಇದ್ದ ಐತಿ ಅಂತ ನಂಬಿಕೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ನಿಂಬೆಕ್ಕನ ಜೀವನದೊಳಗೆ ಹಿಂಗ ಕಷ್ಟ ಆರಂಭ ಆಗುವಲ್ಲ. ಏನು ಬರಗಾಲ ಇದ್ದಿರುವಂತ ಸಂದರ್ಭದೊಳಗ ಸುತ್ತ ಹಳ್ಳಿಗೆಲ್ಲ ಊಟಕ್ಕೆ ಹಾಕಿದ್ರಲ್ಲ, ದಾಸೋಹ ಮಾಡಿದ್ರಲ್ಲ, ಸಾಲ ಸೂಲ ಮಾಡಿದ್ರಲ್ಲ, ಸಾಲಗಾರರು ಎಲ್ಲರೂ ಬಂದು ಮನೆ ಮುಂದೆ ಕುಂದ್ರಾಕತ್ತಿದ್ರು. ಸಾಲಗಾರರೆಲ್ಲ ಬಂದು ಮನೆ ಮುಂದೆ ಕುಂದ್ರಾಕತ್ತಿದ್ರು. ಯಾವಾಗ ಸಾಲಗಾರ ಬಂದು ಮಣಿ ಕುಂದುವುದು ಅಷ್ಟೇ ಅಲ್ಲದ ಮಣಿ ಒಳಗೆ ಅತ್ತಿ ಮಾವ ತಮಗ ಒಂದಿಷ್ಟು ಇಲ್ಲಬಾರದ ಕಾಯಿಲೆಗಳು ಬರಾಕತ್ತಿದೆ, ರೋಗಗಳು ಬರಾಕತ್ತಿದೆ. ಯಾವಾಗ ರೋಗ ಸಾಲ ಬಾಧೆ ಇವೆಲ್ಲವನ್ನು ಕೂಡ ಕೇಳಿ ಕೇಳಿ ಸಾಕಾಗಿ ಎದ್ದು ಒಂದು ಮಣಿಯನ್ನು ಕೂಡ ಮಾರಿಬಿಡ್ತಾಳೆ ನಿಂಬೆಕ್ಕ ತಾಯಿ. ಯಾವಾಗ ಇದ್ದೊಂದು ಮಣಿಯನ್ನು ಕೂಡ ಮಾರಿ ಗಂಡ ಹೆಂಡತಿ ಎರಡೂ ಕೂಡಿ ಎಲ್ಲೆಲ್ಲಿ ದೇವಸ್ಥಾನಗಳು ಸಿಗ್ತಾವ ಊರು ಹೊರಗಡೆ ಇರುವಂತ ಒಂದು ದೇವಸ್ಥಾನಕ್ಕೆ ಬಂದು ನಿಂದಿರ್ತಾವ. ಯಾವಾಗ ಊರು ಹೊರಗಡೆ ಬಂದು ದೇವಸ್ಥಾನಕ್ಕೆ ಬಂದು ನಿಂತಾಗ ಊರಾಗಿನ ಮಂದಿ ಒಂದು ಮಾತಾಡಕ್ಕೆ ಚಾಲೂ ಮಾಡಿದ್ರು. ಜನಾನ ದನ ಅಂದಾರ ಸುಳ್ಳ ನೋಡ್ರಿ. ಹೆಂಗಿದ್ರು ಒಂದು ಮಾತಂತಾರ, ಇಷ್ಟು ದಿವಸ ದಾನ ಧರ್ಮ ಮಾಡಿದ್ದಕ್ಕ ನಿಂಬೆಕ್ಕಣ್ಣನ ಪೂಜ್ಯ ಭಾವನೆಯಿಂದ ಕಾಣ್ತಿರುವಂತ ಜನ ಈಗ ಮಾತಾಡಕ್ಕೆ ಚಾಲೂ ಮಾಡಿದ್ರು. ಮಗು ಹುಟ್ಟಲ್ಲ, ಆ ಹುಟ್ಟಿರ್ತಕ್ಕಂಥ ಮಗುವಿನ ಕಾಲಗುಣ ಸರಿಯಲ್ಲ, ಅದಕ್ಕೆ ನಿಂಬೆಕ್ಕ ಕಷ್ಟಗಳು ಬರಾಕತ್ತಿದೆ. ನಿಂಬೆಕ್ಕ ಕಷ್ಟಗಳು ಬರಾಕತ್ತಿದೆ. ಜನ ಮಾತುಗಳನ್ನು ಆಡುವಂತ ನಿಂದೆ ಮಾತುಗಳನ್ನು ಕೇಳಿ ನಿಂಬೆಕ್ಕ ಯಾವುದನ್ನು ಕೂಡ ಲಕ್ಷ್ಯ ಕೊಡ್ತಿದ್ದಿಲ್ಲ. ಎಲ್ಲ ಹೊಲ ಮಣಿಗಳನ್ನ ಮಾರಿ ದೇವಸ್ಥಾನಗಳಿಗೆ ಬಂದು ಉಳ್ಕೊಂಡ್ರು ಕೂಡ ದೇವಸ್ಥಾನಗಳಿಗೂ ಕೂಡ ನಿಂಬೆಕ್ಕ ತಾಯಿ ಬಂದಿರುವಂತಹ ಜಂಗಮಾಮೂರ್ತಿಯ ಪಾದ ಪೂಜೆ, ಜಂಗಮಾಮೂರ್ತಿಗೆ ಪ್ರಸಾದ ಯಾವುದನ್ನು ಕೂಡ ತಪ್ಪಿಸ್ತಿದ್ದಿದ್ದಿಲ್ಲ. ಅದು ನಿತ್ಯ ನಿರಂತರವಾಗಿರ್ತಕ್ಕಂಥದ್ದು. ಯಾವಾಗ ಇಷ್ಟು ಮಾಡಿದ್ರು ಕೂಡ ಹಿಂಗೆಲ್ಲ ಕಷ್ಟಗಳು ಬಂದಿರುವಂತ ಸಂದರ್ಭದೊಳಗೆ ಆ ಬೋರ್ಗಿ ಗ್ರಾಮದೊಳಗೆ ನಿನ್ನೊಂದು ಮಣ್ಣು ನೀಲ ಕೇಳಿದ್ರಲ್ಲವ, ಬೋರ್ಗಿ ಗ್ರಾಮದ ಪಕ್ಕ ಇರುವಂತಹ ನೀಲೂರು ಗ್ರಾಮದ ಪಕ್ಕ ಬೋರ್ಗಿ ಗ್ರಾಮದ ಗೌಡನ ಮಗನಿಗೆ ಒಂದು ಘಟಸರ್ಪ ಕಳೆದಿತ್ತು. ಘಟಸರ್ಪ ನಮ್ಮ ನಾಗರಾಳದ ಪರಮ ಪೂಜ್ಯರಿಗೆ ಜೋರಾಗಿ ಚಪ್ಪಾಳೆ ತಪ್ಪದ ಮುಖಾಂತರ ಸ್ವಾಗತವನ್ನು ಕೋರ್ಕೊಳ್ಳೋಣ. ಆ ಬೋರ್ಗಿ ಗ್ರಾಮದೊಳಗ ಗೌಡನ ಮಗನಿಗೆ ಒಂದು ಘಟಸರ್ಪ ಕರೆದಿತ್ತು ಅಂತ ಕೇಳಿದ್ವಿ ನಾವೆಲ್ಲ, ಹೌದಿಲ್ರಿ? ಯಾವಾಗ ಆ ಘಟಸರ್ಪ ಕರೆದಿರುವಂತ ಸಂದರ್ಭದೊಳಗ ನಿಂಬೆಕ್ಕ ತಾಯಿ ಲಿಂಗದೊಳಗ ಪರಮಾತ್ಮ ಹೇಳಿದ ಹಾಗೆ, ಲಿಂಗದೊಳಗ ಪರಮಾತ್ಮ ಹೇಳಿದ ಹಾಗೆ ಯಾರಿಗೆ ಕಷ್ಟ ನೋವು ದುಃಖ ಅಂತ ಬಂದಿರ್ತಾರ ಅಂತವರಿಗೆ ನಿನ್ನ ಕೈಯಿಂದ ಒಂದಿಷ್ಟು ಹಸ್ತ ಮಸ್ತಕದಿಂದ ಭಸ್ಮವನ್ನು ಹಚ್ಚಿಬಿಡು, ಅವರೆಲ್ಲಾ ಕಷ್ಟ ಪರಿಹಾರ ಆಗ್ತಾವ ಅಂತ ತಿಳ್ಕೊಂಡು ಹೇಳಿ ಗೌಡನ ಮಗ ಹಾವು ಕಡದ ಸತ್ತು ಬಿದ್ದಿದ್ರು ಕೂಡ ಅವನಿಗೆ ಹೋಗಿ ಭಸ್ಮ ಹಚ್ಚಿದ್ದಕ್ಕ ಆ ಭಸ್ಮ ಹಚ್ಚಿಕೊಂಡಿರ್ತಕ್ಕಂಥ ಸತ್ತು ಬಿದ್ದಿರುವಂತ ವ್ಯಕ್ತಿಯನ್ನ ಜೀವಂತ ಮಾಡಿದ್ದು ಅನ್ನುವಂತ ಚರಿತ್ರೆಯನ್ನು ಮಣ್ಣಿಡಿದವೆಲ್ಲ ಕೇಳಿದ್ರಿ, ಹೌದಿಲ್ರಿ? ಊರ ಗೌಡನ ಮಗ ಯಾವಾಗ ಗೌಡನ ಮಗ ಸತ್ತು ಬಿದ್ದಿರ್ತಕ್ಕಂಥವ್ನು ಬದುಕಿಸಿಕೊಟ್ಲು ಅಂತ ತಿಳ್ಕೊಂಡು ಆ ಸಂದರ್ಭದ ಕನಕನಕಗಳನ್ನು ಕೊಡಕ್ಕೆ ಹೋಗ್ತಾನೆ, ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ. ನಿಂಬೆಕ್ಕ ಯಾವುದನ್ನ ತೆಗೆದುಕೊಂಡಿದ್ದಿಲ್ಲ. ಅಂತ ಪ್ರಸಂಗದೊಳಗ ಈ ಬಂದಿರತಕ್ಕಂಥ ಸಾಲ ಶೂಲ ಎಲ್ಲ ಮಾಡಿ ದೇವಸ್ಥಾನಗಳು ಉಳ್ಕೊಂಡು ಆ ಹೆಣ್ಣುಮಗಳು ಆ ಬೋರಿಗೆ ಮಣಿತನೊಳಗಿರುವಂತಹ ಗೌಡನ ಮಣಿಗೆ ದುಡಿಯಾಕೆ ಹೋಗಾಕತ್ತಿದ್ದು, ಕೆಲಸಕ್ಕೆ ಹೋಗಾಕತ್ತಿದ್ದು, ಕಸ ಮುಸುರಿ ಮಾಡಿ ಜೀವನವನ್ನು ಮಾಡಾಕತ್ತಿದ್ದ ನಿಂಬೆಕ್ಕ. ಯಾವಾಗ ಕಸ ಮುಸುರಿ ಮಾಡಿ ಜೀವನವನ್ನು ಮಾಡುವಂತ ಸಂದರ್ಭದೊಳಗ ಅದೇ ಗೌಡನ ಕಣ್ಣು ಈ ನಿಂಬೆಕ್ಕನ ಮೇಲೆ ಒಂದಿಷ್ಟು ಕಾಮದ ದೃಷ್ಟಿ ಬೀಳಕ್ಕೆ ಚಾಲುವಾಯಿತು. ಯಾವಾಗ ಈ ಹೆಣ್ಣು ಮಗಳನ್ನು ನೋಡುವ ದೃಷ್ಟಿನೇ ಬೇರೆ ಆಯಿತು, ಗೌಡನ ಮಣಿಯೊಳಗ ಕೆಲಸ ಮಾಡುವುದು, ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ನೋಡುವಂತ ದೃಷ್ಟಿನೇ ಬೇರೆ ಆಯಿತು. ಕಾಮ ತುರಾಣಾಂ ನ ಭಯಂ ನ ಲಜ್ಜಾಂ. ಒಂದು ಕ್ಷಣ ಮನಸ್ಸು ಕಾಮದ ದೃಷ್ಟಿಯಿಂದ ನೋಡಿತು, ಕಣ್ಣುಗಳ ಕೆಟ್ಟ ದೃಷ್ಟಿಯಿಂದ ನೋಡಾಕತ್ತಿದ್ವು ಅಂತಂದ್ರೆ ಯಾವುದೂ ಕೂಡ ಕಾಣುವುದಿಲ್ಲ ಅಂತ. ತನ್ನ ಮಗನನ್ನ ಬದುಕಿರ್ತಕ್ಕಂಥ ಮಹಾತಾಯಿ ಅಂತ ಪಾದ ಹಿಡಿದಿರ್ತಕ್ಕಂಥ ಅದೇ ಗೌಡ ಈ ಒಳ್ಳೆ ಅದೇ ಗೌಡ ಆ ಹೆಣ್ಣು ಮಗಳ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಾಕತ್ತಿದ್ದ. ಯಾವಾಗ ಕೆಟ್ಟ ದೃಷ್ಟಿಯನ್ನು ಬೀರಿ ಒಂದು ದಿವಸ ತನ್ನ ಮನದ ಇಂಗಿತವನ್ನು ಕೇಳಿಕೊಂಡ ಹೆಣ್ಣು ಮಗಳು ಹೇಳ್ತಾಳ, ನಿಂಬೆಕ್ಕ ತಾಯಿ ನೋಡ್ರಿ, ಎಷ್ಟೆಲ್ಲ ಮಹಾತ್ಮರ ಚರಿತ್ರೆಯನ್ನು ತೆಗೆದುಕೊಂಡು ನೋಡ್ರಿ, ಎಲ್ಲಾ ಮಹಾತ್ಮರಿಗೆ ಒಂದಿಲ್ಲ ಒಂದು ರೀತಿ ಒಳಗೆ ಕಾಡಿನವರ ಅದರಲ್ಲಿ ಹೆಚ್ಚಾಗಿ ಈ ಕಾಮ ಅನ್ನುವಂತ ಈ ವಿಚಾರ ಇಟ್ಟುಕೊಂಡು ಎಲ್ಲರಿಗೂ ಕೂಡ ಕಾಡಿರ್ತಕ್ಕಂಥದ್ದು. ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿ,
ಉಡಗಣಿಯಿಂದ ಬಸವ ಕಲ್ಯಾಣಕ್ಕೆ ಬರುವಂತ ಸಂದರ್ಭದೊಳಗ ದಾರಿ ಒಳಗ ಉಟ್ಟ ಬಟ್ಟೆಯನ್ನು ಎಲ್ಲವನ್ನು ಕೂಡ ಬಿಟ್ಟು ಅಪ್ಪ ಅಮ್ಮ ಹೇಳ್ತಾರ, ಸುಮತಿ ನಿರ್ಮಲ ಶೆಟ್ಟಿ ಹೇಳ್ತಾರ, ಯವ್ವ ಹಂಗ ಹೋಗಬೇಡ, ಒಂದಿಷ್ಟು ಬಟ್ಟೆ ಉಡು 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 ತಡಿ ಉಡು ತಡಿ ಅಂತ ತಿಳ್ಕೊಂಡು ಹೇಳಿದ್ದಕ್ಕ ಅವ ಅಂತಳಕ್ಕೆ ನಿಂಬೆಕ್ಕ ತಾಯಿ ಆಗಿರುವಂತ ಮಾದೇವಿ, ಇಲ್ಲ ನನಗ ಆಕಾಶವೇ ಹೊದಿಕೆ, ಅದೇ ನನಗೆ ಬಟ್ಟೆ ಇರಬೇಕಾಗಿತ್ತು ಅಂತ, ಚನ್ನಮಲ್ಲಿಕಾರ್ಜುನ ನನ್ನ ಜೊತೆಗೆ ಇರಬೇಕಾಗಿತ್ತು ಅಂತಂದ್ರೆ ಯಾವ ಬಟ್ಟೆನೂ ಬೇಡ ಅಂತ ದಿಗಂಬರಳಾಗಿ ಹೊಂದಿರುವಂತಹ ಪ್ರಸಂಗದೊಳಗೆ ತಂದೆ ತಾಯಿ ಉಡು ತಡಿ ಅಂತ ತಿಳ್ಕೊಂಡು ಹೇಳಿದ್ದಕ್ಕ ಉಡಗಣಿ ಅನ್ನುವಂತ ಗ್ರಾಮ ಹೋಗಿ ಮಾದೇವಿ ತಾಯಿಯಿಂದ ಒಡತಡಿ ಅಂತ ಇವತ್ತಿಗೂ ಕೂಡ ಹೆಸರುವಾಸಿ ಆಗಿದೆ. ಒಬ್ಬೊಬ್ಬ ಮಹಾತ್ಮನಿಂದ ಒಂದೊಂದು ಊರಿಗೆ ಹೆಸರುಗಳು ಬಂದಾವ. ಯಾವಾಗ ತಾಯಿ ಬಿಟ್ಟು ಆ ಹಳ್ಳಿಯನ್ನು ಬಿಟ್ಟು ಉಡತಡಿ ಬಿಟ್ಟು ಮುಂದಿನ ಗ್ರಾಮಕ್ಕೆ ಬಂದಾಗ ತಾಯಿ 14 ವರ್ಷದ ತುಂಬು ಯೌವನದ ತಾಯಿ, ಹೆಣ್ಣುಮಗಳು ಮಾದೇವಿ ತಾಯಿ ನೋಡಾಕ ಬಹಳ ಸುಂದರವಾಗಿರ್ತಕ್ಕಂಥ ರೂಪವತಿ. ಆ ಸೌಂದರ್ಯವನ್ನು ನೋಡಿ ಎಷ್ಟೋ ಹುಡುಗರು ಆ ತಾಯಿಯನ್ನ ಕಾಮ ದೃಷ್ಟಿಯಿಂದ ನೋಡಾಕತ್ತಿದ್ರು. ಮಾದೇವಿ ತಾಯಿ ವಿಚಾರ ಮಾಡ್ತಾಳೆ, ಈ ಸೌಂದರ್ಯ ಐತಿ ಎನ್ನುವ ಕಾರಣಕ್ಕೆ ನೀವೆಲ್ಲ ಈ ಕೆಟ್ಟ ದೃಷ್ಟಿಯಿಂದ ನೋಡ್ತಿರಲ್ಲ, ಈ ಸೌಂದರ್ಯನ ಇರ್ಲಿಕ್ಕಂದ್ರೆ ಹೆಂಗೆ ನೋಡ್ತೀರಿ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಚೀಪು ಕಲ್ಲುಗಳನ್ನು ತೆಗೆದುಕೊಂಡು ಮಕ ಎಲ್ಲ ಪರಪರ ಅಂತ ಹರ್ಕೊಂಡು ಬಿಡ್ತಾಳ ಮಾದೇವಿ ತಾಯಿ ಜೀವನ ಚರಿತ್ರೆ ಒಳಗೆ ಬರ್ತದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಪುರಾಣ ಮಾದೇವಿ ಅಂತಂದು. ಯಾವಾಗ ಆ ಮಕವನ್ನು ಹರ್ಕೊಂಡು ಹೋಗುವಂತ ಪ್ರಸಂಗದಲ್ಲಿ ನೋಡುವಂತ ಕೆಟ್ಟ ದೃಷ್ಟಿ ಕಣ್ಣಿಗರಿಗೆ ಎಲ್ಲರಿಗೂ ಕೂಡ ಪಾಠವನ್ನು ಕಲಿಸ್ಕೋತ ಮಾದೇವಿ ತಾಯಿ ಹೋದಂಗ ಬೇಕು. ಒಂದು ಕ್ಷಣ ಹೆಣ್ಣು ಮಕ್ಕಳನ್ನ ಪರೀಕ್ಷೆ ಮಾಡಾಕ ಹೆಣ್ಣು ಮಕ್ಕಳ ಮನುಷ್ಯನ ಜೊತೆಗೆ ಪರಪುರುಷರು ಆಟ ಆಡುವಂತ ದಿನಮಾನಗಳು ಬಹಳ ಆಗ್ಯಾವ. ಇವತ್ತಿನ ದಿವಸ ನೋಡ್ತೀವಿ ನಾವೆಲ್ಲ ಮೊಬೈಲ್ಗಳ ಮುಖಾಂತರವಾಗಿ. ಸಿಟಿ ಒಳಗ ನೌಕರಿ ಮಾಡಕ್ ಹೋಗ್ತಿದ್ದ ಗಂಡ, ಯಾವಾಗ ನೌಕರಿ ಮಾಡಕ್ ಹೋದಾಗ ಅದ ಮನಿ ಮಗ್ಗಳದೊಳಗ ಬಾಡಿಗೆ ಅಂತ ತಿಳ್ಕೊಂಡು ಇನ್ನೊಬ್ಬ ಹುಡುಗ ಬಂದ. ಯಾವಾಗ ಹುಡುಗಿ ಬಂದ ತಕ್ಷಣದೊಳಗ ಈ ಹೆಂಡತಿ ನೋಡಾಕ ಒಂದಿಷ್ಟು ಸುಂದರ ಯುವತಿ ಆಗಿದ್ರು. ಯಾವಾಗ ಸುಂದರವತಿ ಆಗಿರುವಂತ ಸಂದರ್ಭದೊಳಗ ಈ ಹುಡುಗನ ಕಣ್ಣು ಆ ಹೆಣ್ಣು ಮಗಳ ಮೇಲೆ ಬಿತ್ತು ನೋಡಿ. ಯಾವಾಗ ನೋಡಿದ ತಕ್ಷಣದೊಳಗ ಪರಿಚಯ ಮಾಡ್ಕೊಂಡು ಹತ್ತಿರದವ್ರು ಅಂತ ತಿಳ್ಕೊಂಡು ಪರಿಚಯ ಆಯಿತು, ಮಾತುಕತೆ ಆಯಿತು. ಆದ್ರೆ ಹೆಣ್ಣು ಮಗಳು ಬಹಳ ಸಂಸ್ಕಾರವಂತ ಹೆಣ್ಣು ಮಗಳು. ಎಷ್ಟು ನಿಷ್ಠೆ ಇತ್ತು ಆ ಹೆಣ್ಣು ಮಗಳಲ್ಲಿ ಅಂತಂದ್ರೆ, ಅಗ್ನಿ ಸಾಕ್ಷಿಯಾಗಿ ಮದುವೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಗಂಡನನ್ನು ಬಿಟ್ಟು ಪ್ರತಿಯೊಬ್ಬ ಗಂಡು ಮಕ್ಕಳನ್ನ ಅಣ್ಣ ತಮ್ಮ ಅನ್ನುವಂಥ ರೀತಿ ಒಳಗೆ ನೋಡ್ತಿದ್ವು ಹೆಣ್ಣು ಮಗಳು. ಯಾವಾಗ ಈ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡು ಬಾಲ್ಯದ ಸ್ನೇಹಿತ ಹಾಗೆ ಹೀಗೆ ಏನೋ ಪರಿಚಯ ಹೇಳ್ಕೊಂಡ್ರು. ಪರಿಚಯ ಹೇಳ್ಕೊಂಡ ಮೇಲೆ ಹಿಂಗ ಪರಿಚಯ ಹೆಂಗ ಸ್ನೇಹ ಆಯ್ತು. ಸ್ನೇಹ ಆದ ಮೇಲೆ ತನ್ನ ಮನಸ್ಸಿನಾಗ ಇತ್ತಲ್ಲ ಹುಡುಗನ ಮನಸ್ಸಿನೊಳಗೆ ಇದ್ದಿರುವಂತ ಆಸೆಯನ್ನ ಒಂದು ದಿವಸ ಹೇಳೇ ಬಿಟ್ಟ ಹೆಣ್ಮಗಳನ್ನು. ಅವಾಗ ತಿಳ್ಕೊಂಡು ಹೆಣ್ಮಗಳು, ನಾನು ಇಷ್ಟು ದಿವಸ ನೋಡಿದ್ದ ದೃಷ್ಟಿನೇ ಬೇರೆ ಆಗ್ಯದ, ಆದ್ರೆ ಇವತ್ತು ಇವು ನೋಡುವಂತ ದೃಷ್ಟಿ ಬೇರೆ ಆಗ್ಯದ ಅಂದ ಮೇಲೆ ಇವನಿಗೆ ಸೂಕ್ತವಾಗಿರ್ತಕ್ಕಂಥ ಪಾಠ ಕಲಿಸಬೇಕು ಅಂತ ಹೆಣ್ಣುಮಗಳು ವಿಚಾರ ಮಾಡ್ತಾಳ. ವಿಚಾರ ಮಾಡಿ ಹೇಳ್ತಾಳ, ನೋಡು ನಾಳೆ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಯಜಮಾನರು ಇರುವುದಿಲ್ಲ, ಅವತ್ತು ನೀ ಸಮಯಕ್ಕೆ ಸರಿಯಾಗಿ ಬಂದು ಬಿಡು. ಎಲ್ಲರ ಪುರಾಣಕ್ಕ ಟಾಕೀಸಕ್ಕ ಈ ಟೈಮಿಗೆ ಬರ್ರಿ ಅಂತಂದ್ರೆ ಒಂದು 10 ನಿಮಿಷ ಹೆಚ್ಚಾ ಕಡಿಮೆ ಆಗುತ್ತೆ. ಆದ್ರೆ ಇಂಥ ಸಮಯದೊಳಗೆ 5 ನಿಮಿಷ ಮೊದಲ ಬಂದ. ಯಾವಾಗ 5 ನಿಮಿಷ ಮೊದಲ ಬಂದ ಕುರ್ಚಿ ಮೇಲೆ ಕುಂತಿರುವಂತ ಸಂದರ್ಭದೊಳಗೆ ಆಕೆ ಗಂಡನು ಬಂದ ನೋಡ್ರಿ ಆ ಕಡೆಯಿಂದ. ಯಾವಾಗ ಗಂಡ ಬಂದ ತಕ್ಷಣ ಎದಿ ಡಸಕಾತ್ತೀವ್ ಏನಕ್ಕಾಗಲಿ ಅಂತ ತಿಳ್ಕೊಂಡು ಸುಮ್ಮನೆ ಕುರ್ಚಿ ಮೇಲೆ ಕುತ್ಕೊಂಡ. ಗಂಡನಿಗೆ ಗೊತ್ತಿತ್ತು ಹೆಂಡತಿ ಎಷ್ಟು ಸಂಸ್ಕಾರವಂತಳು, ಎಷ್ಟು ಆಚಾರ ವಿಚಾರವಂತಳು ಅನ್ನುವಂಥದ್ದು ಹೆಣ್ಣು ಮಗಳ ಮೇಲೆ ಬಹಳ ಪ್ರೇಮ, ಅಷ್ಟೇ ನಂಬಿಕೆ ಇಟ್ಟುಕೊಂಡಿದ್ದ. ಬಂದು ಕೇಳಿದ, ಯಾರು? ಇಲ್ಲ, ನನ್ನ ಬಾಲ್ಯದ ಸ್ನೇಹಿತ, ಈಗ ಬ್ಯಾಂಕಿನೊಳಗೆ ಕೆಲಸ ಮಾಡಕತ್ತಾನ, ಇಲ್ಲೇ ಪಕ್ಕದ ಮನೆಯೊಳಗೆ ಬಂದು ಬಾಡಿಗೆ ಅದಾನ. ಹೌದೇನು? ಆಗಲಿ, ಆರಾಮಲ್ಲಿ ಮಾತುಕತೆ ಮುಗಿದಿರುವಂತ ಸಂದರ್ಭದೊಳಗೆ ಮತ್ತು ಊಟಕ್ಕರಿ ಊಟ ಮಾಡಿದ್ರು. ಇಲ್ಲ, ನೀವು ಊಟ ಮಾಡ್ರಿ ಅಂತ ತಿಳ್ಕೊಂಡು ಚಾಪಿ ಹಾಶ್ 2 ಮಣಿ ಇಟ್ಟು ಒಂದು ತಾಟಿನೊಳಗ ನೀವು ಊಟಕ್ಕೆ ಹಚ್ಕೊಳಕತ್ತಿದ್ರು. ಯಾರಿಗೆ? ಗಂಡನಿಗೆ ಊಟಕ್ಕೆ ಹಚ್ಚಿ ಕೊಡುವಂತ ಸಂದರ್ಭದೊಳಗ ಕೇಳ್ತಾನ, ಕರಿ ಊಟ ಕರಿ ಅಂತ ತಿಳ್ಕೊಂಡು. ಇಲ್ಲ, ನೀವು ಊಟ ಮಾಡಿ ಹೋದ್ಮೇಲೆ ಆಮೇಲೆ ಉಳಿಸ್ತೀರಿ. ಖುಷಿಯಾಗಿ ಬಿಡ್ತೀವಿ, ಹೋದ್ಮೇಲೆ ಉಳಿಸ್ತಾಳ ಬಿಡ ಅಂತ ಖುಷಿಯಾಗಿ ಕುಂತಿರುವಂತಹ ಪ್ರಸಂಗದೊಳಗೆ ಹೆಣ್ಮಗಳು ಗಂಡ ದಿವಸ ಎಷ್ಟು ಉಣ್ತಾನ ಅನ್ನುವಂಥದ್ದು ಗೊತ್ತಿತ್ತು. ಎಷ್ಟು ಉಣ್ತಾನ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಅವತ್ತು 2 ಚಪಾತಿ ನೀಡುವ ಬದಲು 4 ಚಪಾತಿ ನೀಡಿದೆ. 1 ಚಮಚೆ ಪಲ್ಯ ನೀಡುವ 2 ಚಮಚೆ ಪಲ್ಯ ನೀಡಿದೆ.
ಹಿಂಗ ಎಲ್ಲ ಡಬಲ್ ಡಬಲ್ ನೀಡಿದ್ದು ಹಿಂಗ್ಯಾಕೆ ನೀಡಾಕತ್ತಿ ಅಂತ ಕೇಳಿದ ಗಂಡ. ಇಲ್ಲ, ನೀವು ಎಷ್ಟು ಬೇಕಷ್ಟು ಉಂಡ್ರಿ, ಉಂಡು ಉಳಿದಿದ್ದನ್ನ ಹಂಗ ತಾಟ್ಲೆ ಬಿಡ್ರಿ, ಆಮೇಲೆ ನಾನು ಉಣ್ತೀನಿ ಅಂತ ಹೇಳ್ರಿ. ಬಾ ಚಂದದ ಮುಂದೆ ಯಾವಾಗ ಇಟ್ಟು ಹೇಳಿದ ಮೇಲೆ ಆಯ್ತು ಬಿಡು ಅಂತ ತಿಳ್ಕೊಂಡು ಎಷ್ಟು ಬೇಕಟ್ಟು ಉಂಡು ಕೈ ತಕ್ಕೊಳಕ್ ಹೋದ. ಹೇಳಿದ ಹೆಂಡತಿ, ಇಲ್ಲ ತಾಟಿನ ಕೈ ತಕ್ಕೋಬೇಡ್ರಿ, ಒಳಗಡೆ ಹೋಗಿ ಬಾತ್ರೂಮ್ನ ಕೈ ತಕೊಂಡು ಹೋಗ್ಬೇಡ್ರಿ ಡ್ಯೂಟಿಗೆ. ತಾಟ್ ಹಂಗ ಬಿಟ್ಟು ಹೊರಗಡೆ ಹೋಗಿ ಕೈ ತಕೊಂಡು ನೀರು ಕುಡಿದು ಹೋದ. ನೀರು ಕುಡಿದು ಹೋದ ಮೇಲೆ ಮಗ್ಲೇನು ಮಣಿ ಇತ್ತಲ್ಲ, ಮಣಿ ಹಾಕಿ ಆ ಹುಡುಗನ ಕರೆದ. ಬಾಪ ಕುಂದ್ರ, ಊಟ ಮಾಡಕತ್ತ ಬಾ. ಬಂದ ಕುಂದ್ರಿಸಿ ಅಲ್ಲೇನು ತಾಟ್ ಇತ್ತಲ್ರಿ, ಆ ತಾಟ್ ತೆಗೆದು ಇವೇನು ಗಂಡ ಬಿಟ್ಟಿರ್ತಕ್ಕಂಥ ಊಟದ ತಾಟ್ ಇತ್ತಲ್ಲ, ಅದ ತಾಟ್ ತಂದು ಅವನ ಮೇಲೆ ಮುಗಿತು ನೋಡಿ. ಯಾವಾಗ ಅವನ ಮುಂದೆ ಇಟ್ಟ ತಕ್ಷಣದೊಳಗೆ ಒಂದಿಟ್ಟು ದುರ್ಬಿಟ್ಕೊಂಡು ನೋಡಾಕತ್ತಿದ್ದ ಹೆಣ್ಮಗಳನ್ನ, ಏನ್ ಮಾಡಕತ್ತಿ ನೀನು? ನಿನ್ನ ಗಂಡ ಉಂಡು ಬಿಟ್ಟಿರುವಂತ ತಾಟ ನಾವು ಊಟ ಮಾಡುದ ಅಂತ ಕೇಳಿದವು. ಅವಾಗ ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾಳೆ ಹೆಣ್ಮಗಳು, ಅಲ್ಲೋ ಹುಚ್ಚ, ಯಾಕಷ್ಟಿದ್ ಉಂಡು ಬಿಟ್ಟಿರುವಂತ ತಾಟಿನೊಳಗೆ ಊಟ ಮಾಡಕ್ಕೆ ನಿನ್ನ ಮುಂದೆ ನೋಡಾಕತ್ತಿ, ಇಡೀ ದೇಹವೇ ನನ್ನ ಗಂಡನಿಗೆ ಅರ್ಪಣೆ ಆಗೈತೆ ಅನ್ನುವಂತ ಭಾವ ಯಾಕೆ ಬರಲಿಲ್ಲ ಹುಚ್ಚ ಅನ್ನುವಂತ ಮಾತನ್ನು ಹೇಳ್ತಾಳೆ. ಮಾರಿ ಮಾರಿ ಹೊರದಂಗಾಗ್ತದೆ. ಬೇಕು ಒಂದಿತ್ತು ಎಂತ ಸಂಸ್ಕಾರಯುತವಾಗಿರ್ತಕ್ಕಂಥ ಮಾತುಗಳು. ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ಒಂದು ಕ್ಷಣ ಅವ್ರ ಮನಸ್ಸು ಜಾರಿ ಬರೋದ್ರೆ ಹೆಣ್ಣು ಮಕ್ಕಳು ಅವ್ರಿಗೆ ಹೋಗ್ಬಿಡುವಂತ ಪ್ರಯತ್ನ ಮಾಡಬಾರದು ಅನ್ನೋದಕ್ಕೆ ನೀಲೂರು ನಿಂಬೆಕ್ಕನ ಉದಾಹರಣೆ. ಸ್ವತಃ ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾನ, ನಿಂಬೆಕ್ಕನ ನಿಶ್ಚಯ, ಅಕ್ಕ ಮಹಾದೇವಿಯ ವೈರಾಗ್ಯ, ಉದಾಹರಣೆಗಳನ್ನು ಕೊಟ್ಕೊಂಡು ಹೋಗ್ತಾನೆ. ಬಸವಣ್ಣನ ವಚನಗಳು ಬರ್ತಾವ ಒಂದಿಷ್ಟು ವಚನಗಳು. ನೀನೂರು ನಿಂಬೆಕ್ಕನ ಬಗ್ಗೆ ಹೆಂಗ್ ನಿಶ್ಚಯ ಇತ್ತು ಅಂತಂದ್ರೆ, ನಿಂಬೆಕ್ಕ ಒಂದು ಕ್ಷಣ ಮನಸ್ಸು ಮಾಡಿದ್ದು ಅಂತಂದ್ರೆ ಈ ಕಡೆ ಇಲ್ಲಿ ಮೈ ಕೈ ಹಾಕೈತಿ, ಅದು ಹುಡುಗ ಹಂಗ ಹಾಕೈತಿ. ನಿಮ್ ಕಿವಿ ಬಹಳ ಸೂಕ್ಷ್ಮ ಓದಿಲ್ಲ. ಯಾವಾಗ ನಿಂಬೆಕ್ಕ ಇರುವಂತ ನಿಷ್ಠೆ, ಆ ನಿಶ್ಚಯ, ದೃಢ ಸಂಕಲ್ಪ, ಆ ದೃಢ ಸಂಕಲ್ಪ ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಾ ಇರತಕ್ಕಂಥ ನಿಂಬೆಕ್ಕ ಎಂತ ಪ್ರಸಂಗ ಬಂದರೂ ಕೂಡ ಮನಸ್ಸನ್ನು ಜಾರಿಗೊಳ್ಳಲಿಲ್ಲ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಒಂದು ಜನ ಹಿರಿಯರು ಕೂಡ ಹೇಳ್ತಾರೆ ಭಾವಗೀತೆ ಒಳಗ, ಹೆಣ್ಣು ಮಕ್ಕಳಿಗೆ ಸಾರಿ ಸಾರಿ ಹೇಳ್ತಾರೆ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ನಾರಿಯ ಮಣವ ಜಾರಿದರ ವನವಾಸ, ನಾರಿಯ ಮಣವ ಜಾರಿದರ ವನವಾಸ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ನಾರಿಯ ಮನವ ಜಾರಿದರ ವನವಾಸ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ನಾರಿಯ ಮನವ ಜಾರಿದರ ವನವಾಸ, ಮನವ ಜಾರಿದರ ವನವಾಸ. ಊರ ಮುಂದಿನ ಬಾವಿ ಯಾರ ತೋಡಿದರು, ದಾರಿ ಒಳಗಂತೆಯ ಹೋಗುವಂತ ಪ್ರಸಂಗದೊಳಗೆ ಬಾವಿ ಅದ. ಆ ಬಾವಿ ಒಳಗೆ ಒಂದು ಚೆನ್ನಾಗಿ ಕಾಣ್ ಜಾರಿ ಬಿದ್ದಿ ಅಂತಂದ್ರೆ ಒಮ್ಮೆಲೆ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡ್ತದ, ಬಹಳ ಕೌಸುಕ. ಊರ ಮುಂದಿನ ಬಾವಿ ಯಾರು ತೋಡಿದರೇನ, ಕಾಲ ಜಾರಿ ಬಿದ್ದರೆ ಕೈಲಾಸ, ಒಮ್ಮೆ ಕೈಲಾಸ ಹೋಗ್ಬಿಡ್ತೀಯ, ಬಹಳ ಕೌಸುಕ. ಒಂದು ವೇಳೆ ನಿನ್ನ ಮನಸ್ಸು ಜಾರಿತು ಅಂತಂದ್ರೆ ಹೇಳ್ತಾ ನೋಡಿ, ಮಣವ ಜಾರಿದರೆ ಜೀವನ ಪೂರ್ತಿ ವನವಾಸ ಅಂತ, ಜೀವನ ಪೂರ್ತಿ ನಯಾಡ್ಕೊಟ್ಟು ಹೋಗ್ಬೇಕಂತ. ತನ್ನಂಗ ತಾನಿದ್ದರ ಬಿಡುವಿಲ್ಲ ಬೇರಿಲ್ಲ, ತನ್ನಂಗ ತಾನಿದ್ದರ ಬಿಡುವಿಲ್ಲ ಬೇರಿಲ್ಲ, ತನ್ನಂಗ ತನ್ನ ಮಗಳಂತ ನೋಡಿದರ, ತನ್ನಂಗ ತನ್ನ ಮಗಳಂತ ನೋಡಿದರ
ಕೈಲಾಸ ಏನಂತ ಮದುವೆ ಆದ ಮೇಲೆ ಬಂದಿರುವಂತಹ ಸೊಸಿ ಆಕೆಯೂ ಕೂಡ ಹೆಣ್ಣು ಮಗಳ, ನೀನು ಕೂಡ ಹೆಣ್ಣು ಮಗಳ. ಬಂದಿರುವಂತಹ ಸೊಸಿಯನ್ನು ನೋಡುವಂತ ದೃಷ್ಟಿ ಬೇರೆ, ನಿನ್ನ ಮಗಳನ್ನು ಮತ್ತೊಂದು ಮನೆ ಕೊಟ್ಟಿ ಆ ಮಗಳನ್ನು ನೋಡುವಂತ ದೃಷ್ಟಿನೇ ಬೇರೆ. ಬಂದಿರುವಂತ ಹೆಣ್ಣು ಮಗಳನ್ನ ಅವಳು ಕೂಡ ನಿನ್ನ ಮಗಳು ಅಂತ ತಿಳ್ಕೊಂಡು ನಿನ್ನಂಗ ಆಕಿನನ್ನು ನೋಡಿದ್ವಿ ಅಂತಂದ್ರೆ ಅಲ್ಲೇ ನಿನ್ನ ಕೈಲಾಸ ಐತಿ ಅಂತ ಹೇಳ್ತಾರೆ. ಕೈಲಾಸ ಇನ್ನೂ ಇಲ್ಲ, ನಿನ್ನ ಮಗಳ ಕೈಲಾಸ ಐತಿ. ಬಂಗಾರ ಬಳೆಗಿಟ್ಟು ಬಡವನ ಬೈದಾರ, ಬಂಗಾರ ಬಳೆಗಿಟ್ಟು ಬಡವನ ಬೈದಾರ, ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ, ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ನೆರಳಲ್ಲ, ಮಧ್ಯಾಹ್ನದ ಬಿಸಿಲು ನೆರಳಲ್ಲ. ಬಂಗಾರದ ಬಳೆ ಉಂಟು ನೀನು ಹೇಳ್ತಾ ನೋಡಿ, ನಿನಗೊಂದು ಕ್ಷಣ ಒಂದಿಟ್ಟು ಸಿರಿತನ ಬಂದದು ಅಂತ ತಿಳ್ಕೊಂಡು ಕೈಯಾಗ ಬಂಗಾರ ಹಾಕೊಂಡು ಸರಗರನ್ನ ಹಾಕೊಂಡು ಬಡವರನ್ನ ಟೀಕಾ ಮಾಡಕ್ ಹೋಗಬೇಡ. ಈ ಸಿರಿತನ ಅನ್ನುವಂಥದ್ದು ಯಾರಿಗೂ ಶಾಶ್ವತ ಇರುವುದಿಲ್ಲ. ಈ ಸಿರಿತನ, ಈ ಅಂತಸ್ತು ಅನ್ನುವಂಥದ್ದು ಹೆಂಗದ ಅಂತಂದ್ರೆ ಮಧ್ಯಾಹ್ನಗಳಿಗಿರುವಂತಹ ನೆರಳಿದ್ದಂಗ ಅಂತ ಹೇಳ್ತಾರೆ. ನೆರಳಿದ್ದಂಗೆ ಮಧ್ಯಾಹ್ನದಲ್ಲಿ ನೆರಳಿರ್ತದ ಇರುವುದಿಲ್ಲ. ಮತ್ತೊಂದು ಕ್ಷಣ ಅದು ಸರಿದು ಹೋಗುದ, ಹಾಗೆ ನೀನು ಸಿರಿವಂತಿಕೆ ಅನ್ನುವಂಥದ್ದು ಸರಿದು ಹೋಗುದ, ಯಾವುದು ಸ್ಥಿರ ಇಲ್ಲ. ಹೊತ್ತು ಕುದಿಯಲು ಬೆಳಗಿಟ್ಟು ಹಂಗಿಸಬೇಡ, ಹೊತ್ತು ಕುದಿಯಲು ಬೆಳಗಿಟ್ಟು ಹಂಗಿಸಬೇಡ, ಇಷ್ಟು ಬರೆದು ಎನ್ನಬೇಡ ಮಗಳೇ, ಇಷ್ಟು ಬರೆದು ಎನ್ನಬೇಡ ಮಗಳೇ, ಮುಕ್ತಾವ ಶಿವನ ಸದರಿಗೆ, ಮುಕ್ತಾವ ಶಿವನ ಸದರಿಗೆ. ಪಟ್ಟು ಕುಣಿಯಲು ಬೇಡ, ಇಟ್ಟು ಹಿಂದಿಸಬೇಡ. ನೋಡಿ ಹೆಂಗೆ ಹೇಳ್ತಾರೆ ಪದ್ಯದಲ್ಲಿ. ಎಷ್ಟು ಉಂಡ್ರು ಅಂತ ತಿಳ್ಕೊಂಡು ಅಣಾಕ್ ಹೋಗ್ಬೇಡ, ಹಂಸಾಕ್ ಹೋಗ್ಬೇಡ ಅಂತ. ತಾಯಿ ನಿನ್ನ ಕೈ ಒಳಗೆ ಹಸಿರು ಬಳೆಗಳನ್ನು ಹಾಕ್ಯಾರ. ಎದಕ್ಕೆ ಹಸಿರು ಬಳೆಗಳನ್ನು ಯಾವ ಕಾರಣಕ್ಕೆ ಹಾಕ್ಯಾರ ಅಂತಂದ್ರೆ, ನಮ್ಮ ಭಾರತ ದೇಶದ ಬೆನ್ನೆಲುಬು ಯಾರು? ರೈತ. ರೈತ ಬೆಳೆದಿರುವಂತ ಹಸಿರನ್ನ ಅನ್ನದ ಉಸಿರನ್ನಾಗಿ ಮಾಡುವಂತ ಶಕ್ತಿ ಹೆಣ್ಣು ಮಕ್ಕಳ ಕೈ ಒಳಗೆ ಐತಿ ಎನ್ನುವ ಕಾರಣಕ್ಕೆ ಹೆಣ್ಣು ಮಕ್ಕಳನ್ನ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅಂತ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳನ್ನ ಪೂಜ್ಯಭಾವನೆ ಅಂತ ಕಾಣ್ತಾರೆ. ನೀನು ಸದಾವಕಾಲ ತ್ಯಾಗದ ಜೀವನವನ್ನು ಮಾಡಬೇಕು. ತ್ಯಾಗದ ಜೀವನವನ್ನು ಮಾಡುವ ಜೊತೆಗೆ ನೀ ಮಾಡಿರ್ತಕ್ಕಂಥ ಪ್ರಸಾದ ಅದು ಪ್ರಸನ್ನ ಆಗಬೇಕು ಹೊರತು ಮತ್ತೊಬ್ಬರನ್ನ ಹಂಸುವಂತ ಪ್ರಯತ್ನ ಆಗಬಾರ್ದು. ಅಷ್ಟೊಂಡ್ರು ಹೀಗೊಂಡ್ರು ಅಂತ ಅಪ್ಪಿ ತಪ್ಪಿ ಅಡಬಾರ್ದು ಅಂತ ಹೇಳ್ತಾರೆ ಮಾತುಗಳು. ಮುಂದೆ ಬೇಲಿನಾಗಳ ಹೂಗಳಾಗಿದ್ದರು ಏನು, ಬೇಲಿನಾಗಳ ಹೂಗಳಾಗಿದ್ದರು ಏನು, ಮಲ್ಲಿಗೆ ಹೂವಿನಂತ ಮನೆ ಗಂಡನ ಬಿಟ್ಟು, ಮಲ್ಲಿಗೆ ಹೂವಿನಂತ ಮನೆ ಗಂಡನ ಬಿಟ್ಟು, ಅನ್ಯ ಪುರುಷನಿಗೆ ಒಲಿಬೇಡ, ಅನ್ಯ ಪುರುಷನಿಗೆ ಒಲಿಬೇಡ. ಇಂಗ್ಲಿಷ್ ತಾವೆಲ್ಲ ಕೇಳಿದ್ವಿ. ಏನಂತ ಭಾಷೆಗೆ ಎದಕ್ಕೆ ಹೇಳ್ತಾರೆ? ಎದಕ್ಕೆ ಹೇಳ್ತಾರೆ? ನಿನ್ನ ದೃಷ್ಟಿ ಗಂಡನ ಮೇಲೆ, ಗಂಡನ ದೃಷ್ಟಿ ಹೆಣ್ಣಿನ ಮೇಲೆ. ಇಷ್ಟು ಬಿಟ್ಟು ಆ ಕಡೆ ಈ ಕಡೆ ದೃಷ್ಟಿ ಹೋಗಬಾರ್ದು ಅಂತ. ನೋಡುವಂತ ಬಿಳಿ ಹೂಗಳು ಬಹಳ ಕಾಣ್ತಾವ. ಎಲ್ಲ ಹೂಗಳು ಮಲ್ಲಿಗೆ ಹೂವಿನಂಗ ಪರಿಮಳ ವಾಸನೆ ಬರುವುದಿಲ್ಲ. ಹಂಗಂತ ತಿಳ್ಕೊಂಡು ಎಲ್ಲರನ್ನು ಕೂಡ ಗಂಡನಂಗ ನೋಡಕ್ ಹೋಗಬೇಡ ಅಂತ ಎಲ್ಲರನ್ನು ಸಹೋದರ ಭಾವಗಳು ನೋಡುವ ಒಂದು. ಕರಿಸಿ ಮುಡದಾಡ ಕರಿವಾಣ ಬಿಡದಾಡ, ಕರಿಸಿರಿ ಮುಡದಾಡ ಕರಿವಾಣ ಬಿಡದಾಡ, ನಡುವೊಳಗ ನಿಂತು ನರಬೇಡ ಮಗಳೇ, ನಡುವೊಳಗ ನಿಂತು ನರಬೇಡ ಮಗಳೇ, ದಾರಿಯ
ಕಡಿವಾಣ ಬಿಡಬೇಡ, ನಡುವನ್ಯಾಗ ನಿಂತು ನಗಬೇಡ, ದಾರಿಯ ಬಿಡಬೇಡ ಪಡಿತನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೆಣ್ಮಕ್ಳು ನಗಬಾರ್ದು ಅಂತ, ಗಂಡು ಮಕ್ಕಳು ಏನ್ರಿ ಅಳಬಾರ್ದು. ಪಾಪ ಗಂಡು ಮಕ್ಕಳು ಅಳಬಾರ್ದು, ಹೆಣ್ಮಕ್ಳು ನಗಬಾರ್ದು. ಹೆಣ್ಣು ಮಕ್ಕಳು ಅದರಲ್ಲೂ ಕೂಡ ನಡುವನ್ಯಾಗ ನಿಂತು ನಗಾಕತ್ತಿದೆ ಅಂತಂದ್ರೆ ಜನ ಬೇರೆ ದೃಷ್ಟಿಯಿಂದ ನೋಡ್ತಾರೆ, ಸಮಾಜ ಅಪಾತ ತಿಳ್ಕೊಳ್ತಾರೆ. ಅದರಲ್ಲೂ ಕೂಡ ಕರಿಮಣಿಯನ್ನು ಉಡಬೇಡ, ಕರಿಸೀರೆ ಉಡಬೇಡ ಅಂತ ಹೇಳ್ತಾರೆ. ಕರೀದು ಅಂತ ನಮ್ಮ ದೇಶದಲ್ಲಿ ಒಂದಿಷ್ಟು ಕಪ್ಪದ ಕಳಂಕದ ಸಂಕೇತ. ನಿನ್ನ ಮನಸ್ಸು ಎಷ್ಟು ಶುಭ್ರವಾಗಿರ್ತದ ಅದಕ್ಕೆ ಕಪ್ಪು ಚುಕ್ಕಿ ತರಲಾರ್ದಂಗ ನಿನಗೆ ತಾಳಿ ಕಟ್ಟುವಾಗ ಗುಳದಾಳಿ ಅದು ಕಪ್ಪು ಮೈದ ಐತಿ ನೋಡಿ. ನಿನ್ನ ಜೀವನಕ್ಕೆ ಕಪ್ಪು ಚುಕ್ಕಿ ಬರಲಾರ್ದಂಗ ನಿನ್ನ ಜೀವನವನ್ನು ಸಾಗಿಸುವಂತ ಕಪ್ಪು ಮಣಿ ಕರಿಮಣಿಯನ್ನು ಹಾಕೊಂಡು ಬಂದ ನಿನ್ನ ಕೈಯಲ್ಲಿ. ಎಷ್ಟ ಸಂದರ್ಭದಲ್ಲೂ ಕೂಡ ದಾರಿಯನ್ನು ಬಿಡಬೇಡ ಅಂತ ಮನಸ್ಸು ಜಾರಿಸ್ಕೊಳ್ತೇವೆ. ಮುಂದೆ ನಾರಿ ಗಂಡನ ಮಾತು ಮೀರಿ ನಡೆಯಲು ಬೇಡ, ನಾರಿ ಗಂಡನ ಮಾತು ಮೀರಿ ನಡೆಯಲು ಬೇಡ, ಸಾರಿ ಹೇಳುವೆ ಕೇಳುವ ಮಗಳೇ, ಸಾರಿ ಹೇಳುವೆ ಕೇಳುವ ಮಗಳೇ, ದಾರಿ ಬಿಡಬೇಡ ನಾರಿ ಗಂಡನ ಮಾತು ಮರಿಬೇಡ. ಗಂಡನ ಮಾತು ಅಂತಂದ್ರೆ ವೇದ ವಾಕ್ಯ ಇದ್ದ ಹಾಗೆ. ಆ ಮಾತುಗಳನ್ನು ನೀರು ನಡೆಯಕ್ಕೆ ಹೋಗಬೇಡ. ನೀರು ನಡೆದಿ ಅಂತಂದ್ರೆ ನಿನ್ನ ಧರ್ಮಕ್ಕೆ ದ್ರೋಹ ಬಗದಂಗ. ನಂತ ಪ್ರಸಂಗ ಬಂದರೂ ಕೂಡ ಹೆಣ್ಣಿಗೆ ಗಂಡು ಉಪದೇಶ ಮಾಡಬೇಕು, ಗಂಡಿಗೆ ಹೆಣ್ಣು ಉಪದೇಶ ಮಾಡಬೇಕು. ಸಂಸಾರ ಅಂತಂದ್ರೆ ಜೋಡಿ ಎತ್ತಿದ್ದಾಗ ನಿನಗೆ ಅವ್ರ ಸಲಹೆ ಸೂಚನೆಗಳನ್ನು ಕೊಡೋದು, ನೀ ಅವ್ರ ಸಲಹೆ ಸೂಚನೆಗಳನ್ನು ಕೊಡೋದು. ಇದನ್ನು ಬಿಟ್ಟು ಬೇರೆ ಕಡೆ ದಾರಿಯನ್ನು ಹೋಗುವಂತ ಪ್ರಯತ್ನ ಮಾಡಬೇಡ ಅಂತ ಹೇಳ್ತಾರೆ. ಮುಂದೆ ಮುಂದಿನ ಭಾವಿಯಾರ ತೋಡಿದರೇನ, ಊರ ಮುಂದಿನ ಭಾವಿಯಾರ ತೋಡಿದರೇನ, ಹಾಲು ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ಮನವಾಸ, ಮನವ ಜಾರಿದರ ಮನವ ಜಾರಿದರ ಮನವ ಜಾರಿದರ ವನವಾಸ. ಬಾರ ಬಾರ ಡಿಗ್ರಿ, ಬಾರ ಬಾರ ಡಿಗ್ರಿ, ಬಾರ ಬಾರ ಡಿಗ್ರಿ. ನಮ್ಮ ಆನಂದ ಆ ದಾರಿ ಹಾಕಿದ್ರಿ, ಕಾಲೇಜ್ ಕೊಡ್ತಿದ್ದ. ಕಾಲೇಜ್ ಹೋಗುವಾಗ ಅಜ್ಜಿ ಡಿಗ್ರಿ ಡಿಗ್ರಿ ಅಂತ ಯಾಕೆ ಆಟ ಆಡ್ಸಕತ್ತಾಳ ಅಂತ ತಿಳ್ಕೊಂಡು ಅವ್ನು ಆಶ್ಚರ್ಯ. ಕಾಲೇಜ್ ಹೋಗೋ ಹುಡುಗರಿಗೆ ಏನಾದರೂ ಒಂದಿಷ್ಟು ವಿಶೇಷ ಕಾಣ್ತದೆ ಹೋಗಿ ಕೇಳಿದಾಗ ಸಮಾಧಾನ. ಅಲ್ಲ ಅಜ್ಜಿ, ನಾನು ಭಾಳ ಕಡೆ ಅಡ್ಡಾಡೀನಿ, ಭಾಳ ಕಡೆ ನೋಡೀನಿ. ಬಾರ ಬಾರ ಗುಬ್ಬಿ, ಬಾರ ಬಾರ ನಾಯಿ, ಹಿಂಗೆ ಆಟ ಆಡ್ಸೋದು ನೋಡಿದ್ರಿ ನೀವೆಲ್ಲ. ಅದು ರೀತಿ ಮಾಡಕತ್ತಾಳ್ರಿ. ಏನು ಅನ್ನಕತ್ತಾಳ ಅಂದ್ರೆ ಎಲ್ಲ ಒಂದ್ಸಲ ಏನು ಅನ್ನಕತ್ತಾಳ್ರಿ? ಬಾರ ಬಾರ ಡಿಗ್ರಿ. ನೀವು ಕೇಳಿದ್ ಹೋಗಿ, ಅಲ್ಲ ಅಜ್ಜಿ ಹಿಂಗ್ಯಾಕೆ ಆಡಕತ್ತಿ? ಯಪ್ಪ ಇದರಿಂದ ದೊಡ್ಡ ಕತಿ ಐತಿ ಅಲ್ಲ ಅಜ್ಜಿ, ಅದನ್ನ ಸಣ್ಣ ಕತಿ ಮಾಡಿ ಹೇಳಜ್ಜಿ ಅಮ್ಮ. ಏನು ಸಣ್ಣ ಕತಿ? ಅವಾಗ ಹೇಳಕ್ ಚಾಲು ಮಾಡಿ ಏನಂತ ದೊಡ್ಡ ರಾಮಾಯಣ ಐತಿ ಅದ್ರ ಸಣ್ಣ ಮಾಡಿ ಏನಿಲ್ಲ. ಈಕಿ ಅವ್ವ ಡಿಗ್ರಿ ಮಾಡ್ಕೊಂಡು ಅಂತ ತಿಳ್ಕೊಂಡು ಬಿಜಾಪುರ ಬೆಂಗಳೂರು ಅಂತ ಸಿಟಿಯಾಗ ಹೋಗಿದ್ದು. ಅಲ್ಲಿ ಸಿಟಿಯಾಗ ಹೋಗಿ 1 ವರ್ಷ BA ಅಂತ ತಿಳ್ಕೊಂಡು ಅಡ್ಮಿಷನ್ ಮಾಡಿ ಬ್ಯಾಸಿಗೆ ಸೂಟಿಗೆ ಬಂದು ಮತ್ತೆ ಹೋಗಿ 2ನೇ ವರ್ಷಕ್ಕೆ ಹೋದಾಗ ನನಗೀಗ 3 ತಿಂಗಳು ಅಂತ 4ನೇ ತಿಂಗಳಿಗೆ ಪತ್ರ ಬಂತು. ಈಗ ನನಗೆ ಪೊಲೀಸ್ ಇದ್ದಿಲ್ಲ. ಯಾವಾಗ ಪತ್ರ ಬಂದ ಕೂಡಲೇ ಆಶ್ಚರ್ಯ ಆಗ್ಬಿಡ್ತಪ್ಪ, ಹಿಂಗ್ಯಾಕೆ ಮೆಸೇಜ್ ಹಿಂಗ್ಯಾಕೆ ಪತ್ರ ಹಾಕಿ ಅಂತ. ಯಾಕೆ ಪತ್ರ ಹಾಕಿ ಹೋಗಿ 3 ತಿಂಗಳಾಯ್ತು, ಅದಕ್ಕೆ ಹೇಳಬೇಕು ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ. ಮುಂದೊಂದು 2 ತಿಂಗಳಿಗೆ ಮತ್ತೆ ಈಗ 5 ತಿಂಗಳು ಅಂತ ಪತ್ರ ಬಂತು ನೋಡಿ, ಎದ್ದು ಅಷ್ಟಾಯ್ತು. ಹಿಂಗ್ಯಾಕೆ ಪತ್ರ ಹಾಕಕತ್ತಾಳ ಅಂತ ಹೋಗಿ ನೋಡಿದ್ರೆ ಹುಡುಗಿಯ ಮನಸ್ಸು ಜಾರಬಾರದಂತ ಪ್ರಸಂಗದಲ್ಲಿ ಜಾರಿ ಆಗಬಾರದು ಅಚಾತುರ್ಯ ಆಗಿ ಹೋಗಿಬಿಟ್ಟಿತ್ತು. ಯಾವಾಗ ಅಚಾತುರ್ಯ ಆಗಿ ಹೋಗಿತ್ತಲ್ಲ, ಆಗಿ ಹೋಗಿರುವಂತಹ ಸಂದರ್ಭದಲ್ಲಿ ಆ ಹೆಣ್ಮಗಳನ್ನ ಕರ್ಕೊಂಡು ಬಂದು ಆ ಹುಡುಗನ ಹುಡುಕ್ಯಾಡಿ
ಆ ಹುಡುಗನಿಗೆ ಮದುವೆ ಮಾಡ್ಕೊಂಡು ಬಂದ ಕಿಶನ್ ಅವ್ರಿಬ್ಬರಿಗೂ ಹುಟ್ಟಿದ್ದ ಈ ಹೆಣ್ಣು ಮಗಳು ಅದಕ್ಕೆ ಆ ಡಿಗ್ರಿ ಮಾಡ್ಕೊಂಡು ಬರಕ್ ಹೋಗಿ ಈ ಡಿಗ್ರಿ ತಗೊಂಡು ಬಂದಾಳ. ಅದಕ್ಕ ಬಾರ ಡಿಗ್ರಿ. ಮನಿ ಒಳಗ ತಂದೆ ತಾಯಿಗಳು ಮಕ್ಕಳ ಕಡೆ ಒಂದಷ್ಟು ಲಕ್ಷ್ಯ ಇದೆ. ಹೆಣ್ಣು ಮಕ್ಕಳ ಕೈ ಒಳಗೆ ಮೊಬೈಲ್ ಕೊಡ್ತೀರಿ ಅಂತಂದ್ರೆ ಮೊಬೈಲ್ ಒಳಗೆ ಯಾರ ಜೊತೆ ಏನ್ ಮಾತಾಡ್ತಿರ್ತಾರೆ, ಏನ್ ಮೆಸೇಜ್ಗಳನ್ನು ಮಾಡ್ತಿರ್ತಾರೆ, ಪ್ರತಿಯೊಂದನ್ನು ಕೂಡ ತಂದೆ ತಾಯಿಗಳ ಆದ್ಯ ಕರ್ತವ್ಯ. ಎಷ್ಟೋ ಮಕ್ಕಳು ಬೆಳೆಸಿ ನಿಂದಿರಿಸಿ ದೊಡ್ಡವರನ್ನಾಗಿ ಮಾಡಿ ತಂದೆ ತಾಯಿಗಳನ್ನೇ ಬಿಟ್ಟು ಹೋಗುವಂತ ನಿರ್ಮಾಣಗಳನ್ನ ನೋಡಾಕತ್ತೀವಿ. ಹಂಗಾಗಬಾರ್ದು ಅನ್ನೋದಕ್ಕೆ ನಿಂಬೆಕ್ಕ ತಾಯಿ ಉದಾಹರಣೆ ಅದ ನೋಡಿ, ಎಂತ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ. ಯಾವಾಗ ಗುರುಗಳು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನ ಪ್ರತಿನಿತ್ಯನೂ ಕೂಡ ಪೂಜೆಯನ್ನ ಮಾಡ್ತಾ 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 ತನ್ನೊಳಗೊಂದು ಶಕ್ತಿ ಅನ್ನುವಂಥದ್ದು ಬಂದಿತ್ತು. ಎಂತ ಕಷ್ಟದ ಸಮಯ ಬಂದರೂ ಕೂಡ ಲಿಂಗ ಪೂಜೆಯನ್ನು ಬಿಡುತ್ತಿದ್ದಿಲ್ಲ. ಬಂದಿರುವಂತ ಜಂಗಮಾಮೂರ್ತಿಯ ಪಾದೋದಕ ಜಂಗಮರಿಗೆ ಪ್ರಸಾದ ಮಾಡಿಸದ ಹೊರತು ಒಂದು ತುತ್ತು ಬಾಯಿ ಒಳಗೆ ಪ್ರಸಾದವನ್ನು ಕೂಡ ಹಾಕ್ತಿದ್ದಿಲ್ಲ. ಮಡಿ ಒಳಗ ಬೆಳೆದು ನಿಂತಿರ್ತಕ್ಕಂಥ ಮಗ ಆಗ್ಲೇ 2 ವರ್ಷ 3 ವರ್ಷಕ್ಕೆ ಪಾದಾರ್ಪಣೆ ಮಾಡಕತ್ತಾನ. ಇತ್ತ ಕಡೆ ಕಾಮದ ಕಣ್ಣಿನಿಂದ ನೋಡ್ತಾ ಇರುವಂತಹ ಊರೊಳಗಿರುವಂತ ಗೌಡನ ಕಾಟ ಒಂದು ಕಡೆ. ಇಷ್ಟು ಸಾಲದಕ್ಕ ಪತಿದೇವನಾಗಿರುವಂತ ಮಹಾದೇವ ಅನಾರೋಗ್ಯಕ್ಕೆ ಒಳಗಾಗಿ ಅವನು ಕೂಡ ತೀರಿ ಹೋಗಿರುವಂತ ಕಷ್ಟಗಳು ಒಮ್ಮೆ ಬರಕತ್ತಿದ್ರು ಅಂತಂದ್ರೆ ಹಿಂಗೆ. ಅದಕ್ಕೆ ಹೇಳ್ತಾರ, ಭಕ್ತಿ ಮಾಡಬಾರದು, ಮಾಡಿದರೆ ಹೋಗುತ್ತಲೇ ಕೊರೆಯುವುದು, ಬರುತ್ತಲೇ ಕೊರೆಯುವುದು. ಪರೀಕ್ಷೆಗಳು ಹಂಗ ಮೇಲಿಂದ ಮೇಲೆ ಮಣಿ ಎಲ್ಲ ಆಸ್ತಿಗಳನ್ನು ಕಳ್ಕೊಂಡು ಊರು ಹೊರಗಡೆ ಇರುವಂತಹ ದೇವಸ್ಥಾನಗಳಿಗೆ ಬಂದು ನಿಂತಿರುವಂತಹ ಸಂದರ್ಭದೊಳಗೆ ಇತ್ತ ಕಡೆ ಗಂಡನು ಕೂಡ ತೀರಿ ಹೋದ. ಯಾವಾಗ ಮಗನನ್ನು ಕಟ್ಟಿಕೊಂಡು ಹಂಗೇ ಕೂಲಿ ನಾಲಿ ಮಾಡ್ಕೊಂತ ಆ ಮನಿ ಒಳಗೆ ಕಸ ಮುಸುರಿ ಮಾಡ್ಕೊತಿರುವಂತ ಪ್ರಸಂಗದೊಳಗೆ ಊರು ಗೌಡ ಕೆಟ್ಟ ದೃಷ್ಟಿಯನ್ನು ನೋಡಿ ಆ ಹೆಣ್ಣು ಮಗಳನ್ನ ಒಂದು ದಿವಸ ಕೇಳಿಯೇ ಬಿಟ್ಟ. ಎಷ್ಟು ದಿವಸ ಹಿಂಗ ಏಕಾಂಗಿ ಆಗಿರುವ ಕೇಳಿ ಬಾ ಅಂತ ತಿಳ್ಕೊಂಡು ಯಾವಾಗ ಮುಟ್ಟಾಕ್ ಹೋದ, ಮುಟ್ಟಿದ ಕ್ಷಣದೊಳಗೆ ಹೇಳ್ತಾಳಕ್ಕೆ, ನಾನು ಆಗಲೇ ನನ್ನ ಗಂಡ ತೀರಿ ಹೋಗಿರಬಹುದು, ನನ್ನ ಅಂಗದ ಮೇಲೆ ಗುರು ಕೊಟ್ಟಿರ್ತಕ್ಕಂಥ ಶಾಶ್ವತವಾಗಿರುವಂತ ಗಂಡ ಇರಬೇಕಾಗಿತ್ತು. ನನ್ನ ಪರಪುರುಷರನ್ನ ಕಣ್ಣೆತ್ತೂ ಕೂಡ ನೋಡಕ್ ಹೋಗುವುದಿಲ್ಲ, ನನಗೆ ಯಾವ ಭಯ ಇಲ್ಲ, ಯಾರನ್ನು ಕೂಡ ನೋಡುವುದಿಲ್ಲ, ಯಾರನ್ನು ಮುಟ್ಟುವುದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬೇಕು. ನಿಂಬೆಕ್ಕ ಇಷ್ಟೆಲ್ಲ ಲಿಂಗದ ಮೇಲೆ ಹೇಳಿದ್ರು ಕೂಡ ಹೆಣ್ಣು ಮಗಳನ್ನು ಮುಟ್ಟಬಾರದಾಗಿತ್ತು, ಮುಟ್ಟಿಯೇ ಬಿಟ್ಟ. ಯಾವಾಗ ಮುಟ್ಟಿದ ಆ ಕ್ಷಣದಿಂದ ಒಂದಿಷ್ಟು ಆ ಸಾಹುಕಾರನಿಗೆ ಊರು ಗೌಡನಿಗೆ ಮೈ ತುಂಬ ಕುಷ್ಠರೋಗ ಆರಂಭಿಸ್ಬಿಟ್ಟು ಅಂತಿರ್ತೀವಿ ನೋಡ್ರಿ. ಮಹಾತ್ಮರನ್ನ ಕೆಣಕಬಾರದು ಅಂತ, ಮಹಾತ್ಮರನ್ನ ಕೆಣಕುವುದು, ಮಹಾತ್ಮರನ್ನ ಆಡಿಕೊಳ್ಳುವುದು ಹೆಂಗಾಗ್ತದೆ ಅಂತಂದ್ರ ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದಂತೆ, ಹಾವಿನ ಹೆಡೆಯ ತೆಗೆದುಕೊಂಡು ಕೆನ್ನೆಯ ತೂರಿಸಿಕೊಂಬಂತೆ. ಹಾವಿನ ಹೆಡೆ ನೋಡಾಕ ಬಹಳ ಚಂದ ಐತಿ ಅಂತ ತಿಳ್ಕೊಂಡು ಹೋಗಿ ಮುತ್ತು ಕೊಡ್ಸ್ಕೊತಂದ್ರ ಬರ್ತೇನ್ರ ಕಡ್ದು ಹಾಕ್ತದ. ಹುಲಿ ಮೀಸಿ ಬಹಳ ಉದ್ದದವ ಅಂತ ತಿಳ್ಕೊಂಡು ಬಹಳ ಚಂದವ ಅಂತ ತಿಳ್ಕೊಂಡು ಹೋಗಿ ಹಿಡ್ಕೊಂಡು ಜೋಕಾಲಿ ಹಾಕ್ತಾನಂದ್ರ ನಿಂಗೆ ಹಾಕಿ ಬರ್ತದ. ಮಹಾತ್ಮರನ್ನ ಕೆಣಕುವುದು, ಮಹಾತ್ಮರನ್ನ ನಿಂದ ಮಾಡುವುದು, ಆಡಿಕೊಳ್ಳುವುದು ಅಂತಂದ್ರೆ ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದಂತೆ. ಗೊತ್ತಾಗಲಿಲ್ಲ ಗೌಡನಿಗೆ. ಗೊತ್ತಾಗ್ಲಾರ್ದಕ್ಕೆ ಕುಷ್ಠರೋಗ ಬಂತು. ಹಾಗೂ ಹೀಗೂ ಕೂಡ ತಿಂಗಳೊಳಗೆ ಮರಣವನ್ನೂ ಕೂಡ ಅಪ್ಪಿಬಿಟ್ಟ. ಯಾವಾಗ ಸತ್ತು ಹೋದಲ್ಲ ಅಷ್ಟಾದ್ರೂ ಕೂಡ ಜನ ನಿಂಬೆಕ್ಕಳನ್ನು ಒಪ್ಪಿಕೊಳ್ಳಾಕ ತಯಾರಿಲ್ಲ. ಕಾರಣ ಪಾರ್ವತಿಯ ದೇವಿಯ ಕೋಪಾಟೋಪ ಒಟ್ಟಿ ತಾಯಿಯನ್ನು ಪರೀಕ್ಷೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಹಂಗೆ ಪರೀಕ್ಷೆ ಒಳಗೆ ಹೊಡ್ಕೋತ ಆ ಮಗನನ್ನು ಕರ್ಕೊಂಡು ಹಾಗೆ ಹೀಗೆ ಮಾಡ್ಕೊಂಡು ದೇವಸ್ಥಾನದಲ್ಲಿ ಉಳಿದಿರುವಂತ ಸಂದರ್ಭದೊಳಗೆ ಒಬ್ಬರಾದ್ಮೇಲೆ ಹಂಗೆ ಕಷ್ಟಗಳನ್ನು ಕೊಡ್ತಾನೆ ಇದ್ರು. ಅಂತ ಸಂದರ್ಭದೊಳಗೆ ನೀಲೂರಿನೊಳಗಿರುವಂತ ಅಣ್ಣ ನಾಗಣ್ಣ, ಆ ನಾಗಣ್ಣ ಬಂದು ಹೆಣ್ಣು ಮಗಳಿಗೆ ಹೇಳ್ತಾನೆ, ಮಾದೇವಿ ಎಷ್ಟು ದಿವಸದಲ್ಲಿ ಹಿಂಗೆ ಏಕಾಂಗಿವಾಗಿ ಹಾಕಿದೀವ, ನಡಿಯನ್ನು ಸಾಕು, ಗಂಡನ ತೀರಿ ಹೋದ, ನಡಿಯನ್ನು ಊರೊಳಗೆ ಅಲ್ಲೇ ಒಂದಿಷ್ಟು ಮಣಿ ಕಟ್ಟಿಸ್ಕೊಡ್ತೀನಿ, ಮಣಿ ಒಳಗೆ ಉಳ್ಕೊಳಕ ಅಂತ ತಿಳ್ಕೊಂಡು ಮರಳಿ ತವರು ಮಣಿ ಕರ್ಕೊಂಡು ಹೋಗಿ ನೀಲೂರಿನೊಳಗೆ ಆ ಹೆಣ್ಣು ಮಗಳಿಗೆ ಒಂದು ಆಶ್ರಯವನ್ನು ಮಾಡಿಕೊಟ್ಟ. ಅಲ್ಲಿ ಇದ್ದುಕೊಂಡು ನೀಲೂರಿನೊಳಗೆ ಇದ್ದುಕೊಂಡು ತಾಯಿ ಹಾಗೂ ಹೀಗೂ ಮಾಡಿ ಜೀವನವನ್ನು ಮಾಡಕತ್ತಿದ್ದು. ಅಲ್ಲಿಯೂ ಕೂಡ ಕಾಮುಕರ ಕಾಟ ಅನ್ನುವಂಥದ್ದು ತಪ್ಪಲಿಲ್ಲ ನಿಂಬೆಕ್ಕ ತಾಯಿಗೆ. ನೋಡಲು ಸುಂದರವತಿಯಾಗಿರುವಂತ ಹೆಣ್ಣು ಮಗಳಿಗೆ ಮತ್ತೊಬ್ಬ ಊರೊಳಗಿರ್ತಕ್ಕಂಥ ಸಾಹುಕಾರನ, ನೀಲೂರಿನೊಳಗಿರುವಂಥ ಸಾಹುಕಾರನ ಕಣ್ಣು ನಿಂಬೆಕ್ಕಳ ಮೇಲೆ ಬೀಳುತ್ತದೆ. ಸಾಲದಕ್ಕ ಶರಿಯಾಳ
ಭಕ್ತ ಸಿರಿಯಾಳ ಪರಮಾತ್ಮನಿಗೆ ಹೇಳಿದ ಏನಂತ, ನಿಂಬೆಕ್ಕನ ಬಗ್ಗೆ ನೀನು ನಿಂಬೆಕ್ಕ ಹಂಗ ಮಾಡಿದ್ದು ಹಿಂಗ್ ಮಾಡಿದ್ದು ಅಂತ ತಿಳ್ಕೊಂಡು ಅಂತ ಭಕ್ತಿ ಯಾರು ಮಾಡೇ ಇಲ್ಲ ಅಂತ ಹೇಳಕತ್ತಿಯಲ್ಲ ಭಗವಂತ. ನಾ ಏನ್ ಕಡಿಮೆ ಮಾಡಿ ನಿನಗ ಇದ್ದಿರುವಂತ ಒಬ್ಬ ಮಗನನ್ನ ಪ್ರಾಣ ಹರಣ ಮಾಡಿ ಅವನ ಮಾಂಸದ ಊಟವನ್ನು ನಿನಗೆ ಬಡಿಸಿನಿ, ಮತ್ತು ನನ್ನ ಮಾಡಿರ್ತಕ್ಕಂಥ ಭಕ್ತಿ ಮುಂದೆ ಮತ್ತಾರ ಭಕ್ತಿ ಹೆಚ್ಚಾತು ಅಂತ ಅಹಂಕಾರ ಬಂತು ನೋಡ್ರಿ. ಯಾಕಂತದ್ದು ಯಾವುದ ಕಾರ್ಯಕ್ರಮ ಮಾಡ್ರಿ, ಯಾವುದ ಜಾತ್ರೆ ಉತ್ಸವಗಳನ್ನ ಮಾಡ್ರಿ, ನಾ ಹೇಳಿದಂಗ ಕೇಳ್ಬೇಕು ಅನ್ನುವಂತ ಭಾವ ಬಿಟ್ಟು ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು, ನಾವೆಲ್ಲರೂ ಹಿಂದೂ ಅಂತ ನಿಂತ ಕಾರ್ಯಕ್ರಮ ಮಾಡಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾವ. ಹಂಗ ಭಕ್ತ ಸಿರಿಯಾಳರಿಗೂ ಅಹಂಕಾರ ಬಂತು ನೋಡ್ರಿ. ಭಕ್ತ ಸಿರಿಯಾಳನಿಗೆ ಎಂತ ಅಹಂಕಾರ ಬಂತು. ನಿಂಬೆಕ್ಕಳ ಬಗ್ಗೆ ಹೇಳಾಕತ್ತಿ, ನಾ ಎದುರ ಕಡಿಮೆ ಅದನಿ, ಎದ್ದೊಬ್ಬ 5 ವರ್ಷದ ಮಗನನ್ನ ಮಾಂಸವನ್ನು ನಿನಗೆ ಪ್ರಸಾದ ಮಾಡಿಸಿದ್ರು ಕೂಡ ನಿನಗೆ ತೃಪ್ತಿ ಆಗಲಿಲ್ಲೇನು ಅಂದ. ಅವಾಗ ಭಕ್ತ ಸಿರಿಯಾಳನ ಮಾತನ್ನು ಕೇಳಿ ಶಿವ ಅಂತಾನ, ಏನೋ ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದನೆನ್ನದಿರ ಲಿಂಗಕ್ಕೆ, ಮಾಡಿದನೆನ್ನದಿರ ಜಂಗಮಕ್ಕೆ. ಹೇಳ್ತಾರೆ ನೋಡಿ ಬಸವಣ್ಣವರು ಹೇಳಿದಂತ ಮಾತು. ನಾ ದಾಸೋ ಕಾಟಪಟ್ನಿ, ನಾ ಆಟ ದಾನ ಮಾಡಿ ಇಷ್ಟು ಮಾಡಿನಿ ಅಂತ ತಿಳ್ಕೊಂಡು ಹೇಳ್ಕೊತ ಹೊಂಟಿ ಅಂತಂದ್ರೆ ಯಾವಾಗಲೂ ನಿಮಗೆ ಕಡ್ಕೊತ ಹೋಗುದು, ಗಂಟೆ ಕಡ್ಕೊತ ಹೋಗುದು. ಮಾಡಿದ್ದನ್ನು ಹೇಳಬಾರ್ದು ಅಂತಾರ ಅವರು, ಮಾಡಿದ್ದನ್ನು ಹೇಳಬಾರ್ದು. ಆದ್ರೆ ನೀವೇನ್ ಮಾಡಕತ್ತಾರ, ಹೊಳ್ಳೆ ಮಳೆ ಹೇಳಕತ್ತಿದ ಶಿವ ಅಂದ, ನಿನ್ನ ಭಕ್ತಿ ಇತ್ತ ಹೇಳಕತ್ತಿಯಲ್ಲ, ನಡಿಪ ಇಬ್ರು ಕೂಡ ಭೂಲೋಕಕ್ಕೆ ಹೋಗೋಣ. ಆ ನಿಂಬೆಕ್ಕನ ಭಕ್ತಿ ಹೆಚ್ಚಾಯ್ತೋ ನಿನ್ನ ಭಕ್ತಿ ಹೆಚ್ಚಾಯ್ತೋ ನೋಡು ನಡಿ ಅಂತ ತಿಳ್ಕೊಂಡು ಶಿವ ಭಕ್ತ ಸಿರಿಯಾಳನ್ನು ಕರ್ಕೊಂಡು ಭೂಲೋಕಕ್ಕೆ ಬಂದ. ಯಾವಾಗ ಭೂಲೋಕಕ್ಕೆ ಬಂದಿರುವಂತಹ ಪ್ರಸಂಗದೊಳಗೆ ನಿಂಬೆಕ್ಕನಿನ ಪರೀಕ್ಷೆ ಆರಂಭ ಆಗ್ತದೆ. ಸಾಲದ್ದಕ್ಕೆ ಮಳಿ ಬೆಟ್ಟ ಬಂದು ಗುಡಿಯಾಗಿದ್ದದ್ದು ಅಷ್ಟೇ ಅಲ್ಲದೆ ಹೊಳೆ ನೀರೂರಿನೊಳಗೆ ಉಳ್ಕೊಳ್ತಾಳೆ. ನೀರೂರಿನೊಳಗೆ ಉಳ್ಕೊಂಡಿರುವಂತಹ ಪ್ರಸಂಗದೊಳಗೆ ಆ ಊರೊಳಗಿರ್ತಕ್ಕಂಥ ಕಾಮಕ ಯಾವಾಗ ಆ ಊರೊಳಗಿರುವಂತಹ ಸಾಹುಕಾರ ಈ ಹೆಣ್ಣು ಮಗಳನ್ನು ವಿಧವೆ ಎನ್ನುವಂಥದ್ದು ನೋಡಿದ್ರು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಾಕತ್ತಿದ್ದಾರೆ. ಆ ಸಾಹುಕಾರ ತಿಳಿಸಿ ಹೇಳಾಕತ್ತಿದ್ದಾನೆ. ಆದ್ರೆ ನಿಂಬೆಕ್ಕ ತಾಯಿ 1 ಸಲ ಹೇಳಿದ್ದು 2 ಸಲ ಹೇಳಿದ್ದು ಆದ್ರೂ ಕೂಡ ಸಾಹುಕಾರ ಕೇಳಾಕ ತಯಾರಿಲ್ಲ. ಅಂತ ಸಂದರ್ಭದೊಳಗೆ ಆ ಸಾಹುಕಾರನಿಗೆ ಸಹಾಯ ಮಾಡ್ಬೇಕಂತ ಈ ಭಕ್ತ ಸಿರಿಯಾಳ ಅವ್ರ ಮನೆಯಾಗ ಸೇರ್ಕೊಳ್ತಾ ನೋಡ್ಬೇಕು. ಒಟ್ಟು ಹೆಂಗಾರ ಮಾಡಕ್ಕೆ ನಿಂಬೆಕ್ಕನ ಸೋಲಿಸ್ಬೇಕು, ಒಟ್ಟು ನಾ ಗೆಲ್ಬೇಕು ಅನ್ನುವಂಥದ್ದು ಭಕ್ತ ಸಿರಿಯಾಳನ ಅಹಂಕಾರ. ಬಾಳ ಕೆಟ್ಟ ಅಹಂಕಾರವನ್ನು ನಿಮ್ಮೊಳಗೆ ಹಾಕೋತು ಅಂತಂದ್ರೆ. ಆದ್ರೆ ನೀನೂರು ನಿಂಬೆಕ್ಕ ಎಂತ ಕಷ್ಟದ ಸಮಯ, ಎಷ್ಟು ಪರೀಕ್ಷೆಗಳನ್ನು ಮಾಡಿದ್ರು ಕೂಡ ಲಿಂಗದ ಮೇಲಿಟ್ಟಿರುವಂತ ನಿಷ್ಠೆ, ಲಿಂಗದ ಮೇಲಿಟ್ಟಿರುವಂತ ನಂಬಿಕೆ ಯಾವ ಕಾರಣಕ್ಕೂ ಕೂಡ ಅದು ಕಡಿಮೆ ಆಗಿದ್ದಿಲ್ಲ. ನೀವು ಇಟ್ಟಿರ್ತೀರಿ ನಂಬಿಕೆ, ಬಹಳ ನಂಬಿಕೆ ಇಟ್ಟಿರ್ತೀರಿ. ನೋಡ್ಬೇಕು, ಸೊಟ್ಟೆ ಆಡು ಉದ್ದಿನ ಕಡೆ ತಗೊಂಡು ಬಂದು ಆ ದೇವ್ರು ಈ ದೇವ್ರು ಎಲ್ಲ ಕಡೆ ಅಡ್ಡಾಡೋದು. ನೀವು ಭಕ್ತಿ ಮಾಡಿ ನೋಡ್ಬೇಕು. ಹೇಳೋದಕ್ಕೆ ಹೋಗಿ ಏನಂತ, ನನಗೆ ಈ ಸಲ ಒಂದು ಬಂಪರ್ ಹತ್ತೋದೈತಿ, ಬಂಪರ್ ಹತ್ತಂದ್ರೆ ಒಂದು ದೇವಿ ಒಂದು ಜಂಪರ್ ತಂದು ಹಾಕ್ತೀನ ಅಂತ. ನೀವು ₹1,00,000 ಬಂಪರ್ ಹತ್ತಬೇಕಂತ ₹5 ಜಂಪರ್ ತಂದು ಹಾಕ್ತಾನಂತೆ. ನೀವು ಮಾಡುವಂತ ಭಕ್ತಿಗಳು, ನಿಮ್ಮಲ್ಲಿರ್ತಕ್ಕಂಥ ನಂಬಿಕೆ, ನೀವೇನೋ ಸಣ್ಣ ಪುಟ್ಟ ಕಾಯಿಲೆಗಳು ಬಂದು ಅಂತಂದ್ರೆ ಏನ್ ಮಾಡ್ತೀರಿ? ಸಣ್ಣ ಪುಟ್ಟ ಕಾಯಿಲೆ, ತೆನ್ನು, ನೆಗಡಿ, ಜ್ವರ ಬಂತು ಅಂತ ಏನ್ ಹುಡುಕಾಡ್ತೀರಿ? ಮನ್ಯಾಗ ಏನ್ ಹುಡುಕಾಡ್ತೀರಿ? ಗುಳಿಗೆ, ಹೌದಲ್ಲವ? ಗುಳಿಗೆ ಮೇಲೆ ನಂಬಿಕೆ ಇಟ್ಟು ಗುಳಿಗೆ ತಗೊಂಡು ಬಿಟ್ಟರು ಸಮಾಧಾನ ಆಕೈತಿ. ಗುಳಿಗೆ ತಗೊಂಡ್ರು ಕಡಿಮೆ ಆಕೈತಿ ತಿಳಿಯಾಕ, ಅದ್ರ ಮೇಲೆ ನಂಬಿಕೆ ಬಿಡಬಾರ. ಗಂಡ ಹೆಂಡತಿ ಹೇಳಿದಂತೆ ಇಲ್ಲ, ಮತ್ತೆ ಭಾಳ ದಿವಸ ಆಯ್ತು ಸಿನಿಮಾಕ್ಕೆ ಹೋಗಿಲ್ಲ, ಬಿಜಾಪುರ ಸಿನಿಮಾ ನೋಡಕ್ ಹೋಗು ನಡಿ ಅಮ್ಮ. ಯಾವಾಗ ಬಿಜಾಪುರ ಸಿನಿಮಾ ನೋಡಕ್ ಹೋಗು ನಡಿ ಅಂತ ತಿಳ್ಕೊಂಡು ಅಂದ್ಕೊಳ್ಳೆ ಹೆಂಡತಿ ಭಾಳ ಖುಷಿ ಆಯ್ತು. ಎದಕ್ಕೆ? ಒಟ್ಟ ಒಂದು ದಿವಸ ಕರ್ಕೊಂಡು ಹೋಗ್ಲಾರ ಮನುಷ್ಯ ಈಗ ಕರ್ಕೊಂಡು ಹೊಂಟಲ್ಲ ಅಂತ ಭಾಳ ಖುಷಿ ಆಯ್ತು. ಯಾಕಂದ್ರೆ ಹೆಂಡತಿ ಒಂದಿಷ್ಟು ಅಷ್ಟು ಬೆರಕಿನ ಇದ್ದ ಹೆಣ್ಮಗಳು, ಎಷ್ಟರ ಮಟ್ಟಿಗೆ ಬರೀತಿದ್ಲು ಅಂತಂದ್ರೆ ಒಟ್ಟು ಗಂಡ ಏನ್ ಹೇಳ್ತಾನ ಅದಕ್ಕೆ ವಿರುದ್ಧ. ನಿಮ್ಮ ಮನ್ಯಾಗ ಒಂದು ಇರ್ತಾರ ನೋಡಿ ಸಂಸಾರಗಳು, ಗಂಡ ಏನ್ ಹೇಳ್ತಾನ ಅದಕ್ಕೆ ಆಕೆ ಹೂ ಅಂದ್ರೆ ಇದು ಅಲ್ಲತ್ತದ, ಇದು ಅಲ್ಲಂದ್ರೆ ಅದು ಹೂ ಅಂತರ್ತದೆ. ಅದಕ್ಕೆ ನಮ್ಗೆ ಗವಾಯಿ ಹೇಳ್ಕೊಂಡು ಕೇಳಿ ಏನಂತ, ಸಾದ್ರ ಮಾವನ ಮಗಳಂತ ತಿಳ್ಕೊಂಡು ಮಾಡಿಕೊಂಡೆ ಎಂತ ಪಜೀತಿ ಅಂತ ನಮ್ಮ ಆಕೆಗೆ ದವ್ವ ಬಡದೈತಿ, ಅದು ಎಂತದೈತಿ ಹಾಡಿ ಹೇಳಿದ್ರೆ ನಿಮಗ ತಿಳಿತೈತಿ. ಕೇಳಿ ಬಾಚದ ನಮ್ಮಾಕಿಗೆ ದವ್ವ ಬಡದೈತಿ, ಅದೆಂತದೈತಿ ಹಾಡಿ ಹೇಳಿದ್ರೆ ನಿಮಗ ತಿಳಿತೈತಿ. ಆಕಿಗೆ ದವ್ವ ಬಡದೈತಿ, ಅದೆಂತದೈತಿ ಹಾಡಿ
ಮಾಡಂದರ ಒಲ್ಲನತೈತಿ ಗಿಟಿ ಮಾಡಂದರ ಜಿಗದಡತೈತಿ ಅನ್ನ ಮಾಡಂದರ ಅಡ್ಡಾಡತೈತಿ ಸಾ ಮಾಡಂದರ ಸ್ವರ್ಗಡತೈತಿ ಕರೆದು ಬುದ್ಧಿಯ ಹೇಳಲು ಹೋದರ ಕರೆದು ಬುದ್ಧಿಯ ಹೇಳಲು ಹೋದ ಬುದ್ಧಾಡುವ ಅಣ್ಣ ತಂತಿ ನಮ್ಮಾಕಿಗೆ ಗೌರವ ಹೊಡೆದೈತಿ ಅದನ್ನಂತಾದೈತಿ ಹಾಗೆ ಹೇಳಿದ್ರೆ ನಿಮಗ ತಿಳಿತೈತಿ ಮಂಡ ಮೂಗ ಅಕ್ಕಿದ ಐತಿ ಮಂಡ ಬಾಳ ಮಾಡತೈತಿ ಮಂಡ ಮೂಗ ಅಕ್ಕಿದ ಐತಿ ಮಂಡ ಬಾಳ ಮಾಡತೈತಿ ಅಲ್ಲಂದದ್ದು ಹೌದನತೈತಿ ಹೌದಂದದ್ದು ಅಲ್ಲನತೈತಿ ಅಲ್ಲಂದದ್ದು ಹೌದನತೈತಿ ಹೌದಂದದ್ದು ಅಲ್ಲನತೈತಿ ಬಡದು ಬುದ್ಧಿಯ ಹೇಳಲು ಹೋದರ ಬಡದು ಬುದ್ಧಿಯ ಹೇಳಲು ಹೋದರ ಕತ್ತಿ ಎಂದಲಾದ ತೆಗೆಯತೈತಿ ನಮ್ಮಾಕಿಗೆ ಗೌರವ ಬರ್ತೈತಿ ಅದನ್ನಂತಾದೈತಿ ಹಾಗೆ ಹೇಳಿದ್ರೆ ನಿಮಗ ತಿಳಿತೈತಿ ಅಕ್ಕಮ್ಮಗಳಂತ ಮಾಡಿಕೊಂಡೆ ಅಟ್ಟದ ಮೇಲೆ ಕೂಡಿಸಿಕೊಂಡೆ ಅಕ್ಕಮ್ಮಗಳಂತ ಮಾಡಿಕೊಂಡೆ ಅಟ್ಟದ ಮೇಲೆ ಕೂಡಿಸಿಕೊಂಡೆ ಆಟದ ಗೊಂಬೆ ನಾನು ಆದೆ ಸ್ವಾಟಿ ತಿಳಿಸಿಕೊಂಡೆ ಆಟದ ಗೊಂಬೆ ನಾನು ಆದೆ ಸ್ವಾಟಿ ತಿಳಿಸಿಕೊಂಡೆ ಸಂಸಾರ ಸಾಕು ಎಂದೆ ಸಂಸಾರ ಸಾಕು ಎಂದೆ ಸನ್ಯಾಸಿ ಮಠವ ಸೇರಿಕೊಂಡೆ ನಮ್ಮಾಕಿಗೆ ದೆವ್ವ ಬಡದೈತಿ ಅದನ್ನಂತಾದೈತಿ ಹಾಗೆ ಹೇಳಿದ್ರೆ ನಿಮಗ ತಿಳಿತೈತಿ ಪುರಾಣ ಕಂದರ ವಲ್ಲನತೈತಿ ಬಿಜಾಪುರ ಕಂದರ ನಡಿಯನತೈತಿ ಪುರಾಣ ಕಂದರ ವಲ್ಲನತೈತಿ ಬಿಜಾಪುರ ಕಂದರ ನಡಿಯನತೈತಿ ಹರ ಹರ ಅನ್ನೋದು ಮರೆತು ಬಿಟ್ಟೈತಿ ನಿಂದ ಡ್ಯಾನ್ಸ್ ಮಾಡತೈತಿ ಹರ ಹರ ಅನ್ನೋದು ಮರೆತು ಬಿಟ್ಟೈತಿ ನಿಂದ ಡ್ಯಾನ್ಸ್ ಮಾಡತೈತಿ ಇಂಥ ಸಿಕ್ಕರ ಭಜಿತಿ ಐತಿ ಇಂಥ ಸಿಕ್ಕರ ಭಜಿತಿ ಐತಿ ಇಂಥ ಸಿಕ್ಕರ ಭಜಿತಿ ಐತಿ ಇಂಥ ಸಿಕ್ಕರ ಭಜಿತಿ ಐತಿ ನಮ್ಮಾಕಿಗೆ ದೆವ್ವ ಬರದೈತಿ ಅದು ನಂತಾದೈತಿ ಹಾಗೆ ಹೇಳಿದ್ರೆ ನಿಮಗ ತಿಳಿತೈತಿ ನಮ್ಮಾಕಿಗೆ ದೆವ್ವ ಬರದೈತಿ ಅದು ನಂತಾದೈತಿ ಹಾಗೆ ಹೇಳಿದ್ರೆ ನಿಮಗ ತಿಳಿತೈತಿ ಹಾಗೆ ಹೇಳಿದ್ರೆ ನಿಮಗ ತಿಳಿತೈತಿ ಕರೆದಡೆ ಓ ಎನ್ನನಿಸುವನು ನಿಂಬೆಕ್ಕ ತಾಯಿ ನಂಬಿಕೆ ಇಷ್ಟಲಿಂಗದ ಮೇಲೆ ಇತ್ತು ಅಕ್ಕ ಮಹಾದೇವಿನೂ ಕೂಡ ಹೇಳ್ತಾಳ ಹಸಿವಾದರೆ ಭಿಕ್ಷಾನ್ನಗಳುಂಟು ಕೃಷಿಯಾದರೆ ಕೆರೆ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಎನಗೆ ಎನ್ನ ಆತ್ಮ ಸಂಗಾತಕ್ಕೆ ಎನ್ನ ಚನ್ನಮಲ್ಲಿಕಾರ್ಜುನ ಎನಗುಂಟು ಎಂಥ ಕಷ್ಟದ ಸಂದರ್ಭದಲ್ಲಿ ಇಷ್ಟಲಿಂಗವನ್ನು ಆರಾಧನೆಯನ್ನು ಮಾಡುವುದು ಬಿಡಲಿಲ್ಲ. ಗುಡ್ಡಾಪುರದ ದಾನಮ್ಮ ತಾಯಿಗೂ ಕೂಡ ಪರೀಕ್ಷೆ ಬರ್ತದೆ, ತಮಗೆಲ್ಲ ಗೊತ್ತದ, ಪುರಾಣ ಗ್ರಂಥವಲ್ಲೇ ಕೇಳಿರಿ. ದಾನಮ್ಮ ತಾಯಿಯನ್ನು ಕೂಡ ಕಾಮುಕ ದೃಷ್ಟಿಯಿಂದ ನೋಡ್ತಾರೆ, ಅವಳ ಕಣ್ಣುಗಳು ಕೂಡ ಹೋಗ್ತಾವ. ನಂತರದೊಳಗೆ ಮತ್ತೆ ದಾನಮ್ಮ ತಾಯಿ ಅವಳ ಕಣ್ಣುಗಳಿಗೆ ಒಂದಿಟ್ಟು ಸಗಣಿಯನ್ನು ಆಕಳ ಗೋಸಗಣಿಯನ್ನು ಹಚ್ಚುವುದರ ಮುಖಾಂತರವಾಗಿ ಮರಳಿ ಕಣ್ಣುಗಳನ್ನು ಕೊಟ್ಟರು ಅನ್ನುವಂಥದ್ದನ್ನೆಲ್ಲ ನೋಡ್ತೀವಿ. ಹೇಮರೆಡ್ಡಿ ಮಲ್ಲಮ್ಮ ತಾಯಿಯನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಒಬ್ಬ ಗಿಡದ ಗಂಟೆ ಒಳಗೆ ಕೂತ್ಕೊಂಡು. ಅಂತಹ ಪ್ರಸಂಗದಲ್ಲಿ ಅವನು ಕೂಡ ಕುಷ್ಠರೋಗದಿಂದ ನೋಡುತ್ತಾನೆ. ಮುಂಬರುವ ದಿನಮಾನದೊಳಗೆ ಅದೇ ಮನೆಯೊಳಗಿರ್ತಕ್ಕಂಥ ಅಪ್ಪ ಅವ್ವ ಬಂದು ಮಲ್ಲಮ್ಮ ತಾಯಿಗೆ ಪರಿಪರಿಯಾಗಿ ಕೇಳಿಕೊಂಡಾಗ ಮಲ್ಲಮ್ಮ ತಾಯಿ ಪಾದೋದಕವನ್ನು ಕೊಡ್ತಾಳೆ. ಪಾದೋದಕವನ್ನು ಸ್ವೀಕಾರ ಮಾಡಿದ್ದಕ್ಕೆ ಮರಳಿ ಎದ್ದು ನಿಂತ ಅಂತ
ಮಹಾತ್ಮರಿಗೆ ಶಾಪಾನು ಕೊಡಕ್ಕೂ ಗೊತ್ತದ, ಶಾಪಾನುಗ್ರಹ ಸಮರ್ಥರು ಕೂಡ ಆಗ್ತಾರೆ. ಕೆಲವು ಸಂದರ್ಭ ಬಂತು ಅಂದ್ರೆ ಆಗ್ಬೇಕಾಗ್ತದೆ. ಯಾವಾಗ ನಿಂಬೆಕ್ಕ ತಾಯಿ ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಾ, ಲಿಂಗಗಳ ಆರಾಧನೆಯನ್ನು ಮಾಡ್ತಾ ಸದಾಕಾಲ ತಲ್ಲೀನ ಆಗ್ತದೆ. ನಮ್ಮ ದೇಶದೊಳಗ, ಭಾರತ ದಶದೊಳಗ ಬಹಳಷ್ಟು ಮಂದಿಯನ್ನು ಪರಿಚಯ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ಕಾಣ್ತೀವಿ. ಸ್ವಾಮಿ ವಿವೇಕಾನಂದರು ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನ ಮುಗಿದ ತಕ್ಷಣದೊಳಗ ಒಬ್ಬ ಹೆಣ್ಮಗಳಿಗೆ ಕೇಳ್ತಾಳ, ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಏನಂತ. ಇಲ್ಲ, ಸ್ವಾಮಿ ವಿವೇಕಾನಂದರ ಸೌಂದರ್ಯಕ್ಕೆ ಮೋಹಿತಳಾಗಿರ್ತಕ್ಕಂಥ ಹೆಣ್ಮಗಳಂತಾಳ, ನಿಮ್ಮಂತ ಮಗಳನ್ನ ಪಡಿಬೇಕನ್ನುವಂತ ಆಶಯ ನನಗಾಗಲ್ಲ ಅಂತ ಹೇಳ್ತಾಳೆ. ಎಷ್ಟು ಅಂದುಕೊಳ್ಳೆ ಸ್ವಾಮಿ ವಿವೇಕಾನಂದ ವಿಚಾರ ಮಾಡ್ತಾರ, ಈ ಹೆಣ್ಣು ಮಗಳು ವಿಚಾರ ಮಾಡುವಂತ ದೃಷ್ಟಿನೇ ಬೇರೆ ಅಂತ ತಿಳ್ಕೊಂಡು ವಿವೇಕಾನಂದ ಹೇಳ್ತಾರೆ. ಏನಂತ ನೋಡುವ, ನೀ ಆಶೆ ಪಟ್ಟದ್ದು ತಪ್ಪಲ್ಲ ತಿಳಿಸಿ ಹೇಳ್ತಾರೆ ನೋಡು ಸ್ವಾಮಿ ವಿವೇಕಾನಂದ. ನೀ ಆಶೆ ಪಟ್ಟದ್ದು ತಪ್ಪಲ್ಲ, ನಾನು ನಿನ್ನ ಮದುವೆಯಾಗಿ ಮುಂದೆ ಮಕ್ಕಳಿಸುವಗೋಸ್ಕರವಾಗಿ ನಾವು ಕಾಯಬೇಕು. ಮಕ್ಕಳು ಆಗ್ಲಿಲ್ಲ ಅಂದ್ರ ಅದು ಒಂದು ಮಾತು ಬೇರೆ, ಹೋಗ್ಲಿ. ಮಕ್ಕಳು ಆದ್ರೂ ಕೂಡ ನನ್ನಂತದಾದ್ರ ಪಾಡ, ನಿನ್ನಂತದ ಕೆಟ್ಟ ಬುದ್ಧಿದಾದ್ರ ಅದಕ್ಕೆ ಆ ತ್ರಾಸ ತಗೊಳಕ್ ಹೋಗ್ಬೇಡವಾ, ನನ್ನನ್ನ ನಿನ್ನ ಮಗ ಅಂತ ತಿಳ್ಕೊಂಡು ಬಿಡು, ಆ ಸಮಸ್ಯೆನ ಬರಲಿಲ್ಲ ಅನ್ನುವಂತ ಮಾತನ್ನ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಈ ಮಾತನ್ನು ಹೇಳ್ತಾರೆ. ನಮ್ಮ ಭಾರತ ದೇಶ ಎಂತ ಪವಿತ್ರ ರಾಷ್ಟ್ರ ಅಂತ ಅನ್ನೋದು ಕೇಳ್ತೀನಿ ನಿಮಗೆ. ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಹುಡುಗರು ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು ಜರ್ಮನ್ ದೇಶಕ್ಕೆ ಒಂದು ಕಾರ್ಯಕ್ರಮಕ್ಕಂತ ಹೋಗಿರ್ತಾರೆ. ಜರ್ಮನ್ ದೇಶಕ್ಕೆ ಒಂದು ಕಾರ್ಯಕ್ರಮಕ್ಕಂತ ತಿಳ್ಕೊಂಡು ಹೋಗಿರುವಂತಹ ಪ್ರಸಂಗದೊಳಗೆ ಅಲ್ಲಿರ್ತಕ್ಕಂಥ ಸಂಘಟಕರೆಲ್ಲರೂ ಕೂಡಿಕೊಂಡು ಒಂದು ಪುಟ್ಟ ಹುಡುಗಿ 6 ವರ್ಷದ ಕನ್ನಮ್ಮಳನ್ನು ಕರೆದು ಸಂಘಟಕರು ಹೇಳ್ತಾರಂತ, ನೋಡು, ಭಾರತ ದೇಶದ ಒಬ್ಬ ಮಹಾತ್ಮರು ಇವತ್ತು ಮಾಣಿಯರು ನಮ್ಮ ದೇಶಕ್ಕೆ ಬರಾಕತ್ತಾರೆ, ವೇದಿಕೆಗೆ ಕಾರ್ಯಕ್ರಮಕ್ಕೆ ಬರಾಕತ್ತಾರೆ, ಅವರಿಗೆ ನೀನು ಗುಲಾಬಿ ಹೂವನ್ನ ಕೊಟ್ಟು ಐ ಲವ್ ಇಂಡಿಯಾ ಅಂತ ಹೇಳು ಅಂತ ಹೇಳ್ತಾರೆ. ಏನಂದ್ರೆ ಐ ಲವ್ ಇಂಡಿಯಾ. ಇಷ್ಟ ಮಾತನ್ನ ಕಲಿಸಿರ್ತಾರೆ 6 ವರ್ಷದ ಹುಡುಗಿ. ಏನ್ ಗೊತ್ತಾಗ ಪಾಪ ಅಷ್ಟ ಕಲಿತು ಏನ್ ದೊಡ್ಡ ಮಾ ಹೇಳ್ತೀನಿ ಅಂತ ತಿಳ್ಕೊಂಡು ಪುಟ್ಟ ಅಂತ ಹುಡ್ಕೋತ ಬಂದು ಆ ಪುಟ್ಟ ಹುಡುಗಿ ಬಂದು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಗುಲಾಬಿ ಹೂವ ಕೊಟ್ಟು ಐ ಲವ್ ಇಂಡಿಯಾ ಅಂತ ಹೇಳಿದ್ದಕ್ಕೆ. ಯಾವಾಗ ಐ ಲವ್ ಇಂಡಿಯಾ ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗ ಸಂಘಟಕರು ಎಲ್ಲರೂ ಆಶ್ಚರ್ಯವಾಗಿ ಹುಡುಗಿಯನ್ನು ನೋಡಕತ್ತಾರ, ಟ್ಯಾಗೋರ್ ಅವರು ನೋಡಕತ್ತಾರ. ಟ್ಯಾಗೋರ್ ಅವರು ಅಲ್ಲೇ ಮೈಕ್ ತಗೊಂಡು ಆ ಪುಟ್ಟ ಹುಡುಗಿ ಮುಂದಗಡೆ ಕುತ್ಕೊಂಡು ಅಂಬೆಗಾಲು ಊರಿ ಆ ಗುಲಾಬಿ ಹೂ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಪ್ರಶ್ನೆ ಮಾಡ್ತಾರ ಪುಟ್ಟ ಹುಡುಗಿ. ಏನಂತ? ವೈ ಆರ್ ಯು ಲವ್ ಇಂಡಿಯಾ ಅಂತ ಕೇಳಿದ್ರು ಪುಟ್ಟ ಹುಡುಗಿ. ಇವರು ಸಂಘಟಕರು ಐ ಲವ್ ಇಂಡಿಯಾ ಕಟ್ಟ ಕಲಿಸಿದ್ರು. ಮುಂದಿನ ಗೊತ್ತಿಲ್ಲ. ಕಾರ್ಯಕ್ರಮ ಮಾಡುವಂತ ಸಂಘಟಕರು ನಮ್ಮ ದೇಶದ ಮರ್ಯಾದೆ ಪ್ರಶ್ನೆ ಏನ್ ಹೇಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಅವಾಗ ಎಲ್ಲರೂ ಎದಿ ದಸಕಂದು ಬಿಡ್ತು ಒಂದು ಜನ, ಏನಪ್ಪ ದೇಶದ ಹಿಂಗೆ ಕೇಳಕತ್ತಲ್ಲ ಇವರು, ವೈ ಆರ್ ಯು ಲವ್ ಇಂಡಿಯಾ, ಯಾಕೆ ನೀವು ಭಾರತ ದೇಶವನ್ನ ಪ್ರೀತಿ ಮಾಡ್ತೀಯಾ ಅಂತ ಕೇಳಿದ್ರು. ಯಾಕೆ ನೀವು ಭಾರತ ದೇಶವನ್ನ ಪ್ರೀತಿಯ ಮಾಡ್ತೀಯಾ, ವೈ ಆರ್ ಯು ಲವ್ ಇಂಡಿಯಾ ಅಂತ ತಿಳ್ಕೊಂಡು ಕೇಳಿದಾಗ ಪುಟ್ಟು 6 ವರ್ಷದ ಹುಡುಗಿ, ಏನೂ ತಿಳಿಯದ ಹುಡುಗಿ ಹೇಳ್ತದ, ಇಂಡಿಯನ್ಸ್ ಆರ್ ಲವ್ಸ್ ಗಾಡ್ಸ್ ಸೊ ಐ ಲವ್ ಇಂಡಿಯಾ ಅನ್ನುವಂತ ಮಾತನ್ನ ಪುಟ್ಟ ಹುಡುಗಿ ಹೇಳ್ತದ. ಏನು ಮಾತಿನ ಅರ್ಥ? ಭಾರತೀಯರು ಎಲ್ಲರೂ ಕೂಡ ದೇವರನ್ನ ಪ್ರೀತಿಸ್ತೀರಿ, ಆ ಕಾರಣಕ್ಕೋಸ್ಕರವಾಗಿ ನಾನು ಭಾರತ ದೇಶವನ್ನು ಪ್ರೀತಿ ಮಾಡ್ತೀನಿ ಅನ್ನುವಂತ ಮಾತನ್ನ ಪುಟ್ಟ ಹುಡುಗಿ ಹೇಳ್ತದೆ. ಸದ್ಯಕ್ಕೆ ಒಮ್ಮೆ ಎಲ್ಲರಿಗೆ ಸ್ತಬ್ಧ ಆಗಿಬಿಟ್ಟಿರೋದಿಲ್ಲ. ಆ ಮಾತನ್ನು ಹೇಳ್ಪಟ್ಟಿಲ್ಲ. ಮುಂದೆಂದು ನಮ್ಮ ದೇಶದ ಹಿರಿಮೆ ಗರಿಮೆ ಇಡೀ ಜಗತ್ತಿಗೆಲ್ಲ ಕಡೆನೂ ಕೂಡ ಗೊತ್ತಾಗಕತ್ತದ. ಅಂತ ನಾಡುಗಳಿಗೆ ಅವೆಲ್ಲರೂ ಕೂಡ ಜನ್ಮ ತಾಳಿರ್ತಕ್ಕಂಥವರು, ಅಂತ ದೇಶದೊಳಗ ಕೆಟ್ಟ ದೃಷ್ಟಿ ಇಟ್ಟುಕೊಂಡು ನೋಡುವಂತ ಆ ಯುವಕನಿಗೆ ಇನ್ನೊಂದು ಪ್ರಸಂಗ ಬರ್ತದ. ಸಂತ ಶಿಶುನಾಳ ಸರಿಪ ಅಂತ ಆಗಿ ಹೋದ, ನಿಮಗೆಲ್ಲ ಗೊತ್ತದ. ಶಿಶುನಾಳದೊಳಗ ಸಂತ ಶಿಶುನಾಳ ಸರಿಪ ಗುರುಗಳಾಗಿರುವಂತ ಗುರು ಗೋವಿಂದ ಭಟ್ರನ್ನ ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡು ಗೋವಿಂದ ಭಟ್ರ ಹತ್ರ ಹೋದ್ರೆ ಗೋವಿಂದ ಭಟ್ರ ಅಂತಾರಂತ ಶಿಶುನಾಳ ಶರೀಫನಿಗೆ, ಹೇ ಶರೀಫ, ಮನಸ್ಸು ಸ್ವಚ್ಛ ಇಟ್ಕೊಂಡು ಬಾ, ಮನಸ್ಸ ಸ್ವಚ್ಛ ಮಾಡ್ಕೊಂಡು ಬಾ ಹೋಗು ಅಂತ ಕಳಿಸಿದ್ರು. ಮನಸ್ಸು ಸ್ವಚ್ಛ ಮಾಡ್ಕೊಂಡು ನೀರು ತುಂಬಿಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿದ ಕಳಿಸಿದ ತಕ್ಷಣದಲ್ಲ ಶರೀಫ ಕೊಡ ತಗೊಂಡು, ಸರಿ ಅಜ್ಜ ನಮ್ಮ ಗುರುಗಳು ಹಿಂಗೆ ಹೇಳಿದ್ರಲ್ಲ ಅಂತ ತಿಳ್ಕೊಂಡು ಹೋಗುವಂತ ಪ್ರಸಂಗದೊಳಗ ದಾರಿ ಒಳಗ ಊರು ಗೌಡ್ತಿ, ಆಗ ತಾನು ಮದುವೆಯಾಗಿ ಬಂದಿರತಕ್ಕಂಥ ಸೊಸೆಯಾಗಿ ಬಂದಿರುವಂತ ಗೌಡ್ತಿ ಬಾವಿ ಒಳಗೆ ನೀರು ಸೆದಾಕತ್ತಿದ್ಲು, ನೀರು ಜಗ್ಗಾಕತ್ತಿದ್ಲು. ಯಾವಾಗ ನೀರು ಜಗ್ಗುವಂತ ಪ್ರಸಂಗದೊಳಗ
ಶರೀಫನ ದೃಷ್ಟಿ ಆ ಹೆಣ್ಣು ಮಗಳ ಸೀರೆಯ ಮೇಲೆ ಬೀಳ್ತದೆ, ಶರೀರ ಮೇಲೆ ಬೀಳ್ತದೆ. ಯಾವಾಗ ಒಂದ ಕ್ಷಣ ಸೆರಗ ಜಾರ್ತಲ್ಲ, ಜಾರಿರುವಂತ ಸಂದರ್ಭದೊಳಗೆ ಶರೀಫನ ಮನಸ್ಸು ಒಂದಿಷ್ಟು ವಿಚಲಿತ ಆಗಿ ಬರ್ತದೆ. ಯಾವಾಗ ಹಂಗೆ ವಿಚಾರ ಮಾಡ್ಕೊತ ನೀರು ತುಂಬಿಕೊಂಡು ಬಂದು ಗೋವಿಂದ ಭಟ್ರ ಹತ್ರ ಇಟ್ಟ ತಕ್ಷಣದೊಳಗ ಇನ್ನು ಒಪ್ಪುವತಾರ ಅಂತ ನೋಡಿದ್ರೆ ಗೋವಿಂದ ಭಟ್ರು ಅಂತಾರ ಶರೀಫನಿಗೆ, ಹೇ ಶರೀಫ, ಮನಸ್ಸು ಸ್ವಚ್ಛ ಮಾಡ್ಕೊಂಡು ಬಾ ಅಂತ ನಾ ಹೇಳಿದ್ರೆ ಹೊಲಸು ತುಂಬಿಕೊಂಡು ಬಂದಿಯಲ್ಲೋ. ಕಣ್ಣು ನೋಡಿ ಹೇಳ್ತಾರೆ ಗೋವಿಂದ ಭಟ್ರು, ಹೊಲಸು ತುಂಬಿಕೊಂಡು ಬಂದಿಯಲ್ಲೋ ಅಂತ ಹೇಳಿದ ತಕ್ಷಣದೊಳಗ ಯಪ್ಪ ಈ ಸದ್ಯ ಬಂದೆ ಅಂತ ತಿಳ್ಕೊಂಡು ಕೊಡ ಇಟ್ಟ ಓಡೋಡಿ ಯಾರು ಗೌಡ್ತಿ ಮನೆಗೆ ಶುಚಿಯಾಗಿ ಬರ್ತಿರ್ತಲ್ಲ ಅದ ಗೌಡ್ರ ಮನೆಗೆ ಹೋಗಿ ಬಾಕಲದೊಳಗೆ ನಿಂತ್ಕೊಂಡು ಗೌಡ್ರಿಗೆ ಕರೀತಾರೆ. ಗೌಡ್ರ ಯಾಕ್ರಪ್ಪ ಮಹಾತ್ಮರು ಹಿಂಗೆ ದಾರಿ ನಿಂತ್ಕೊಂಡ್ರಲ್ಲ, ಬಾಕಲದಲ್ಲಿ ನಿಂತ್ಕೊಂಡು ಕೇಳಾಕತ್ತಿರಲ್ಲ, ಒಳಗಡೆ ಬರಬೇಕು ಗೌಡ್ ಅಂತ ಕರೆದ್ರೆ ಅವಾಗ ಶರೀಫತ್ತಾನ, ಇಲ್ರಿ ನನಗೆ ಬೇಕಾದದ್ದು ನೀವು ಕೊಡ್ತೀನಂದ್ರೆ ಮಾತು ಕೊಟ್ರೆ ಮಾತ್ರ ಒಳಗಡೆ ಬರ್ತೀನಿ, ಇಲ್ಲಿಕಂದ್ರೆ ಬರುವುದಿಲ್ಲ ಅನ್ನೋ ಶರೀಫ. ಅವಾಗ ಗೌಡ್ರಂತಾರ, ಏನ್ರಿಪ್ಪ ಏನು ಬೇಕು ನಿಮ್ಗೆ ಅಂತದ್ದು, ಮಹಾತ್ಮರಂಗೆಲ್ಲ ಹೊರಗಡೆ ನಿಂತ್ಕೊಂಡು ಕೇಳಬಾರ್ದು, ಬರ್ರಿ ಒಳಗಡೆ ಬರ್ರಿ, ಇಲ್ಲ ನೀವು ಮಾತು ಕೊಡಬೇಕು, ಯಾಕಾಗಲ್ಲ ರೂಪಾಯಿ ಕೊಡ್ತೀನಿ ಬರ್ರಿ, ಕೊಡ್ತಾನೆ ಬರ್ರಿ ಅಂತ ತಿಳ್ಕೊಂಡು ಒಳಗಡೆ ಕರೆದ ತಕ್ಷಣದೊಳಗೆ ಶರೀಫ ಕರೀತಾರೆ, ಈಗ ತಾನೇ ಮದುವೆಯಾಗಿ ಬಂದಿರುವಂತಹ ಹೆಣ್ಮಗಳನ್ನು ಕರೀರಿ, ತಾಯಿಯನ್ನು ಕರೀರಿ, ಸೊಸೆಯನ್ನು ಕರೀರಿ. ಬಂದ ಹೆಣ್ಮಗಳು ಬಂದ ತಕ್ಷಣದೊಳಗೆ ಆ ಶರೀಫ ಹೇಳ್ತಾನೆ, ಗೌಡ್ರೆ ಮಾತು ಕೊಟ್ಟಿರಿ, ನನಗೆ ಏನು ಬೇಕಾಗುತ್ತೆ ಅದನ್ನು ಕೊಡಿಸ್ತಾನೆ ಅಂತ ಹೇಳಿರಲ್ಲ, ನಿಮ್ಮ ಸೊಸಿ ಕೈ ಒಳಗೆ ಬಾರ್ಕೋಲ್ ಕೊಡ್ರಿ ಅಂತ ಹೇಳ್ತಾನೆ ಶರೀಫ. ಬಾರ್ಕೋಲ್ ಕೊಡ್ರಿ ಅಂತ ತಿಳ್ಕೊಂಡು ಬಾರ್ಕೋಲ್ ಕೈಯಾಗ ಕೊಟ್ಟು, ಇವ ನಿನ್ನ ಕೈಯಾಗ ಎಷ್ಟು ಶಕ್ತಿ ಐತಲ್ಲ, ಶಕ್ತಿಯನ್ನು ಮೀರಿ ನಾನು ಹೊಡಿಬೇಕು ಅಂದಾಗ ನನಗೆ ಕೊಟ್ಟು ಸಾರ್ಥಕ ಆಗ್ತದ ಅಂತ ಹೇಳ್ತಾರೆ. ಒಂದು ಜನ ಬಾರ್ಕೋಲ್ ಕೈಯಾಗ ಒಂದು ತನ್ನ ನಿಂತ್ಕೊಂಡ್ರು ಸೊಸಿ. ಏನ್ರಿಪ್ಪ ನಾವೇನಂತ ಕರ್ಮ ಮಾಡಿವಿ, ನಾವೇನಂತ ಪಾಪ ಮಾಡಿವಿ, ನಮ್ಗೆ ಯಾಕೆ ಇಂಥ ಪರೀಕ್ಷೆ ಒಟ್ಟಾಕತ್ತೀರಿ ಅಂತ ಗೌಡಿ ಕೇಳಾಕತ್ತಿದ. ಮಾತು ಕೊಟ್ಟಿರಿ ಅಂದ್ರೆ ಮಾತು ಕೊಟ್ಟಾಗ ನಡ್ಕೋಬೇಕ್ರಪ್ಪ ಗೌಡ್ರ, ಅದೇನಾಕಿರ್ಲಿ ಈ ಒಟ್ಟು ಸೊಸಿಗಳಿಂದ ಬಡಿಸ್ರಿ. ಗೌಡನಿಗೆ ಬಂದ ಜನ ಕಣ್ಣೀರು ಬಂದುಬಿಟ್ಟು ನಾವೇನಂತ ಕರ್ಮ ಮಾಡಿವಿ, ಯಾಕಪ್ಪ ಮಹಾತ್ಮ ಯಾಕೆ ಬಡಿಬೇಕು. ಸೊಸಿ ಬಹಳ ಚೆನ್ನಾಗಿದ್ಲು, ಹೇಳ್ತಾಳೆ ಗೌಡತಿ, ಮಾವರ ಯಾಕೆ ಚಿಂತೆ ಮಾಡ್ತೀರಿ, ನಾವೇನು ಬಡಿಬೇಕಂತ ತಿಳ್ಕೊಂಡು ಅವ್ರ ಮಠತನ ಏನು ಹೋಗಿಲ್ಲ, ಏನೋ ಶರೀಫರ ಕೇಳಾಕತ್ತಾರ, ಅದ್ರ ಹಿಂದೆ ಏನೋ ಉದ್ದೇಶ ಇರಬೇಕು, ಯಾಕೆ ಆಗೋದಕ್ರಪ್ಪ ಮಾವರ್ ನೀವು ಮಾತು ಕೊಟ್ಟಿರೋದ್ರ ಮೇಲೆ ನಡೆಸ್ಕೊಡ್ತೀವಿ ಅಂತ ತಿಳ್ಕೊಂಡು ಗೌಡ್ತಿ ಧೈರ್ಯ ಮಾಡಿ ಬಾರ್ಕೋಲ್ ಎತ್ಕೊಂಡು ಹೊಡಿತಾಳ ಶರೀಫರಿಗೆ. ಶರೀಫನ ಮೈತುಂಬೆಲ್ಲ ಬಾರ್ಗಳು ಮೂಡ್ತಾವ. ಯಾವಾಗ ಮೈತುಂಬೆಲ್ಲ ಬಾರ್ಗಳನ್ನು ಹೊಡಿಸ್ಕೊಂಡು ಸಂತುಷ್ಟನಾಗಿ ಬಂದು ಗೋವಿಂದ ಭಟ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಅವಾಗ ಗೋವಿಂದ ಭಟ್ರು ಅಂತಾರ, ಈಗ ನನ್ನ ನಿಜವಾದ ಶಿಷ್ಯ ಆದ ನೋಡಲೇ ಶರೀಫ ಬಾ ಅಂತ ತಿಳ್ಕೊಂಡು ಒಪ್ಕೊಳ್ತಾರ. ಮನಸ್ಸು ಜಾರುವುದು ತಪ್ಪಲ್ಲ, ಮನಸ್ಸು ಜಾರ್ಯದ ಅಂತಂದ ಮೇಲೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗದಿದ್ರಿಂದ ನೀನ ಶಿಕ್ಷೆ ಪಡ್ಕೊಳ್ಬೇಕು. ಇದು ನಮ್ಮ ಭಾರತ ದೇಶದೊಳಗೆ ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವಂತ ಕಲೆ. ಹೆಣ್ಣು ಮಕ್ಕಳನ್ನು ಪ್ರತಿಯೊಬ್ಬರನ್ನು ಕೂಡ ತಾಯಿ ಸಹೋದರ ಅನ್ನುವಂಥ ರೀತಿಯೊಳಗೆ ನೋಡುವಂತ ನಮ್ಮ ದೇಶದೊಳಗೆ ನಿಂಬೆಕ್ಕಳನ್ನ ಆ ಊರು ಸಾಹುಕಾರ ಕೆಟ್ಟ ದೃಷ್ಟಿಯಿಂದ ನೋಡುವುದಷ್ಟೇ ಅಲ್ಲ, ಹೋಗಿ ಕೇಳಿದ್ರು ಕೂಡ ಒಪ್ಪುಗಳದೇ ಇರುವಂತಹ ಪ್ರಸಂಗದೊಳಗೆ ಊರೊಳಗಿರುವಂತ ನಾಗಣ್ಣನನ್ನು ಕರೆಸ್ತಾನ ಸಾಹುಕಾರ. ಏ ನಾಗಣ್ಣ, ನಿನಗೆ ಏನು ಬೇಕು, ಎಷ್ಟು ಬೇಕು ಕೇಳು, ಆದ್ರೆ ನಿನ್ನ ತಂಗಿಯನ್ನ ಕೊಟ್ಟು ನನಗೆ ಮದುವೆ ಮಾಡುವ ಅಂತ. ನೋಡಿ ಎಷ್ಟು ದಿವಸ ಒಬ್ಬಟ್ಟಿಯಾಗಿರ್ತಾಳ, ಸುಂದರವತಿಯಾಗಿರುವಂತ ಹೆಣ್ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡುವ ಅಂತ ಕೇಳಾಕತ್ತಿದ ಸಾಹುಕಾರ. ಅವಾಗ ನಾಗಣ್ಣಂದ, ಇಲ್ಲ ನಿಂಬೆಕ್ಕಂಗೆ ಒಪ್ಕೊಳ್ಳಂಗಲ್ಲ, ಏನ್ ಹೇಳಿದ್ರು ಕೇಳಿಲ್ಲ, ಲಕ್ಷ ರೂಪಾಯಿ ಹಣ ಕೇಳು, ಆದ್ರೆ ನಿನ್ನ ತಂಗಿ ನನಗೆ ಬೇಕು, ಮದುವೆ ಆಗಬೇಕು. ಹಂಗು ಹಿಂಗು ಹೋಗಿ ನಾಗಣ್ಣ ಹೋಗಿ ಕೇಳ್ತಾನ. ಕೇಳಿದ ತಕ್ಷಣದಲ್ಲಿ ನಿಂಬೆಕ್ಕ ಅಣ್ಣನಿಗೆ ಚೀಮಾರಿ ಹಾಕ್ತಾಳ, ನಾಚಿಕೆ ಆಗಂಗಿಲ್ಲ ಅಂತ ಕೇಳ್ತಾಳ. 5 ವರ್ಷದ ಮಗ ಅದಾನ, ಮಗ ಇದ್ರು ಕೂಡ ಮತ್ತೊಂದು ಮದುವೆ ಆಗುವಂತ ತಿಳ್ಕೊಂಡು ಕೇಳಾಕತ್ತಿಯಲ್ಲ, ನಿನ್ನ ರಕ್ತದ ಆಶೆಗೋಸ್ಕರವಾಗಿ ತಂಗಿಯನ್ನ ಮಾರ್ಕೊಳಕತ್ತಿಯಲ್ಲೋ ಹುಚ್ಚ ಅಂತ ತಿಳ್ಕೊಂಡು ಕೇಳ್ತಾಳೆ ನಿಂಬೆಕ್ಕ. ಏನ್ ಹೇಳಿದ್ರು ಕೂಡ ನಾಗಣ್ಣನ ಮಾತುಗಳನ್ನ ನಿಂಬೆಕ್ಕ ಒಪ್ಪಿಕೊಳ್ಳಿಲ್ಲ. ಎಷ್ಟರ ಮಟ್ಟಿಗೆ ಆ ಸಾಹುಕಾರನ ಕಾಮದ ದೃಷ್ಟಿ ಆ ನಿಂಬೆಕ್ಕನ ಮೇಲೆ ಬೀಳ್ತದ ಅಂತಂದ್ರೆ, ಮತ್ತೊಂದು ದಿವಸ ನಾಗಣ್ಣನನ್ನ ಕರೆಸಿ ಆ ಹೆಣ್ಣು ಮಗಳ ಮೋಹಿತಕ್ಕೋಸ್ಕರವಾಗಿ ಸ್ವತಃ ತನ್ನ ತಂಗಿಯನ್ನ ನಿನಗೆ ಕೊಟ್ಟು ನಾ ಮದುವೆ ಮಾಡ್ತೀನಿ, ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡುವ ಅಂತ ಕೇಳ್ತಾನೆ ಸಾಹುಕಾರ. ನೋಡ್ರಿ, ಕಾಮ ಪುರಾಣ ನ ಭಯಂ ನ ಲಜ್ಜಾಂ. ಒಂದು ಕ್ಷಣ ಕಾಮದ ದೃಷ್ಟಿ ಬಿತ್ತು ಅಂತಂದ್ರೆ ಅದು ಏನು ಮಾಡಿದ್ರು ಹೋಗುದಿಲ್ಲ ಅಂತ.
ಆಸೆ, ಆ ಮನಸ್ಸನ್ನ ಹೇಳಿದಂಗೆ ಕೇಳಬಾರ್ದು. ಅದಕ್ಕೆ ಬಸವಣ್ಣ ಅಂತ ಎಲ್ಲರಿಗೂ ಕೂಡ ಯಾರಿಗೂ ಬಿಟ್ಟಿದ್ದಲ್ಲ, ಮನಸ್ಸು ಜಾರೋದ. ಅದಕ್ಕೆ ಬಸವಣ್ಣ ಸಾರಿ ಸಾರಿ ಕೇಳ್ತಿದ್ದ ಏನಂತ, ಅತ್ತ ಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕಣ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ವಿಷಯವಲ್ಲದೆ ಅನ್ಯ ವಿಷಯ ತಿಳಿಸದಂತೆ ಇರಿಸು ಕೂಡಲ ಸಂಗಮ ದೇವ, ಇರಿಸು ಕೂಡಲ ಸಂಗಮ ದೇವ. ಬಸವಣ್ಣ ಕೇಳ್ತಾನ. ಲಿಂಗಯ್ಯನ ಹತ್ರ ಪ್ರತಿನಿತ್ಯವೂ ಕೇಳ್ತಾ ಇದ್ದ, ನನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗಲಾರ್ದಂಗ ಕಾಲ ಇಲ್ಲಾರ್ದಂಗ ಮಾಡು. ಹೇಳವ ಅಂತಂದ್ರ ಕುಂಟ, ಕಾಲ ಇಲ್ಲಾರ್ದಂಗ ಮಾಡಿಬಿಡು. ಅದನ್ನ ಕಣ್ಣು ನೋಡುದ, ಕೆಟ್ಟದ್ದನ್ನು ನೋಡ್ಲಾರ್ದಂಗ ಕಣ್ಣ ಇಲ್ಲಾರ್ದಂಗ ಮಾಡಿಬಿಡು. ಈ ಕಿವಿ ಕೆಟ್ಟದ ಕೇಳುದ, ಕೆಟ್ಟದ್ದನ್ನು ಕೇಳಲಾರ್ದಂಗ ಕಿವಿನ ಇಲ್ಲಾರ್ದಂಗ ಮಾಡಿಬಿಡು. ಸದಾ ಕಾಲ ಶಿವನಾಮ ಸ್ಮರಣೆ, ಶಿವನ ಆರಾಧನೆ ಒಳಗಿರುವಂಗ ಮಾಡಪ್ಪ ಲಿಂಗಯ್ಯ ಅಂತ ಲಿಂಗಯ್ಯನ ಮೇಲೆ ಇಷ್ಟ ಇಟ್ಕೊಂಡು ಬಸವಣ್ಣ ಕೇಳಿದ. ಅದಕ್ಕೆ ನಿಂಬೆಕ್ಕನು ಕೂಡ ಲಿಂಗಯ್ಯನ ಮೇಲೆ ಭಕ್ತಿ ಇಟ್ಟುಕೊಂಡು ಲಿಂಗಯ್ಯನ ಮೇಲೆ ಸದಾ ಕಾಲ ಆರಾಧನೆ ಮಾಡ್ತಾ ಮಾಡ್ತಾ ಎಂತ ಕಷ್ಟದ ಸಮಯಗಳು ಬಂದರೂ ಕೂಡ ಜಗ್ಗಲಿಲ್ಲ. ಸ್ವತಃ ಅಣ್ಣ ಬಂದು ಹೇಳಿದ್ರು ಕೂಡ ಕೇಳಲಿಲ್ಲ. ಹಿಂಗೇ ಕಷ್ಟದ ಸಮಯವನ್ನು ದೂಡ್ತಾ ಬಂತು. ಯಾರು ಅಂಗದ ಮೇಲೆ ಲಿಂಗ ಧಾರಣೆ ಮಾಡ್ಕೊಳ್ತೀರಿ, ಎಂತ ಪ್ರಸಂಗ ಬಂದರೂ ಕೂಡ ಎಲ್ಲವೂ ಕೂಡ ದೂರ ಅಕ್ಕ ಮಾಡಬೇಕು. ಕೆಲವೊಂದಿಷ್ಟು ಜನ ಹೇಳ್ತಾರೆ, ಇಲ್ಲ ನಿನ್ನ ಒಳಗಡೆ ಲಿಂಗ ಐತಿ, ನಿನ್ನ ಒಳಗಡೆ ಲಿಂಗ ಐತಿ, ಆ ಲಿಂಗವನ್ನು ಆರಾಧನೆ ಮಾಡುವಂತ ಕೆಲವೊಂದಿಷ್ಟು ಜನ ಅಂತ ಇರ್ತಾರೆ. ಹೌದಪ್ಪ, ನಾವು ಪ್ರಶ್ನೆ ಮಾಡ್ತೀನಿ, ಮನೆಯಾಗೆಲ್ಲ ಆಕಳ ಸಾಕಿ ನಾವೆಲ್ಲ, ಹೌದಿಲ್ರಿ? ಆಕಳ ಸಾಕಿದ್ದಕ್ಕೆ ಆಕಳದ ಒಂದು ಹುಣ್ಣು ಆಗ್ತದ, ಯಾವುದೋ ಹುಣ್ಣು ಬರ್ತದ. ಆ ಹುಣ್ಣು ಬಂದಾಗ ಆಕಳದಿಂದ ಹಾಲು ಮಾಡಿ, ಹಾಲಿನಿಂದ ಮೊಸರು ಮಾಡಿ, ಮೊಸರಿಂದ ಮಜ್ಜಿಗೆ ಮಾಡಿ, ಮಜ್ಜಿಗೆಯಿಂದ ಬೆಣ್ಣೆ ಮಾಡಿ, ಬೆಣ್ಣೆಯಿಂದ ತುಪ್ಪ ಮಾಡಿ, ಆ ತುಪ್ಪ ತಂದು ಹಚ್ಚಿದ್ರೆ ಅಟ್ಟ ಆ ಹುಣ್ಣು ಕಡಿಮೆ ಆಗ್ತದ ಆಕಳಿಗೆ. ಎದಕ್ರಿ? ಆಕಳಿಗೆ. ಆದ್ರೆ ಇವ್ರಂತಾರ ಇನ್ನಲ್ಲೇ ಲಿಂಗದ, ಅದನ್ನ ಸಾಕ್ಷಾತ್ಕಾರ ಮಾಡ್ಕೋ. ಹೌದಪ್ಪ, ಆಕಳದೊಳಗ ಹಾಲದವಲ್ಲ, ಮತ್ತ ಅಲ್ಲೇ ತುಪ್ಪ ಮಾಡಿ ಅಲ್ಲೇ ಹಚ್ಕೊಂಡು ಅಲ್ಲೇ ಹುಣ್ಣು ಕಡಿಮೆ ಆಗ್ಬೇಕಾಗಿತ್ತಲ್ಲ. ಒಂದು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಗುರುವನ್ನು ಅಂತದ್ದು ಬೇಕಾಗ್ತದೆ. ನಿನ್ನ ಒಳಗಡೆ ಇರ್ತಕ್ಕಂಥ ಲಿಂಗವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತು. ಸಾಕಾರ ರೂಪವಾಗಿರುವಂತ ಗುರು ಕೊಟ್ಟಿರುವಂತ ಇಷ್ಟ ಲಿಂಗವನ್ನ ಅಂಗದ ಮೇಲೆ ಧಾರಣೆಯನ್ನು ಮಾಡಿಕೊಂಡು ಸದಾಕಾಲ ಆರಾಧನೆ ಮಾಡ್ಕೊಂಡು ಅವಾಗ ನಿಮ್ಮ ಒಳಗಡೆ ಇರ್ತಕ್ಕಂಥ ಲಿಂಗ ನಿರಾಕಾರ ರೂಪವಾಗಿರ್ತಕ್ಕಂಥ ಸ್ವತಃ ನೀನೇ ಲಿಂಗ ಹಾಕೋತ ಹೋಗಿ ಅನ್ನೋದಕ್ಕೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಸಿದ್ಧಾಂತ ಹೇಳ್ಕೊಂಡು ಹೋಗ್ತದೆ. ಬಸವಣ್ಣವರು ಇದೇ ಮಾತನ್ನು ಹೇಳ್ಕೊಂಡು ಹೋಗ್ತಾರೆ ಎಲ್ಲ ಕಡೆ. ಈಗೆಲ್ಲ ಚಪ್ಪಾಳೆ ಹೊಡೆದಿಲ್ಲವ, ನಿಂಬೆಕ್ಕ ಲಿಂಗ ಧಾರಣೆ ಮಾಡ್ಕೊಂಡು ಎಂಥ ಪ್ರಸಂಗಗಳಿಗೂ ಕೂಡ ಗೆದ್ದು ಬಂದು ಅಂತವೆಲ್ಲ ಕೇಳ್ತೀವಿ. ಮತ್ತು ನೀವೆಲ್ಲರೂ ಕೂಡ ನಾಳೆ ದಿವಸ ನಿಂಬೆಕ್ಕನ ಗುಡಿ ದೇವಸ್ಥಾನ ಉದ್ಘಾಟನೆ ಸಂದರ್ಭದೊಳಗೆ ನಾಳೆ ಲಿಂಗ ಧಾರಣೆ ಕಾರ್ಯಕ್ರಮ ಅದ. ಮಸೂತಿಯ ಜಗದೀಶ್ವರ ಮಠದ ಪೂಜ್ಯರಾಗಿರುವಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಪ್ರಭುಕುಮಾರ ಶಿವಾಚಾರ್ಯ ಪಟ್ಟಾಧ್ಯಕ್ಷರು ಲಿಂಗ ಧಾರಣೆ ಕಾರ್ಯಕ್ರಮ ಮಾಡ್ತಾರೆ. ನಿಮಗೆಲ್ಲ ಎಷ್ಟು ಮಂದಿ ನಿಗಾ ಕಟ್ಕೊಂಡು ಕೈ ಎತ್ತಿ ನೋಡೋಣ. ನಾಳೆ ಒಂದು ಕೇಳಬೇಡ್ರಿ, ಯಪ್ಪ ಅಂತ ಗೊತ್ತ ಹೇಳ್ಬೇಡ, ನಿಮಗೆ ಕೈ ಎತ್ತಿ ಎತ್ತಬೇಕ್ರಿ ನೋಡಿ. ಬರೀ ಅಲ್ಲಿಂದ ಇರೋದು ಅಷ್ಟ ಎತ್ತರ, ಎಲ್ಲರೂ ಎತ್ತರ ಏನಾಗೋದಿಲ್ಲ, ತೋರೋದಷ್ಟು ಈಗ. ಇದೊಂದು ಒಳ್ಳೆಯ ಅವಕಾಶ. ನಿಮ್ಮೂರೊಳಗೆ ದೇವಸ್ಥಾನ, ನಿಂಬೆಕ್ಕನ ದೇವಸ್ಥಾನ ಕೈ ಒಳಗೆ ಲಿಂಗ ಹಿಡ್ಕೊಂಡು ಅದಾವಂತದ ಮೇಲೆ ಆ ನಿಂಬೆಕ್ಕನಾಗಿ ನೀವು ಕೂಡ ನಿಂಬೆಕ್ಕನ ಆದರ್ಶಗಳನ್ನ ಪಾಲಿಸಬೇಕಾಗಿದ್ದು ಪ್ರತಿಯೊಬ್ಬರು ಅಂಗದ ಮೇಲೆ ಲಿಂಗವನ್ನು ಧಾರಣೆ ಮಾಡ್ಕೊಳ್ಳಬೇಕು. ಕೆಲವೊಂದು ಅಜ್ಞಾನ ತಿಳ್ಕೊಂಡಾರ ಏನಂತ, ಇಲ್ಲ ಲಿಂಗಾಯತ ಘಟ್ಟ ಸೀಮಿತ. ಬಸವಣ್ಣ ಚರಿತ್ರೆ ತೆಗೆದು ನೋಡ್ರಿ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮೇದಾರ ಕೇತಯ್ಯ, ತಳ ಸಮುದಾಯದವರಿಗೆ ಮೊದಲು ಮಾಡಿ ಎಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಎಲ್ಲರೂ ಜಾತಿ ಒಳಗೆ ಸಮಾನರು ಅಂತ ಅವಾಗಿನ 12ನೇ ಶತಮಾನದಲ್ಲಿ ಹೇಳ್ಕೊಂಡು ಬಂದ. ನೀನು ನಿಂಬೆಕ್ಕಳು ಕೂಡ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಳೋದಷ್ಟೇ ಅಲ್ಲ, ಬಸವಣ್ಣ ಅಲ್ಲಿ ಬಸವಾದಿ ಶಿವಶರಣರು ಎಲ್ಲರೂ ಹೇಳಿರ್ತಕ್ಕಂಥ ವಚನ ಸಾಹಿತ್ಯವನ್ನ ಎಲ್ಲಾ ಕಡೆ ತತ್ವ ಪ್ರಚಾರವನ್ನು ಮಾಡಿರ್ತಕ್ಕಂಥ 12ನೇ ಶತಮಾನದಲ್ಲಿ ಮತ್ತೊಬ್ಬ ಶರಣೆ ಅಂತಂದ್ರೆ ನೀನು ನಿಂಬೆಕ್ಕ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಬರೀ ಹೇಳುವುದಷ್ಟ ಅಲ್ಲ, ಅಂಗದ ಮೇಲೆ ಲಿಂಗ ಧಾರಣೆ ಮಾಡ್ಕೊಂಡು ಹೇಳಬೇಕಾಗ್ತದೆ. ಕಟ್ಕೊಳ್ರಿ, ನೀವು ಲಿಂಗ ಕಟ್ಕೊಂಡು ಅದನ್ನ ಇದನ್ನ 3 ದಿವಸ ಅದನ್ನ ಹೇಳಕತ್ತೀನಿ ನಿಮಗೆಲ್ಲ. ಮತ್ತು ಲಿಂಗ ಕಟ್ಕೊಂಡು ಹಂಗ ಹಿಂಗ ಹೆಂಗ್ರಿ ಅದ ಏನು ಅಭ್ಯಂತರ ಇಲ್ಲ. ಬೇಕಾದ ಕಡೆ ಹೋಗ್ರಿ, ಬೇಕಾದವ್ರನ್ನ ಮುಟ್ರಿ. ನೀವ ಸ್ವತಃ ದೇವರಾಗಿರ್ತೀರಿ, ನಿಮಗೆ ಮೈಲಿಗೆ ಅನ್ನುವಂಥದ್ದಿಲ್ಲ. ಎಲ್ಲರೂ ಸಮಾನರು ಅನ್ನುವ ಕಾರಣಕ್ಕೆ ಬರೀ ಹುಟ್ಟಿದಾಗತ್ತ ಲಿಂಗ ಕಟ್ಟಿಸಿ ಎಲ್ಲಿರ್ತೈತೋ ಏನೋ ಮಠದ ಮನೆಗೆ ಹುಟ್ಟಿದಾಗ ಸ್ವಾಮಿಗಳು ಕಟ್ಸೋದ, ಕಟ್ಟಿ ಸಣ್ಣ ಪಿಟ್ಕ ಕಟ್ಸೋದು ಮುಗಿದು ಹೋಗ್ತಾರೆ.
ಮತ್ತು ಕೊನೆಯದಾಗ ಲಗ್ನದಾಗ ನೋಡ್ಬೇಕು ಅದು ಗುಣಗಡಿಗೆ ಹಾಕೋದು ಬೀಗದ ಕಡೆದು ಬರಲಿ ಅಂತ ಗುಣಗಡಿಗೆ ಅಟ್ಟ ಇಸ್ಕೊಡೋದು ಭಾಳ ಲಿಂಗ ಸಹಿತ ಇರೋದಲ್ಲ ಅಟ್ಟು ತೊಲೆ ಗುರುಗಳಿಗೆ ಕೊಡಿಸು 8 ತೊಲೆ ಗುರುಗಳಿಗೆ ಕೊಡಿಸು ಲಿಂಗ ಸಹಿತ ಇರುವುದಲ್ಲ ಕಟ್ಕೋಬೇಕು. ಗುರುಗಳ ಕಡೆಯಿಂದ ಗುರುವಿನ ಮಗ ಅಥವಾ ಗುರುವಿನ ಮಗಳು ಆಗಲಿಲ್ಲ ಅಂತಂದ್ರೆ ನಿನಗೆ ಮುಕ್ತಿ ಅನ್ನುವಂಥದ್ದು ಸಿಗುವುದಿಲ್ಲ. ನಿನ್ನ ಜೀವನದೊಳಗೆ ಬರುವಂಥದ್ದು ಅದು ಒಂದೇ ಮಾತ್ರ, ಲಿಂಗ ಧಾರಣೆ ಮಾಡ್ಕೊಂಡು ಸದಾಕಾಲ ದಾನ ಧರ್ಮ ದಾಸೋಹವನ್ನು ಮಾಡ್ತಾ ಇರಬೇಕು. ಇದೆಲ್ಲ ದಿನಂಪ್ರತಿಯಾಗಿ ದಾಸೋಹ ಮಾಡಾಕತ್ತಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳದಾವ. ದಿನಂಪ್ರತಿಯಾಗಿ ದಾಸೋಹವನ್ನು ಮಾಡಾಕತ್ತೀರಿ, ಬಹಳಷ್ಟು ಜನ ದಾಸೋಹ. ನಿನ್ನೆ ನೋಡ್ಬೇಕು ಎಂತ ಅದ್ಭುತವಾಗಿರ್ತಕ್ಕಂಥ ದಾಸೋಹ ಕೇಳಿದ್ದಾನೆ. ಜನ ಮಾಡಿ ಬಂದಿದ್ರಪ್ಪ ದಾಸೋಹ ಸಾಲ್ತಿಲ್ಲ ಅಂತ ತಿಳ್ಕೊಂಡು ಅಜ್ಜವರ ಲಿಂಬೆಕ್ಕನ ಆಶೀರ್ವಾದದ ನಮ್ಮ ನಿಡೋಣಿ ಅಜ್ಜವ್ರದ್ದು ನಾಗರಾಳ ಅಜ್ಜವ್ರ ಆಶೀರ್ವಾದ ಇರುವುದರಿಂದ ಎಷ್ಟು ಮಂದಿ ಬರ್ತಾರೆ ಬಂದ್ರೆ ಎಲ್ಲರಿಗೂ ಪ್ರಸಾದ ಮಾಡಿ ಉಳಿದದ ಅದಕ್ಕೆ ನಿಂಬೆಕ್ಕನ ಆಶೀರ್ವಾದ ಕಾರಣ ಅಂತ ಮಾತ್ರ ಎಲ್ಲ ಹಿರಿಯರು ಹೇಳಾಕತ್ತೀವಿ. ಮಾಡಬೇಕು, ದಾಸೋಹ ಮಾಡಬೇಕು, ಸಂದರ್ಭ ಬಂದಾಗ ದಾನ ಧರ್ಮ ಮಾಡಬೇಕು. ಇದೆಲ್ಲ ಪಟ್ಟಿ ಓದಾಕತ್ತಿದ್ರು ಅವರು ಬಹಳಷ್ಟು ಜನ ಅಟ್ಟಿ ಅವ್ರು ಇಟ್ಕೊಟ್ರು ಇವ್ರು ಇಟ್ಕೊಟ್ರು. ಇಂಥ ಸಂದರ್ಭದೊಳಗೆ ಕೊಟ್ಟದ್ದು ತನಗೆ ಮುಂದೆ ಮಾಡಿ ಬಂದವರಾಗಿ ಚಪ್ಪಾಳೆ. ಪಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ರೆ ಬೇಡ ಮುಂದಕ್ಕೆ ಕಟ್ಟಿಗುವುದು ಬುದ್ಧಿ ಸರ್ವಜ್ಞ. ಹೌದಲ್ಲ? ಇಂಥ ಧರ್ಮದ ಕಾರ್ಯಕ್ರಮದೊಳಗ ಪಟ್ರಿ ಅಂತಂದ್ರೆ ಮುಂದೊಂದು ದಿವಸ ಭಗವಂತ ನಿಮಗೆ ಹೆಂಗೋ ಪಟ್ಟ ಕೊಡ್ತಾವ ಅನ್ನೋದಕ್ಕೆ ಉದಾಹರಣೆ ಹೇಳ್ತೇನೆ. ಒಂದು ಮನ್ಯಾಗ ಒಟ್ಟ ದಾನ ಧರ್ಮ ಮಾಡ್ತಿದ್ದಿಲ್ಲ. ಅಂತವ್ರ ಮನೆಗೆ ಸಾಕ್ಷಾತ್ ಶಿವ ಜಂಗಮ ರೂಪ ದರ್ಶನ ಮನೆಗೆ ಬಂದ. ಬಹುತ್ ಭಿಕ್ಷಾಂದೇಶಿ ಅಂತ ಮನ್ಯಾಗ ಹೇಳ್ತಿದ್ಲು. ಹೇಳ್ತಾವ ಏನಂತ, ಮುಂದಿನ ಮನೆಗೆ ಹೋಗಿ ಬಾ. ಎದಕ್ಕೆ ನೀಡಾಕ ಅವ್ ಮುಂದಿನ ಮನೆಗೆ ಹೋದ. ಹೊಳೆ ಬಂದು ಕೇಳಿದ ಮತ್ತೆ ಬಹುತ್ ಭಿಕ್ಷಾಂದೇಶಿ ಅಂತ. ನಿನಗೆ ಅವಾಗ ಹೇಳಿಲ್ಲ ಮುಂದಿನ ಮನೆಗೆ ಹೋಗಿ ಬಾ ನೀವು ಅಂತ ನೋಡಿ. ಮುಂದಿನ ಮನೆಗೆ ಹೋಗಿ ಬಂದ್ರೆ ಏನ್ರಿ ಆ ಕಡೆ ಹೋಗುವ ಅಂತ ಅರ್ಥ. ಅವಾಗ ಅವಂದ ಮುಂದಿನ ಮನೆ ಹೇಳ್ಬೇಕಾರೆ ಹೋಗಿ ಕೇಳ್ಕೊಂಬ, ಈಗ ನೀಡಾಕ ಮುಂದಿನ ಮನೆಗೆ ಹೋಗಿ ಕೇಳ್ಬೇಕಾ ನೀಡಿರಿ ಅಂತೇಳಿ. ಮತ್ತೆ ಇಲ್ಲ ಮುಂದಿನ ಮನೆಗೆ ಹೋಗಿ ಬಾ. ಮುಂದಿನ ಮನೆಗೆ ಹೋದ, ಹೊಳೆ ಬಂದ. ನಾಳೆ ಬಾ, ನಾಡಿನ ಬಂದ. ನಾಡ್ದ ಬಾ, ನಾಡ ಮುಂದಿನ ವಾರ ಬಾ. ಯಾವಾಗ ಹೇಳ್ತಿ ಯಾವ ಟೈಮ್ ಹಾಜರವು. ಎದಕ್ಕೆ ಈಗ ನೀಡಿಸ್ಕೊಳಕ. ಇವ ಬಿಡ್ಲಾರ್ದಪ್ಪ ಹಾಕಿ ಕೊಡ್ಲಾರ್ದವ. ಚಾಲು ಆತ್ ನೋಡ್ರಿ ಇಬ್ಬರು ನಡು. ಯಾವಾಗ ಚಾಲು ಆತಲ್ಲ ಒಂದು ದಿವಸ ಮನ್ಯಾಗ ಗಂಡಿದ್ದ, ಸುಟಿ ಇತ್ತು. ಹೇಳಿದ್ರು ಇಲ್ರಿ ಮತ್ತೆ ನಿಮ್ಮ ಮನ್ಯಾಗ ನಾನು ಬಂದಾಗ ಒಟ್ಟ ದಾನ ಧರ್ಮ ಮಾಡಿಲ್ಲ, ಮತ್ತೆ ಈಗ ನೋಡಿದ್ರೆ ಇಂಥ ಒಂದು ಗಂಟೆ ಬಿದ್ದಾನೆ ಹೆಂಗೆ ಮಾಡಿದ್ವಿ. ಹೆಂಗೆ ಮಾಡೋದು ಅಂದ್ರೆ ನೋಡ ನಾಳೆ ಅಮಾವಾಸ್ಯೆ ಶಿವರಾತ್ರಿ ಬರಕತ್ತೈತಿ. ಶಿವರಾತ್ರಿ ದಿವಸ ಮಾತು ಕೇಳವ. ಶಿವರಾತ್ರಿ ದಿವಸ ಯಾರು ಅಡಿಗೆ ಮಾಡ್ತಾರನ್ರಿ. ಈಗೇನು ಬೇಡ್ರಿ ಎಲ್ಲ ರಾತ್ರಿ ಒಂದಾಗ್ಯಾವ. ಅವಾಗೆಲ್ಲ ನಮ್ಮ ಹಿರಿಯರು ವರ್ಷದಾಗ ಒಂದು ರಾತ್ರಿ ಶಿವರಾತ್ರಿ ಜಾಗರಣೆಯನ್ನು ಮಾಡಕ್ಕೆ ತಿಳ್ಕೊಂಡು ಇಡೀ ದಿವಸ ಉಪವಾಸ ಇದ್ದು ಅಡಿಗೆ ಪಡಿಗೆ ಮಾಡಕ್ಕೆ ಹೋದ್ರೆ ಶಿವನ ನಾಮಸ್ಮರಣೆ ಮಾಡಕ್ಕೆ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ನಿರಾಹಾರ ಉಪವಾಸ ಇರ್ತಿದ್ರು. ಆದರೆ ಈಗೆಲ್ಲ ರಾತ್ರಿ ಒಂದಾಗ್ಯಾವ. ಶಿವರಾತ್ರಿ ದಿವಸ ಬಾ ಅಂದ್ಕೊಂಡು ಶಿವರಾತ್ರಿ ದಿವಸ ಬಂದವ. ಇವನು ಮನ್ಯಾಗ ಸುಟ್ಟಿ ಇತ್ತು, ಮನ್ಯಾಗಿದ್ದ. ಕೇಳಿದವ ಏನಂತ, ಹುಚ್ಚ ಶಿವರಾತ್ರಿ ದಿವಸ ಯಾರು ಅಡಿಗೆ ಮಾಡ್ತಾರ? ಯಾರು ಅಡಿಗೆ ಮಾಡ್ತಾರ ಶಿವರಾತ್ರಿ? ಇಲ್ಲ. ಹಂಗಾಗಿತ್ತ ನೀವು ಉಣ್ಣಾಗಲ್ಲ. ಹೌದು, ನಾವು ಉಣ್ಣಾಗಲ್ಲ. ಆಯ್ತು, ಹಂಗಾಗಿ ನೀ ಯಾವಾಗ ಹೋಗ್ತೀಯಲ್ಲ ಅವಾಗ ನಾವು ನೀಡೇ ನೀ ಕುಂದ್ರಬೇಕು. ಆಯ್ತು, ಆಗ ಕುಂದ್ರಾಗ ನೆಟ್ಟತ್ರ ಕುಂದಿರ್ತಿ ಅಂತ ಆ ಕಡೆ ಕಟ್ಟಿ ಮೇಲೆ ನೀವು ಕೂತ ಈ ಕಡೆ ಕಟ್ಟಿ ಮೇಲೆ ಇವಾಗ ಮಕ್ಕಳು ನೋಡಿ. ಶಿವರಾತ್ರಿ ಮುಗೀತು, ರಾತ್ರಿ 12 ಆಯ್ತು. ಇವ್ ಭಿಕ್ಷುಕಿಗೆ ಒಂದು ದಿವಸ ವಾರ ಉಪವಾಸ ಗೊತ್ತಿತ್ತು. ಯಾವಾಗ ರಾತ್ರಿ 12 ಆದ್ಮೇಲೆ ಹೊಟ್ಟೆ ಚುರು 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 ಚಾಲು ಆತು. ಹಾಗಾದ್ರೆ ಕೇಳಿದ ಹೆಂಡತಿ, ಹೊಟ್ಟೆ ಚುರು ಚುರು ಅನ್ನಕತ್ತೈತಿ ಅನ್ನೋ, ಮತ್ತು ನಂದು ಅನ್ನಕತ್ತೈತಿ ಅಂದಕ್ಕೆ. ಮತ್ತು ಅವಸರದಾಗ ಅಡಿಗೆ ಯಾವುದು ಅನ್ನೋ. ನಾನು ನಿಮಗೆ ಕೇಳ್ತೇನೆ, ಯಾವ್ದು ಅವಸರದಾಗ ಅಡಿಗೆ ಯಾವ್ದ್ರಿ? ಅಡಿಗೆ ಮಾಡಿದ್ರೆ ಮನ್ಯಾಗ ನಮ್ಮ ಅಡಿಗೆ ಹಾಕೋತೀರಿ. ನೀವು ಯಾವಾಗ ಮಾಡೇನೋ ಇದೊಂದು ಹೇಳಕ್ತಾರೆ ಮ್ಯಾಗೆ. ಯಾರು ಇಟ್ಟರು ಏನೋ ಮ್ಯಾಗೆ ಅಂತ ಹೋಗೈತಿ ಶಾವಿಗೆ ಬಂದೈತಿ ಮ್ಯಾಗೆ. ಉಪ್ಪಿಟ್ಟು. ಹೌದು. ಮತ್ತೆ ಯಾವ್ದು ಅವಸರದಾಗ ಅಡಿಗೆ ಶಾವಿಗೆನ? ಬರೋಬ್ಬರಿ ಐತೆ. ಹೌದು. ಒಂದು ಬರ್ಷದ ಮೇಲೆ ಒಲೆ ಇಟ್ಕೇಶನ್ ಒಂದು ಕಡೆ ನೀರು ಕುದಿಸಿ ತೆಗೆದ ಸಕ್ಕರೆ ಪಾಕ ಹಾಕಿ ಶಾವಿಗೆ ತೆಗೆದು ಬಿಟ್ರೆ ಶಾವಿಗೆ ಪಾಸ್ ತಯಾರು. ಒಂದು ಕಡೆ ಹಾಲು ಕಾಶಿಟ್ಟು ಬಿಟ್ರೆ ಹಾಲು ಶಾವಿಗೆ ಪಾಸ್ ತಯಾರು. ಅವ್ನು ಹೇಳಿದ, ನಾ ಹಿಂದ್ಗಡೆ ಆಶ್ರಮ ಬಾಕ್ಲ ತೆಗಿತೀನಿ, ಮತ್ತು ಮಗನ ಮನೆ ಹೋಗ್ಕೊಂಡು ನಾಟಕ ಮಾಡಿ ಹಿಂದ್ಗಡೆ ಬಂದು ಶಾವಿಗೆ ಪಾಯಸ ಮಾಡಿಡುವ. ಹ್ಞೂ ಅಂತ ತಿಳ್ಕೊಂಡು ಬಂದು ಶಾವಿಗೆ ಪಾಯಸ ಮಾಡಿದ್ದು. ಹಿಂದ್ಗಡೆ ಹಿತ್ತಲಾಗ ಆಕಳಿತ್ತು, ಆಕಳ ಹಿಂಡಿ ಹಾಲು ತಗೊಂಡು ಹಾಲು ಕಾಶಿ ಒಂದು ಕಡೆ ಶಾವಿಗೆ ಪಾಯಸ, ಒಂದು ಕಡೆ ಹಾಲಿನ ಡಬ್ಬಿ ಎಷ್ಟು ಮಾಡಿ ಬಂದು ರಾತ್ರಿ ಇನ್ನೊಂದು ತಾಸು ಬಿಟ್ಟು ಎದ್ರ ಉಂಡ್ರ ಅಂತ ತಿಳ್ಕೊಂಡು ಬಂದು ಮಕ್ಕೊಂಡು ಬಟ್ ಹಸು ತ್ರಾಸಾಗಿ ಪ್ರಾಣ ಆಗಿ ನಿಂತಿತ್ತು. ಗೊತ್ತು ರಾತ್ರಿ 2 ಆಗಿತ್ತು ಟೈಮ. ಇವು ಕಣ್ಣು ಪಿಳಿ 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 ನೋಡ್ಕೊತ ಕೂತಿದ್ವು.
ಯಾವಾಗ ಮಕ್ಕೊಂಡು ಅಲ್ಲ ಸೀದಾ ಒಳಗ ಹೋದ ಸೀದಾ ಒಳಗ ಹೋಗಿ ಹಾಲಿನ ಡಬರಿ ತಗೊಂಡು ಶಾವಿಗೆ ಪಾಯಸನಾಗ ಹಾಕೊಂಡು ತಾಟ್ ಸೆತ್ಕೊಳ್ಳಿಲ್ಲ ನಾವು ಶಾವಿಗೆ ಪಾಯಸನಾಗ ಹಾಲು ಸುರ್ಕೊಂಡು ಗಡ್ತಾಗ ಓಡಿಸಿ ಬಂದ್ ಹಂಗ ಬರಲಿಲ್ಲ ಹಿಂದ್ ಹಿತ್ತಲದಾಗ ನೋಡಿದ್ದ ಅಲ್ಲಿ ಆಗಲೇ ಹಾಲು ಹಿಡ್ಕೊಂಡು ಬಂದಿದ್ದಕ್ಕೆ ಈಗ ಹಿಂದ್ ಹೋಗಿ ನೋಡಾಕತ್ತಿದ ಗೋಮೂತ್ರ ಹಾಕಾಕತ್ತಿದ ಆಕಳ ಹಾಲಿನ ಡಬ್ರಿಯಾಗ ಗೋಮೂತ್ರ ತುಂಬಿಕೊಂಡ ಏನ್ ಗೋಮೂತ್ರ ತುಂಬಿಕೊಂಡ ಹಾಲಿನ ಡಬ್ರಿಯಾಗ ಇನ್ನೊಂದು ಡಬ್ರಿ ಇತ್ತಲ್ಲ ಶಾವಿಗೆ ಪಾಯಸ ಆ ಪಾಯಸನ ಡಬ್ರಿಯಾಗ ಆಗಲೇ ಸಗಣಿ ಹಾಕಾಕತ್ತಿ ಪಟ್ನ ಹೋದ ಸಗಣಿ ಹಾಕೊಂಡು ಅದ್ರಾಗ ಶಾವಿಗೆ ಪಾಯಸದ ಡಬ್ರಿಯಾಗ ಸಗಣಿ ತುಂಬಿಟ್ಟ ಹಾಲಿನ ಡಬ್ರಿಯಾಗ ಏನ್ರಿ ಎಡ್ಡು ತಂದಿಟ್ಟ ಆಗ ಬಂದು ಮಕ್ಕೊಂಡ ಇದಕ್ಕೆ ಎಚ್ಚರ ಎಬ್ಸಿದ ಎಟ್ಟು ಒಳಗಡೆ ಹೋದು ಲೈಟ್ ಹಚ್ಚಬೇಡ ಲೈಟ್ ಹಚ್ಚಿದೆ ನಮ್ಗೆ ಎಚ್ಚರ ಆಗೈತೆ ಸುಮ್ಮನೆ ತಗೋ ಏನ್ ಮಾಡಿ ಅದನ್ನ ತಗೋ ತಾಟ ತಗೋಬೇಡ ತಾಟ ತಗೋಬೇಡ ಏನ್ ಮಾಡಿ ಸುಮ್ಮನೆ ಎರಡು ಡಬ್ರಿ ತಗೊಂಡು ಬಂದಿದ್ದು ಶಾವಿಗೆ ಪಾಯಸದ ಡಬ್ರಿಯಾಗ ಹಾಲು ಸುರಿ ಎದ್ರಾಗ ಎನಿಸೋದಿಲ್ರಿ ಹೇಳ್ಬೋದಿತ್ತು ಹಾ ಸರಿ ಒಂದು ತೊತ್ತು ನಾ ತಿನ್ನಿಸ್ತೀರ ನೀವು ಒಂದು ತೊತ್ತು ನನಗೆ ತಿನ್ನಿಸ್ತೀರಿ ಹೊತ್ರಿ ಬಾಯ ಏನ್ ಹೋತ್ರಿ ಏನ್ ಹೋತು ಚಾಲು ಮಾಡಿದ್ರೆ ಬಾಯಾಗ ಇಟ್ಕೊಂಡು ಲೇ 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 ಶಾವಿಗೆ ಮಾಡಿ ಸಗಣಿ ಮಾಡಿ ಅಲ್ಲ ಒಂದು ನಾ ಅಲ್ಲ ಮತ್ತೆ ಇವ ಕಿಟಕಿಯಾಗ ಕೂತಿದ್ದಲ್ರಿ ಅವ ಒಳಕತ್ತಿದ ತಿನ್ರಿಪ್ಪ ಮಕ್ಕಳ್ರೆ ತಿನ್ರಿ ನೀಡಿ ತಿಂದ್ರ ಶಾವಿಗೆ ಆಕೈತಿ ನೀಡ್ಲ ತಿಂದ್ರ ನೋಡ್ರಿ ನೀವು ಚೆನ್ನಾಗಿ ಮಾಡಬೇಕು ದಾನ ಧರ್ಮ ದಾಸೋಹಗಳನ್ನು ಮಾಡಬೇಕು ಇಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ನಾಳೆ ಯಾರ್ಯಾರು ಎಷ್ಟು ಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ತೀರಿ ಎಷ್ಟು ಮಂದಿ ಕೈ ಎತ್ತಲಿ ನೀವು ಅದಲ್ಲೇ ಕುಂತಾರ ಎತ್ರಿ ಇನ್ನೂ ಬರ್ಬೇಕು ಅಜ್ಜಾರು ಲೆಕ್ಕ ಹಾಕಕತ್ತಾರ ನಿಂದವ್ರು ಎತ್ತರ ಏನಾಗೋದಿಲ್ಲ ತಗೋರ್ಬೋದು ಲಿಂಗ ದೀಕ್ಷೆ ಒಳ್ಳೆ ಅವಕಾಶ ಐತಿ ಅಜ್ಜಾರು ಹೇಳಕತ್ತಾರೆ ಎಲ್ಲ ತಗೊಂಡ್ಬಿಟ್ಟು ಬಿಡ್ರಿ ಅವ್ರು ಅಂತೇಳಿ ಹೋಗ್ಬಿಡಿ ಎಷ್ಟು ಮಂದಿ ಕೊಳ್ಳಾಗಲ್ಲ ಅದನ್ನ ಎತ್ತ ನೋಡೋದು ಎಷ್ಟು ಮಂದಿ ಕೊಳ್ಳಾಗ ನಾವು ಕರೆ ಹೇಳ್ಬೇಕ್ರೆ ನೋಡ್ರಿ ಇಷ್ಟೆಲ್ಲ ಅಷ್ಟು ಕೈಗಳು ಕಾಣಕತ್ತಾವ ಇನ್ನು ಉಳ್ಕಾದವ್ರು ತಗೋಬೇಕವ ಇದೊಂದು ಒಳ್ಳೆ ಅವಕಾಶ ಇದೆ ನಾಳೆ ಲಿಂಗ ದೀಕ್ಷೆ ಸರಿಯಾಗಿ ಬೆಳಗ್ಗೆ 9 ಗಂಟೆಗೆ ನಮ್ಮ ಮಸೂತಿಯ ಪುರಪುತ್ತಿರುವ ಲಿಂಗ ದೀಕ್ಷೆ ಕಾರ್ಯಕ್ರಮ ಮತ್ತು ಮುತ್ತೈದರ ಉಡಿ ತುಂಬು ಕಾರ್ಯಕ್ರಮ ಉಡಿ ತುಂಬುದ ಬಗ್ಗೆ ನಾಳೆ ಸಾಯಂಕಾಲ ಹೇಳ್ತೀವಿ ಆಗಿರ್ತಕ್ಕಂಥ ಕಷ್ಟಗಳನ್ನು ಕೊಡ್ತಾನೆ ಅವಾಗ ಸಿರಿಯಾಳ ಭಕ್ತ ಸಿರಿಯಾಳ ಆ ಸಾಹುಕಾರನ ಹೆಂಗೆ ಸಹಕಾರ ಮಾಡ್ತಾನೆ ಮತ್ತೆ ನೀನು ಎಲ್ಲಿ ಹೋಗ್ತಾಳೆ ಅನ್ನುವಂಥ ವಿಚಾರವನ್ನು ನಾಳೆ ಒಂದು ಕೊನೆಯ ದಿವಸದ ನಾಳೆ ಮುಕ್ತಾಯ ಸಮಾರಂಭ ನಮ್ಮ